ಎಲ್ಲರೂ ಸಂಪೂರ್ಣವಾಗಿ ನಮ್ಮ ಕಣ್ಣುಗಳು ಮುಚ್ಚೋಣ. ಹೌದು ಪ್ರಭು ಯೇಸುವೇ, ನಮ್ಮನ್ನ ಸದಾಕಾಲ ನಿಮ್ಮ ರಕ್ತದ ಕೋಟೆಯೊಳಗಡೆ ಸುಭದ್ರವಾಗಿ ಸುರಕ್ಷಿತವಾಗಿ ನಮ್ಮನ್ನು ಕಾಯ್ದು ಪರಿಪಾಲಿಸಿಕೊಂಡು ಈ ಬೆಳಗಿನ ಸುಪ್ರಭಾತದಿಂದ ಈ ನಿಮಿಷದವರೆಗೂ ನಮ್ಮನ್ನು ಮುನ್ನಡೆಸಿ ಈ ಸಂಜೆ ವೇಳೆಯಲ್ಲಿ ನಿಮ್ಮ ಪ್ರಸನ್ನತೆಯಿಂದ ಕೂಡಿರುವಂತಹ ಈ ಒಂದು ಭವನದಲ್ಲಿ ನಿಮ್ಮ ಸ್ವರವನ್ನು ಆಲಿಸಲು ನಮ್ಮನ್ನು ಒಂದುಗೂಡಿಸಿರುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಪ್ಪ. ಅಪ್ಪ ತಂದೆಯೇ, ಈ ಪರಿಶುದ್ಧವಾದ ಸಂಜೆ ವೇಳೆಯಲ್ಲಿ ನಾವೆಲ್ಲರೂ ದಾಹಗೊಂಡವರಾಗಿ ನಿಮ್ಮ ಸನ್ನಿಧಿಗೆ ಬಂದಿರುವುದರಿಂದ ಆ ದಾಹವನ್ನ ನಿಮ್ಮ ಜೀವಜಲದ ಮೂಲಕ ನೀಗಿಸುವುದು ಮಾತ್ರವಲ್ಲ, ಇನ್ನೂ ಆಳವಾದಂತ ಒಂದು ದಾಹವನ್ನ ನಮ್ಮ ಒಳಗಡೆ ಉತ್ಪತ್ತಿ ಮಾಡುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಪ್ಪ. ಅಪ್ಪ ತಂದೆಯೇ, ನಿಮ್ಮ ಪ್ರಸನ್ನತೆಯಲ್ಲಿ ನಾವು ಕಾಲ ಕಳೆಯುವಾಗ ಆ ಪ್ರಸನ್ನತೆಯಲ್ಲಿ ನಾವು ಅನುದಿನವೂ ಕೂಡ ನಿಮ್ಮ ಅಗತ್ಯಗಳನ್ನ ಕಂಡುಕೊಳ್ಳೋದು ಮಾತ್ರವಲ್ಲ, ಆ ಅಗತ್ಯಗಳನ್ನ ಕಂಡುಕೊಳ್ಳಲು ಯಾವುದೆಲ್ಲ ತಡೆಗೋಡೆಗಳಾಗಿದೆಯೋ, ಯಾವುದೆಲ್ಲ ಬೆಟ್ಟಗುಡ್ಡಗಳ ರೀತಿಯಲ್ಲಿ ತಡೆಯಾಗಿದೆಯೋ, ಆ ಎಲ್ಲ ಬೆಟ್ಟಗುಡ್ಡಗಳ ರೀತಿಯಲ್ಲಿರುವಂತಹ ತಡೆಗೋಡೆಗಳು ಮೇಣದಂತೆ ಕರೆಗೆ ಹೋಗುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಪ್ಪ. ಅಪ್ಪ ತಂದೆಯೇ, ಕ್ರಿಸ್ತ ಯೇಸುವಿನ ಮೂಲಕ ನಮಗೇನೆಲ್ಲ ನೀವು ಕೊಡಬೇಕಾಗಿತ್ತೋ ಎಲ್ಲವೂ ನೀವು ಅನುಗ್ರಹಿಸಿಕೊಟ್ಟಿದ್ದೀರಿ. ಆದರೆ ಅದನ್ನು ಸ್ವೀಕರಿಸಿಕೊಂಡು ಅನುಭವಿಸಲು ಯಾವುದೆಲ್ಲ ತಡೆಗೋಡೆಗಳಾಗಿದೆಯೋ, ಥ್ಯಾಂಕ್ ಯು ಲಾರ್ಡ್. ಆ ಒಂದೊಂದು ತಡೆಗೋಡೆಗಳನ್ನ ಬಹಿರಂಗಪಡಿಸಿ ಅವುಗಳನ್ನು ಯಾವ ರೀತಿ ನಾಶಗೊಳಿಸಬೇಕೆಂಬುದಾಗಿ ನಮಗೆ ಪ್ರಕಟಪಡಿಸಿ ಆ ಪ್ರಕಟಣೆಗೆ ಅನುಗುಣವಾಗಿ ನಾವು ಜೀವಿಸುವಂತೆ ನಾವು ಒಬ್ಬೊಬ್ಬರ ವಿಶೇಷವಾದ ರೀತಿಯಲ್ಲಿ ಇಂದು ತರಬೇತಿಯನ್ನು ಕೊಡುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಪ್ಪ. ಯಾಕೆಂದ್ರೆ ಡ್ಯಾಡಿ, ನಿಮ್ಮ ವಾಕ್ಯ ಹೇಳ್ತದೆ, ದೇವರ ವಾಕ್ಯದ ರೆವಲ್ಯೂಷನ್, ಆ ಪ್ರಕಟಣೆಯ ಜ್ಞಾನವು ಇಲ್ಲದೆ ಹೋದರೆ ನಾವು ಯಾವ ಕಾರಣಕ್ಕೂ ನಮ್ಮ ಜೀವಿತದಲ್ಲಿ ರೆವಲ್ಯೂಷನ್ ಅನ್ನ, ಉಜ್ಜೀವನವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಥ್ಯಾಂಕ್ ಯು ಲಾರ್ಡ್. ಪ್ರಭು ಯೇಸುವೇ, ಇಂದು ನಿಮ್ಮ ಆತ್ಮನ ಮೂಲಕ ನಮ್ಮೊಂದಿಗೆ ಮಾತನಾಡಿರಿ. ನೀವು ನಮ್ಮ ಒಳ್ಳೆಯ ಕುರುಬರಾಗಿದ್ದೀರಿ, ಕುರಿಗಾಹಿಯಾಗಿದ್ದೀರಿ. ನಾವು ನಿಮ್ಮ ಸ್ವರವನ್ನು ಮಾತ್ರ ಆಲಿಸುವಂತೆ, ಎಂದೆಂದಿಗೂ ಅಪರಿಚಿತನ ಸ್ವರಕ್ಕೆ ಕಿವಿಗೊಡದೆ, ಅಪರಿಚಿತನ ಸ್ವರ ಎಷ್ಟೇ ಕಿರಿಚಾಡಿದ್ರು ಕೂಡ ಅದರ ಮಧ್ಯದಲ್ಲಿ ನಿಮ್ಮ ಸ್ವರಕ್ಕೆ ಮಾತ್ರ ಕಿವಿಗೊಡುವಂತೆ ನಮ್ಮೊಬ್ಬೊಬ್ಬರ ಒಳ ಕಿವಿಗಳು ಯೇಸುವಿನ ನಾಮದಲ್ಲಿ ಇಂದು ತೆರೆಯಲ್ಪಡುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ಸ್ವಾಮಿ. ಪವಿತ್ರಾತ್ಮರೇ, ವಿಶೇಷವಾಗಿ ನಮ್ಮ ಪ್ರೀತಿಯ ಸಹೋದರನ್ನು ಉಪಯೋಗಿಸಿಕೊಂಡು ಯಾವ ರೀತಿ ನಮ್ಮನ್ನ ಸ್ತುತಿ ಸ್ತೋತ್ರದಲ್ಲೂ ಆರಾಧನೆಯಲ್ಲೂ ಅಲ್ಪ ಸಮಯ ನಡೆಸಿದಿರೋ, ಅದೇ ರೀತಿ ನನ್ನನ್ನು ಉಪಯೋಗಿಸಿಕೊಂಡು ನನ್ನ ನಾಲಿಗೆ ಮೂಲಕ ನೀವು ಮಾತನಾಡುವಂತೆಯೂ ನನ್ನ ಮನಸ್ಸಿನ ಮೂಲಕ ನೀವೇ ಆಲೋಚಿಸುವಂತೆ ನನ್ನನ್ನು ಸಂಪೂರ್ಣವಾಗಿ ಅರ್ಪಿಸಿಕೊಡುತ್ತದನೆ. ಇಲ್ಲಿ ಬಂದಿರುವಂತಹ ಪ್ರತಿಯೊಬ್ಬೊಬ್ಬರು ಕೂಡ ಅದೇ ರೀತಿ ಇದೇ ತರಗತಿಯಲ್ಲಿ ಯಾರೆಲ್ಲ ಯೂಟ್ಯೂಬ್ ಮೂಲಕ ಈ ತರಗತಿಯಲ್ಲಿ ನಿಮ್ಮ ಬೋಧನೆ ಆಲಿಸ್ತಾರೋ ಅಂತ ಪ್ರತಿಯೊಂದು ಮಕ್ಕಳನ್ನು ಕೂಡ ನಿಮ್ಮ ಕರೆಗಳಿಗೆ ಒಪ್ಪಿಸಿಕೊಡುತ್ತದನೆ. ಪವಿತ್ರಾತ್ಮರೇ, ಪ್ರತಿಯೊಬ್ಬರ ಹೃದಯವೂ ಕೂಡ ಮಂಜುಗೆಡ್ಡೆಯ ರೀತಿಯಲ್ಲಿರುವಂತಹ ಹೃದಯವಾಗಿ ಪವಿತ್ರಾತ್ಮರೇ ನೀವು ಮಾರ್ಪಡಿಸಿ, ಆ ನಿಮ್ಮ ವಾಕ್ಯದ ಬೆಳಕು ಬೀಳುವಾಗ, ಆ ವಾಕ್ಯದ ಕಿರಣಗಳು ಬೀಳುವಾಗ ಆ ಮಂಜುಗೆಡ್ಡೆ ಕರೆಗೆ ಹೋಗಿ ಹೃದಯದಲ್ಲಿ ದೊಡ್ಡ ಒಂದು ಪರಿವರ್ತನೆ ಇಂದು ಉದ್ಭವ ಆಗುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ. ಪವಿತ್ರಾತ್ಮರೇ, ನಾವು ನಿಮ್ಮ ಸ್ವರವನ್ನು ಆಲಿಸದೆ ನಾವು ಯಾವ ಕಾರಣಕ್ಕೆ ಇಲ್ಲಿಂದ ಹೋಗದಂತೆ, ನಿಮ್ಮ ವಾಕ್ಯವನ್ನಲ್ಲ, ನಿಮ್ಮ ವಾಕ್ಯದೊಂದಿಗೆ ವಾಕ್ಯದಿಂದ ಬರುವಂತಹ ಸ್ವರವನ್ನು ಆಲಿಸಿ ಇಲ್ಲಿಂದ ನಮ್ಮನ್ನು ಹೊರ ಕಳಿಸಿಕೊಡುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಪ್ಪ. ಪವಿತ್ರಾತ್ಮರೇ, ಈ ನಿಮಿಷದಲ್ಲಿ ನಿಮ್ಮ ಆ ಪ್ರಕಟಣೆಯ ಜ್ಞಾನವು ಇಲ್ಲಿ ಚಲಿಸಲ್ಪಡುವಾಗ ಯಾವುದೇ ತಡೆಗೋಡೆಗಳಿಲ್ಲದೆ, ಯಾವುದೇ ಗಲಿಬಿಲಿಲ್ಲದೆ ಪ್ರತಿಯೊಬ್ಬರ ಹೃದಯವನ್ನ ಆ ರೆವಲ್ಯೂಷನ್ ನಾಲೆಜ್, ಪ್ರಕಟಣೆಯ ಜ್ಞಾನವು ಸ್ಪರ್ಶಿಸುವಂತಾಗಲಿ. ನಮ್ಮ ಒಳಗಡೆಯಿಂದ ಬದಲಾವಣೆಯಾಗಿ ಅದು ಹೊರಗಡೆ ನಮ್ಮ ಜೀವಿತವನ್ನು ಮಾರ್ಪಡಿಸುವಂತ ಕಾರ್ಯಕ್ಕಾಗಿ ಸ್ತೋತ್ರ. ರಕ್ಷಕ ನಾಮದಲ್ಲಿ, ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ಈಗ ನಾವೇನನ್ನ ಬೇಡಿಕೊಂಡಿದ್ದೀವೋ, ಯಾವುದೆಲ್ಲವನ್ನ ಧ್ಯಾನಿಸಲು ಹೋಗುತ್ತಿದ್ದೇವೋ ಅವುಗಳೆಲ್ಲವನ್ನ ಯೇಸು ಕ್ರಿಸ್ತರ ಮೂಲಕ ಹೊಂದಿಕೊಳ್ಳುತ್ತೇವೆ ಎಂಬುದಾಗಿ ದೃಢವಾಗಿ ನಂಬಿ ಪ್ರಾರ್ಥಿಸಿದ್ದೇವೆ ನಮ್ಮ ಜೀವ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ವಿಶೇಷವಾಗಿ ಪ್ರಭು ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ತಂದೆಯ ಪ್ರಸನ್ನತೆಯಲ್ಲಿ ಕಾಲ ಕಳೆಯಲು ನಿಮ್ಮೆಲ್ಲರನ್ನು ಕೂಡ ಅತಿ ಸಂತೋಷದೊಂದಿಗೆ, ಆನಂದದೊಂದಿಗೆ, ಚಪ್ಪಳಿಯೊಂದಿಗೆ ನಿಮ್ಮನ್ನು ಆಹ್ವಾನಿಸುತ್ತೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಥ್ಯಾಂಕ್ ಗಾಡ್. ಇಂದು ನಾವು ಯಾವ ವಿಷಯವನ್ನು ನಾವು ಕಲಿಯಲಿಕ್ಕೆ ಹೋಗ್ತೇವೆ ಅಂತಂದ್ರೆ, ನಮ್ಮನ್ನ ನಾವು ಎಷ್ಟರ ಮಟ್ಟಿಗೆ ಸಾಯಿಸಿಕೊಳ್ತೇವೋ ಅಷ್ಟೇ ಯಥೇಚ್ಛವಾಗಿ ನಮ್ಮಲ್ಲಿರುವಂತಹ ದೇವರ ಜೀವ, ಯೇಸು ಕ್ರಿಸ್ತರ ಜೀವ ನಮ್ಮ ಜೀವನದಲ್ಲೂ ಮತ್ತು ನಮ್ಮೊಂದಿಗೆ, ನಮ್ಮ ಮೂಲಕ ಪರರ ಜೀವನದಲ್ಲೂ ಕೂಡ ಹರಿಲಿಕ್ಕೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೊ ಮತ್ತೊಂದು ಹೇಳೋದಾದ್ರೆ, ಪ್ರೈಸ್ ಬಿ ಟು ಗಾಡ್, ನಮ್ಮ ಕ್ರಿಸ್ತಿಯ ಜೀವಿತ ಬೇರೆ ಏನೂ ಅಲ್ಲ. ಯಾರೆಲ್ಲ ಪ್ರಭು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವಿಟ್ಟಿದ್ದೇವೋ, ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟಿರುವಂತ ವ್ಯಕ್ತಿಗಳು ಅದ್ಭುತ ಕಾರ್ಯದ ಕಡೆ ಗಮನ ಕೊಡುವಂಥದ್ದಲ್ಲ. ಅದ್ಭುತ ಕಾರ್ಯಗಳು ನಮ್ಮ ಅನುದಿನ ಜೀವಿತದಲ್ಲಿ ನಮ್ಮ ಜೀವನ ಒಂದು ಭಾಗ ಆಗಿರ್ಬೇಕು.
ಅದ್ಭುತ ಕಾರ್ಯಗಳಿಗೆ ನಾವು ವಿಶೇಷವಾದ ಪ್ರಾರ್ಥನೆ ಏನು ಬೇಕಾಗಿಲ್ಲ. ಅದ್ಭುತ ಕಾರ್ಯಗಳು, ಅಲೌಕಿಕವಾದ ಕಾರ್ಯಗಳು ನಮ್ಮ ಜೀವನದ ಒಂದು ಭಾಗವಾಗಿರಬೇಕು. ಬಟ್ ಅದರ ಪ್ರಶ್ನೆ ಅಂತಂದ್ರೆ, ವಿಶ್ವಾಸಿಗಳಾಗಿರುವಂತಹ ಅಥವಾ ದೇವರ ಮಕ್ಕಳಾಗಿರುವಂತಹ ನಮ್ಮ ಜೀವನದಲ್ಲಿ ನಾವು ಗಮನ ಕೇಂದ್ರೀಕರಿಸಬೇಕಾಗಿರೋದು ಏನಂತಂದ್ರೆ, ನನ್ನನ್ನು ನಾನು ಎಷ್ಟು ಹೆಚ್ಚೆಚ್ಚಾಗಿ ಸಾಯಿಸ್ಕೊಳ್ಬೇಕೆಂಬುದಾಗಿ. ಅದರ ಅರ್ಥ ಏನು? ಚಾಕ್ ತಗೊಂಡು ಚುಚ್ಕೊಂಡು ಸತ್ತೋಗದ? ನೋ. ನನ್ನ ಆಸೆ ಆಕಾಂಕ್ಷೆಗಳನ್ನ, ನನ್ನ ಆಲೋಚನೆಗಳನ್ನ, ನನ್ನ ಬಯಕೆಗಳನ್ನ, ನನ್ನ ಇಚ್ಛೆಗಳನ್ನ ನಾನು ಎಷ್ಟು ಹೆಚ್ಚೆಚ್ಚಾಗಿ ನಾನು ಸಾಯಿಸ್ಕೊಳ್ತೇನೋ, ಪ್ರೈಸ್ ಬಿಟ್ಟು ಗಾಡ್, ಅಷ್ಟು ಯಥೇಚ್ಛವಾಗಿ ನನ್ನ ಒಳಗಡೆ ಇರುವಂತಹ ಯೇಸು ಕ್ರಿಸ್ತರ ಜೀವದ ಕಾರ್ಯಗಳನ್ನ, ಜೀವದ ಫಲಗಳನ್ನ ನಾನು ಕಾಣಲಿಕ್ಕೆ ಸಾಧ್ಯ. ಪ್ರೈಸ್ ಲಾರ್ಡ್. ಹಾಲೆಲೂಯ. ಬನ್ನಿ ಬನ್ನಿ, ಒಳಗಡೆ ಬನ್ನಿ, ಒಳಗಡೆ ಬನ್ನಿ. ಪ್ರೈಸ್ ಗಾಡ್. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಬಿಟ್ಟು ಗಾಡ್, ನಮ್ಗೆಲ್ಲರೂ ಕೂಡ ಗೊತ್ತಿದೆ. ಯೋಹಾನ 10 ತೆಗಿರಿ. ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 10 ವರ್ಸ್ 10 ಓದಿ. ಕಳ್ಳನು ಬರುವುದು ಕಳ್ಳತನಕ್ಕಾಗಿ, ಕೊಲ್ಲುವುದಕ್ಕಾಗಿ ಮತ್ತು ನಾಶ ಮಾಡುವುದಕ್ಕಾಗಿ ಮಾತ್ರ. ಈಗ ಇಲ್ಲಿ ವಾಕ್ಯ ಹೇಳ್ತದೆ, ಯಾರ್ದೋ ಒಬ್ಬರು ವಿಷಯದ ಬಗ್ಗೆ ಪ್ರಭು ಯೇಸು ಮಾತಾಡ್ತಿರುವಂತದ್ದು, ಇದನ್ನ ಪ್ರಭು ಯೇಸು ಹೇಳ್ತಿರುವಂತದ್ದು. ಪ್ರಭು ಯೇಸು ಹೇಳ್ತಿದ್ದಾರೆ ಕಳ್ಳನು ಬರುವಂತದ್ದು. ಸೊ ಅದರ ಅರ್ಥ ಕಳ್ಳ ಬರ್ತಾನೆ. ಉದಾಹರಣೆಗೆ ನಮ್ಮ ಮನೆಗೆ ಕಳ್ಳ ಬಂದ್ರೆ ಅವನೇನು ಕಟ್ಕೊಂಡು ಹೋಗ್ತಾನೆ? ಲಿಪ್ಸ್ಟಿಕ್, ತಲೆ ಪಿನ್ನು, ಹೇರ್ ಪಿನ್ನು, ಹಣೆಬೊಟ್ಟು, ಏನು ಕತ್ಕೊಂಡು ಹೋಗ್ತಾನೆ? ಅಮೂಲ್ಯವಾದದನ್ನ, ಅದ ಒಡವೆ, ಹಣವನ್ನ ಕತ್ಕೊಂಡು ಹೋಗ್ತಾನೆ. ಕರೆಕ್ಟ್. ಬಟ್ ಹಣವನ್ನ ನೀವು ಎಲ್ಲಿಟ್ಟಿರ್ತೀರಿ? ಹಣವನ್ನಾಗ್ಲಿ ಒಡವೆಗಳನ್ನ ಎಲ್ಲಿಟ್ಟಿರ್ತೀರಿ? ಲಾಕರ್ ಲಾಕ್ ಇಟ್ಟಿರ್ತೀರಿ. ಕರೆಕ್ಟ್. ಸೊ ಮತ್ತೊಂದು ಹೇಳೋದಾದ್ರೆ, ಕಳ್ಳನು ಬರುವಂತದ್ದು ನೀವು ಲಾಕರ್ ಅಲ್ಲಿ ಅದು ಎಲ್ಲದಕ್ಕಿಂತಲೂ ಅಮೂಲ್ಯವಾದ ಎಂಬುದಾಗಿ ನೀವೇನ್ ಇಟ್ಟಿದ್ದೀರಿ, ಅವನು ಅದನ್ನ ಮಾತ್ರ ಕದ್ಕೊಂಡು ಹೋಗಿ ಬರ್ತಾನೆ. ಹೊರಗಡೆ ಇರುವಂತ ಡೈಲಿ ಯೂಸ್ ಮಾಡುವ ಚಪ್ಪಲಿಗಳು, ಇವತ್ತು ಚಪ್ಪಲಿ ಕಳ್ಳರು ಕೂಡ ಜಾಸ್ತಿ ಆಗಿದ್ದಾರೆ. ಯಾಕಂದ್ರೆ ಎಲ್ಲರೂ ಉಪಯೋಗಿಸೋದು ಚಪ್ಪಲಿ ಎಲ್ಲ 5,000 10,000 ರೂಪಾಯಿ ಚಪ್ಪಲಿ ಆದ್ರೆ ಥ್ಯಾಂಕ್ ಗಾಡ್, ಮನೆಗೆ ಬಂದ್ಬಿಟ್ಟು ಆ ಚಪ್ಪಲಿ ಬಿಟ್ಟು ಇನ್ನೊಂದು ಚಪ್ಪಲಿ ಬಿಟ್ಟು ಎತ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಅದು ಕೂಡ ಬೇರೆ ಚಪ್ಪಲಿಗಳು ಹೋಲಿಸ್ಕೊಂಡ್ರೆ ಅದು ಬೆಲೆ ಬಾಳುವಂಥದ್ದು. ಬಟ್ ಅದೇ ಕಳ್ಳ ಬರುವಂತದ್ದು, ಪ್ರೈಸ್ ಬಿಟ್ಟು ಗಾಡ್, ಅಮೂಲ್ಯವಾದಂತಹ ವಸ್ತುಗಳಿಗಾಗಿ. ಕರೆಕ್ಟ್. ಅಮೂಲ್ಯವಾದವುಗಳಿಗಾಗಿ ಸಾಧಾರಣವಾಗಿ ಉಪಯೋಗಿಸುವಂತಹ ಲಿಪ್ಸ್ಟಿಕ್, ಸ್ನೋ, ವಿಕೋ ಟರ್ಮರಿಕ್, ವಿಕೋ ಚಿಲ್ಲಿ, ವಿಕೋ ಕೋರಿಯಂಡರ್, ಅದಕ್ಕೂ ಬರಲ್ಲ. ಕರೆಕ್ಟ್. ಕರೆಕ್ಟಾ? ಅದಕ್ಕೆ ಬರ್ತಾನ? ಸೊ ಅದೇ ತರ ಪ್ರಿಯರೇ, ಇಲ್ಲೂ ಕೂಡ ಪ್ರಭು ಯೇಸು ಹೇಳ್ತಿದ್ದಾರೆ ಕಳ್ಳನು ಬರುವಂತದ್ದು. ಇಲ್ಲಿ ಹೇಳ್ತಿರುವಂತ ಕಳ್ಳ ಅವನ ಶರೀರ ಇಲ್ಲ. ಆ ಕಳ್ಳ ಯಾರು ಅಂತಂದ್ರೆ ಸೈತಾನನು, ಆತ್ಮಸ್ವರೂಪಿ. ಆತ್ಮಸ್ವರೂಪಿಯಾದ ಸೈತಾನನು ನಮ್ಮ ಜೀವನದಲ್ಲಿ ಬಂದೇ ಬರ್ತಾನೆ. ಬರದಂತೆ ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ, ಬಂದೇ ಬರ್ತಾನೆ. ಬಟ್ ಆದ್ರೆ ಪ್ರೈಸ್ ಬಿಟ್ಟು ಗಾಡ್, ಅವನು ಬರೋದು ಯಾತಕ್ಕಾಗಿ? ಯಾಕೆಂದ್ರೆ ಸಪೋಸ್ ಇವತ್ತು ರಾತ್ರಿ ನಿಮ್ಮ ಮನೆಗೆ ಕಳ್ಳ ಬರ್ತಾನೆ ಎಂಬುದಾಗಿ ಹೇಗೋ ನಿಮಗೆ ಮಾಹಿತಿ ಗೊತ್ತಾಯ್ತು. ಉದಾಹರಣೆಗೆ ಟಿವಿಲಿ ನೋಡಿದ್ರಿ, ಜಸ್ಟ್ ನೀವಿರುವಂತ ರಸ್ತೆಯಲ್ಲಿ, ಪ್ರೈಸ್ ಗಾಡ್, ಉದಾಹರಣೆಗೆ ಎಷ್ಟು ಕ್ರಾಸ್ ಬ್ರದರ್ ಇದು? 7th ಕ್ರಾಸ್. 7ನೇ ಕ್ರಾಸ್ ನಲ್ಲಿ ಜಸ್ಟ್ ಈವನ್ ಪೊಲೀಸ್ ಎಷ್ಟೇ ಕಣ್ಣಲ್ಲಿ ಕಣ್ಣಿಟ್ಟು ಕಾವಲಾಗಿದ್ರು ಕೂಡ ಪ್ರತಿದಿನ ಒಂದು 2ರಿಂದ 3 ಮನೆಗಳನ್ನಾದ್ರೂ ಕಳ್ಳರು ಬಂದು ಯಾವ ಟೈಮಲ್ಲಿ ಬಂದು ಮನೆಗಳನ್ನು ಲೂಟಿ ಮಾಡ್ತಾರೋ ಗೊತ್ತಿಲ್ಲ. 1 ವಾರದಲ್ಲಿ ಇದೇ ತರ ಕೇಸ್ಗಳು ಆಗ್ತಾ ಇದೆ. ಅದಕ್ಕೋಸ್ಕರ 7ನೇ ಕ್ರಾಸ್ ಅಲ್ಲಿರುವಂತಹ ಜನರು ಎಚ್ಚರಿಕೆಯಿಂದ ಇರಿ ಎಂಬುದಾಗಿ ಹೇಳುವಾಗ, ಜಸ್ಟ್ ನಿಮ್ಮ ಮನೆಯಲ್ಲಿ ಎಲ್ಲ ಚಿನ್ನ, ಬೆಳ್ಳಿ, ಬಂಗಾರ, ಒಡವೆಗಳೆಲ್ಲ ಕೆಜಿ ಗಟ್ಟಲೆ ಇದೆ. ನಿಮ್ಗೆ ನಿದ್ರೆ ಬರ್ತದ? ನೋ. ಒಬ್ಬ ಗುಡ್ಸಲ್ಲಿರೋ ವ್ಯಕ್ತಿಗಳು ನೆಮ್ಮದಿ ನಿದ್ರೆ ಮಾಡ್ತಾರೆ. ಅಯ್ಯೋ, ಟಿವಿಲಿ ಹೇಳೋದಕ್ಕೂ ನಮಗೂ ಸಂಬಂಧ ಇಲ್ಲ, ನಮ್ಮ ಮನೆಯವನು ಬರೋದು ಇಲ್ಲ. ಕರೆಕ್ಟಾ? ಬಟ್ ಅದೇ ತರ ಪ್ರಿಯರೇ, ಪ್ರೈಸ್ ಬಿಟ್ಟು ಗಾಡ್, ಕಳ್ಳನು ಯಾವ ಕಾರಣಕ್ಕೂ ಗುಡ್ಸಲು ನುಗ್ಗೋದಿಲ್ಲ. ಕಳ್ಳ ನುಗ್ಗುವಂಥದ್ದು ಜಸ್ಟ್ ಬೆಲೆ ಬಾಳುವಂತಹ ಒಡವೆಗಳನ್ನ ಯಾರು ತೋರಿಸ್ಕೊಳ್ತಾರೋ ಅವರ ಮನೆಯಲ್ಲಿ ಬೆಲೆ ಬಾಳುವಂತ ವಸ್ತುಗಳು ಇದೆ ಎಂಬುದಾಗಿ ಅರ್ಥಕೊಂಡ್ಮೇಲೆ ಕಳ್ಳ ಯಾವ ತರ ಮನೆ ಕಣ್ಣಾಗ್ತಾನೋ ಅದೇ ತರ ಕಳ್ಳನಾಗಿರುವಂತಹ ಸೈತನ್ನು ಕೂಡ ಜಸ್ಟ್ ಅವನು ಬಂದೇ ಬರ್ತಾನೆ. ಬಂದು ಏನ್ ಮಾಡ್ತಾನೆ? ಕಳ್ಳನು ಬರುವುದು ಕಳ್ಳತನಕ್ಕಾಗಿ, ಎತ್ತಕ್ಕಾಗಿ? ಕಳ್ಳತನಕ್ಕಾಗಿ. ಆಮೇಲೆ ಕೊಲ್ಲುವುದಕ್ಕಾಗಿ, ನಾಶ ಮಾಡುವುದಕ್ಕಾಗಿ. ಕಳ್ಳ ಬರುವಂತದ್ದು 3 ವಿಷಯಕ್ಕಾಗಿ. ಯಾವುದಕ್ಕೆ? ಕಳ್ತನ ಮಾಡ್ಲಿಕ್ಕಾಗಿ, ಕೊಲೆ ಮಾಡ್ಲಿಕ್ಕಾಗಿ, ನಾಶ ಮಾಡ್ಲಿಕ್ಕಾಗಿ. ಮೊದಲು ಅವನು ಕಳ್ತನ ಮಾಡ್ತಾನೆ, ಆಮೇಲೆ ಕೊಲೆ ಮಾಡ್ತಾನೆ, ಆಮೇಲೆ ನಿಮ್ಮನ್ನ ಸಂಪೂರ್ಣ ನಾಶ ಮಾಡ್ತಾನೆ. ಸೊ ಹಾಗಾದ್ರೆ ಅವನು ಬಂದು ಏನನ್ನ ಕಳ್ತನ ಮಾಡ್ತಾನೆ? ಲೋಕದ ಕಳ್ಳರಾದ್ರೆ ಅಮೂಲ್ಯವಾದದನ್ನ, ಚಿನ್ನ, ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯ, ಅದನ್ನ ಕಳ್ತನ ಮಾಡ್ತಾರೆ. ಆದ್ರೆ ಈ ಕಳ್ಳ ಸೈತನ್ನು ಯಾವ್ದನ್ನ ಕಳ್ತನ ಮಾಡ್ಲಿಕ್ಕೆ ಬರ್ತಾನೆ? ಶಾಂತಿ, ಸಮಾಧಾನ, ಆರೋಗ್ಯ, ನೆಮ್ಮದಿ. ಕರೆಕ್ಟ್. ಹೌದಾ? ಪ್ರಿಯರೇ, ಖಂಡಿತವಾಗಿಯೂ ಇವುಗಳೆಲ್ಲವನ್ನ ಕದ್ಕೊಂಡು ಹೋಗುವಂಥದ್ದು ಕಳ್ಳನ ಕೆಲಸ. ಬಟ್ ಆದ್ರೆ ವೆರಿ ವೆರಿ ಇಂಪಾರ್ಟೆಂಟ್, ಅವುಗಳನ್ನ ಕದ್ಕೊಂಡು ಹೋಗುವಂತ ಮೊದಲು ಸೈತಾನನು ಪ್ರಿಯರೇ
ನಿಮ್ಮ ಹೃದಯದಲ್ಲಿರುವಂತಹ ವಾಕ್ಯವನ್ನ ಕದ್ಕೊಂಡು ಹೋಗ್ತಾನೆ. ಯಾಕಂದ್ರೆ ನಿಮ್ಮ ಹೃದಯದಲ್ಲಿ ಎಲ್ಲಿ ತನಕ ವಾಕ್ಯ ಇರ್ತದೋ ಆ ವಾಕ್ಯವನ್ನು ಅನುದಿನ ಕೂಡ ಧ್ಯಾನಿಸ್ತಾ ಇರ್ತೀರಿ. ಪ್ರೈಸ್ ಬಿ ಟು ಗಾಡ್. ಆ ವಾಕ್ಯವನ್ನ ಕಲಿಯದೆ ಆ ವಾಕ್ಯದ ಮೂಲಕ ನೀವು ಸ್ವೀಕರಿಸಿಕೊಂಡಿರುವಂತಹ ಆರೋಗ್ಯವನ್ನ, ಸಮಾಧಾನವನ್ನ, ಸಮೃದ್ಧಿಯನ್ನ, ಪ್ರೀತಿಯನ್ನ ಕದ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ. ಯಾಕೆ? ದೇವರ ವಾಕ್ಯ ಬಂದು ಈ ಬಾಯಿ ಕತ್ತಿಗೆ ಧರಿತವಾದದ್ದು ಖಡ್ಗ. ಎಲ್ಲಿಯ ತನಕ ಖಡ್ಗವನ್ನ ಡೈಲಿ ಉಪಯೋಗಿಸ್ತಾ ಇರ್ತೀರಿ. ಪ್ರೈಸ್ ಬಿ ಟು ಗಾಡ್. ಸೈತನ ಗೊತ್ತು ಇವನು ಡೈಲಿ ಖಡ್ಗವನ್ನು ಉಪಯೋಗಿಸ್ತಾನೆ, ಅದಕ್ಕೋಸ್ಕರ ಇವನು ನಾನೇನಾದ್ರೂ ಇವನ ಜೀವನಕ್ಕೆ ಪ್ರವೇಶ ಮಾಡಿದ್ರೆ ಕತ್ತಿಯಿಂದ ನನ್ನ ಮೇಲೆ ಹಲ್ಲೆ ಮಾಡ್ತಾನೆ. ಹಲೋ, ಸಪೋಸ್ ಥ್ಯಾಂಕ್ ಗಾಡ್ ನಿಮ್ಮ ಮನೆಯಲ್ಲಿ ಪ್ರೈಸ್ ಬಿ ಟು ಗಾಡ್ ಬೆಲೆ ಬಾಳುವಂತ ವಸ್ತುಗಳು ಲಾಕಲ್ಲಿ ಇರ್ಬೋದು. ನಿಮ್ಮ ಮನೆಯಲ್ಲಿ ಎಲ್ಲರೂ ಕುತ್ತಿಗೆಲ್ಲೂ ಕೂಡ ನಾಯಿ ಕಟ್ಟಕ ಚೈನ್ ಇರ್ಬೋದು, ಅಷ್ಟು ದಪ್ಪದ ಚೈನ್ಗಳು ಇರ್ಬೋದು. ಬಟ್ ನಿಮ್ಮ ಮನೆ ಮುಂದೆ AK-47 ಗನ್ ಹಿಡ್ಕೊಂಡು ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಯಾವಾಗಲೂ ಇದ್ದಾನೆ. ನಿಮ್ಮ ಮನೆಗೆ ಕಳ್ಳ ಬಂದು ಕಣ್ಣಾಗ್ತಾನ? ಯಾಕಂದ್ರೆ ಅವನತ್ರ ರಿವಾಲ್ವರ್ ಇದೆ, ಶೂಟ್ ಮಾಡ್ತಾನೆ. ಇನ್ ದ ಸೇಮ್ ವೇ ಕಳ್ಳನಾಗಿರೋ ಸೈತಾನ ಗೊತ್ತು ಯಾರ ಹೃದಯದಲ್ಲಿ ದೇವರ ವಾಕ್ಯವಿದ್ದು ಆ ವಾಕ್ಯವನ್ನ ಅನುದಿನವೂ ಕೂಡ ಧ್ಯಾನಿಸ್ತಾ ಇರ್ತಾರೋ, ಅನುದಿನವೂ ಕೂಡ ವಾಕ್ಯವನ್ನು ಧ್ಯಾನಿಸುವಾಗ ಆ ವಾಕ್ಯ ಎಂಬ ಕತ್ತಿ ಮೊಂಡಾಗಿಲ್ಲ, ಆ ಕತ್ತಿ ಸದಾಕಾಲ ಚೂಪಾಗಿರ್ತದೆ. ಅಡುಗೆ ಮನೆಯಲ್ಲಿ ತಾಯಿ ಉಪಯೋಗಿಸುವಂತ ಕತ್ತಿಯನ್ನ ಸುಮಾರು ಒಂದು 3 ತಿಂಗಳು 6 ತಿಂಗಳು ಬಿಟ್ಬಿಡಿ. ಹಂಗೆ ನೀವು ಕಬ್ಬಿಣದ ಕತ್ತಿಯನ್ನ ಉಪಯೋಗಿಸ್ತೀರಿ, ಅದು ಬಿಟ್ಬಿಡಿ. ಏನಾಗ್ತದೆ? ಚೂಪಾಗಿರ್ತದೆ, ತುಕ್ಕಿಡ್ತದೆ. ತುಕ್ಕಿಡಿದ ಮೇಲೆ ಪ್ರೈಸ್ ಗಾಡ್ ಅದನ್ನೇನಾದ್ರೂ ಇನ್ನೂ ಸ್ವಲ್ಪ ದಿನ ಅದೇ ತರ ತುಕ್ಕಿಡ್ಕೊಳ್ಳಿ ಅಂತ ಹಂಗೆ ಬಿಟ್ರಿ, ಉಪಯೋಗಿಸಿದೆ. ನೆಕ್ಸ್ಟ್ ನೀವು ಕಟ್ ಮಾಡ್ಲಿಕ್ಕೆ ಹೋದ್ರೆ ಅದ್ರ ಚೂಪ ಅಂತ ಹರಿತವಾದ ಭಾಗನ ಪೀಸ್ ಆಗಿ ಬಿದ್ದೋಗ್ತದೆ, ಅದು ನಿಮ್ಗೆ ಇನ್ಫೆಕ್ಷನ್ ಆಗ್ತದೆ. ಯಾವ ಕತ್ತಿ ನಿಮಗೆ ಒಳ್ಳೊಳ್ಳೆ ತರಕಾರಿ ಕಟ್ ಮಾಡಿ ಅಥವಾ ಹಣ್ಣು ಹಂಪಲು ಕಟ್ ಮಾಡಿ ನಿಮ್ಮ ಶರೀರಕ್ಕೆ ಕೊಡುವಂತಹ ಅಂತ ಶಕ್ತಿನ ಹೊಂದಿತ್ತು, ಈಗ ಅದೇ ಕತ್ತಿ ನಿಮ್ಗೆ ಇನ್ಫೆಕ್ಷನ್ ಮಾಡ್ತದೆ. ಯಾಕಂದ್ರೆ ತುಕ್ಕಿಡಿದಿರುವ ಕತ್ತಿ ಅದು. ಇನ್ ದ ಸೇಮ್ ವೇ ನೀವು ಅನುದಿನವೂ ಕೂಡ ದೇವರ ವಾಕ್ಯದ ಖಡ್ಗವನ್ನ ಅನುದಿನವೂ ಉಪಯೋಗಿಸೋದನ್ನ ಬಿಟ್ರೆ ತುಕ್ಕಿಡಲಿಕ್ಕೆ ಪ್ರಾರಂಭವಾಗ್ತದೆ. ಯಾವ್ದನ್ನ ತುಕ್ಕು? ನೀವೇನೋ ವಾಕ್ಯದ ನಂಬಿಕೆ ಇಟ್ಟಿದ್ದೀರಿ, ಆ ವಾಕ್ಯದ ವಿಶ್ವಾಸ ಬಿಟ್ಟಿದ್ದೀರಿ, ಆ ವಿಶ್ವಾಸ, ಆ ನಂಬಿಕೆ ಎಲ್ಲ ತುಕ್ಕಿಡ್ದು ಹೋಗ್ತದೆ. ನೆಕ್ಸ್ಟ್ ನಿಮ್ಗೆ ಸಮಸ್ಯೆ ಬಂದಾಗ ನೀವು ಕತ್ತಿನ ಉಪಯೋಗಿಸಕ್ ಹೋಗ್ತೀರಿ, ನೋಡಿದ್ರೆ ಅದ್ರ ಬಾಯಿ ಇರೋದಿಲ್ಲ. ನೀವು ಬರೀ ಬಾಯಿ ಬಿಡ್ಕೊತಾ ಇರ್ತೀರಿ ಅಷ್ಟೇ. ಯೇಸುವೆ ಗುಣ ಹೊಂದಿದ್ದೀನಿ, ಯೇಸುವೆ ನಿಮ್ಮ ಗಾಯಗಳನ್ನು ಗುಣ ಹೊಂದಿದ್ದೀನಿ. ಬಟ್ ಆತ ರೋಗವನ್ನ ಕಟ್ ಮಾಡಿ ಬಿಸಾಕ್ಲಿಕ್ಕಾಗಿ ಆ ವಾಕ್ಯಕ್ಕೆ, ಆ ವಾಕ್ಯದಲ್ಲಿ ಇಟ್ಟಿರುವಂತ ನಿಮ್ಮ ವಿಶ್ವಾಸಕ್ಕೆ ಯಾವುದೇ ಶಕ್ತಿ ಇರೋದಿಲ್ಲ. ಅದಕ್ಕೋಸ್ಕರ ಪ್ರೈಸ್ ಬಿ ಟು ಗಾಡ್ ಯಾವಾಗಲೂ ಅಷ್ಟೇ ಕತ್ತಿ ನೀವು ಎಷ್ಟು ಉಪಯೋಗಿಸ್ತಾ ಇರ್ತೀರಿ ಅಷ್ಟು ಮಟ್ಟಿಗೆ ಅದು ಫಲ ತೊಳಿತಾ ಇರ್ತದೆ. ಕರೆಕ್ಟಾ? ಅಷ್ಟು ಮಟ್ಟಿಗೆ ಅದು ಹರಿತ ಆಗ್ತದೆ. ಸುಮ್ಮನೆ ಇಟ್ಬಿಟ್ರಿ ಅದು ಏನು ಕೆಲಸಕ್ಕೆ ಬಾರ ಬರುವಂತ ವಸ್ತುವಾಗಿ ನೀವು ಇಟ್ಟಾಗ ಅದು ಸುತ್ತಮುತ್ತಲಿನ ವಾತಾವರಣದ ನಿಮಿತ್ತವಾಗಿ ತುಕ್ಕಿಡ್ಲಿಕ್ಕೆ ಪ್ರಾರಂಭ ಹೋಗ್ತದೆ. ಕರೆಕ್ಟಾ? ತುಕ್ಕಿಡ್ಲಿಕ್ಕೆ ನೀವೇನು ಮಾಡ್ಬೇಕಾಗಿಲ್ಲ, ವಾತಾವರಣವೇ ತುಕ್ಕನ್ನ ಇಡಿಸುವಂತೆ ಮಾಡ್ಬಿಡ್ತದೆ ಯಾವಾಗ ಆ ಕತ್ತಿ ಸುಮ್ಮನೆ ಇದ್ದಾಗ. ಅದೇ ತರ ನಿಮಗೆ ಗೊತ್ತಿರುವಂತಹ ವಾಕ್ಯವನ್ನ ನೀವು ಉಪಯೋಗಿಸ್ತಾ ಹೋದ್ರೆ ನಿಮ್ಮ ಜೀವನದಲ್ಲಿರುವಂತಹ ಪರಿಸ್ಥಿತಿಗಳೇ ಪ್ರಿಯರೇ ಆ ವಾಕ್ಯವನ್ನ ಮುಂದೆ ಒಂದು ಉಪಯೋಗಿಸುವಾಗ ಅದು ಯಾವ ಕಾರಣಕ್ಕೂ ನಿಮ್ಮ ಜೀವನದಲ್ಲಿ ಪ್ರಯೋಜನಕ್ಕೆ ಬಾರದಂತೆ ತುಕ್ಕಿಡುವಂತಹ ಕತ್ತಿಯಾಗಿ ಮಾರ್ಪಡಿಸ್ಬಿಟ್ಟಿರ್ತದೆ. ಅದಕ್ಕೆ ಅನೇಕ ವ್ಯಕ್ತಿಗಳು ಹೇಳ್ತಾರಲ್ಲ, ಮೊದ್ಲೇನೋ ಸಮಸ್ಯೆ ಹೊತ್ಕೊಂಡು ಯೇಸುವಿನ ಬಳಿಗೆ ಬರ್ತಾರೆ, ದೇವರ ವಾಕ್ಯನ ಉಪಯೋಗಿಸ್ತಾರೆ, ಅದಾದ್ಮೇಲೆ ಥ್ಯಾಂಕ್ ಗಾಡ್ ಅವ್ರ ಶರೀರ ರೋಗ ಬಿಟ್ಟು ಹೋಯ್ತು. ಬಿಟ್ಟು ಹೋದ್ಮೇಲೆ ಏನ್ ಮಾಡ್ತಾರೆ? ಆಮೇಲೆ ರೋಗ ಪರಿಹಾರ ಆದ್ಮೇಲೆ ದೇವರ ವಾಕ್ಯನ ಉಪಯೋಗಿಸ್ತಾರ? ಪ್ರೇಯರ್ದಲ್ಲಿ ಬ್ರದರ್ ಬ್ಯುಸಿ ಬ್ರದರ್, OT ಬ್ರದರ್, ಡ್ಯೂಟಿ ಬ್ರದರ್, ಡ್ಯೂಟಿ ಬರದ ಲೇಟ್ ಬ್ರದರ್. ನೀವ್ ಯಾವಾಗ ಇದೆಲ್ಲ ಸಬೂಬನ್ನ ಕೊಡ್ತೀರಿ ಆಗೇನಾಗ್ತದೆ? ನೆಕ್ಸ್ಟ್ ಅದ್ರ ಅರ್ಥ ಇವತ್ತು ಏನೋ ಒಂದು ಸಮಸ್ಯೆ ಪರಿಹಾರ ಆಗಿರ್ಬೋದು, ಬಟ್ ಆದ್ರೆ ಇನ್ ಮುಂದೆ ಸಮಸ್ಯೆಗಳು ಬರಲ್ವಾ? ಸಮಸ್ಯೆಗಳು ಬಂದಾಗ ನೀವು ಯಾವ್ದನ್ನ ಉಪಯೋಗಿಸ್ಬೇಕು? ಲೋಕದ ಮಕ್ಕಳಿಗೆ ಸಾವಿರಾರು ಮಾರ್ಗಗಳಿವೆ. ರೋಗದಿಂದ ಬಿಡುಗಡೆ ಆಗ್ಲಿಕ್ಕಾಗಿ, ಸಾಲದಿಂದ ಬಿಡುಗಡೆ ಆಗ್ಲಿಕ್ಕಾಗಿ, ಅಶಾಂತಿ ಅಸಮಾಧಾನದಿಂದ ಬಿಡುಗಡೆ ಆಗ್ಲಿಕ್ಕಾಗಿ, ದುಶ್ಚಟಗಳಿಂದ ಬಂಧನಗಳಿಂದ ಬಿಡುಗಡೆ ಆಗ್ಲಿಕ್ಕಾಗಿ, ಸೈತನ ಕಾರ್ಯಗಳಿಂದ ಬಿಡುಗಡೆ ಆಗ್ಲಿಕ್ಕಾಗಿ ಲೋಕದ ಮಕ್ಕಳಿಗೆ ಸಾವಿರಾರು ಹಾದಿಗಳಿವೆ. ದೇವರ ಮಕ್ಕಳಿಗಿರುವಂತಹ ಏಕೈಕ ಮಾರ್ಗ ದೇವರ ವಾಕ್ಯ ಮತ್ತು ಅದನ್ನು ಧ್ಯಾನಿಸುವುದರಿಂದ ಮಾತ್ರ ಆ ಪರಿಸ್ಥಿತಿ ಹೊರಬರ್ಬರುತ್ತೋ, ಇನ್ಯಾವ ಶಾರ್ಟ್ ಕಟ್ ಇಲ್ಲ. ಬ್ರದರ್ ಹತ್ರ ತಲೆ ಮೇಲೆ ಕೈ ಇಟ್ಟು ಪ್ರೇ ಮಾಡಿಸ್ಕೊಂಡ ತಕ್ಷಣ ಯಾವ ಸಮಸ್ಯೆ ಪರಿಹಾರ ಆಗೋದಿಲ್ಲ. ನೀವು ಪ್ರತಿದಿನ ಕೂಡ ಪ್ರೈಸ್ ಬಿ ಟು ಗಾಡ್, ಥ್ಯಾಂಕ್ ಗಾಡ್, ದೇವರ ವಾಕ್ಯವನ್ನು ಅನುದಿನ ಕೂಡ ಉಪಯೋಗಿಸೋದಾದ್ರೆ ಪ್ರೈಸ್ ಬಿ ಟು ಗಾಡ್. ಬನ್ನಿ ಬ್ರದರ್, ಪ್ರತಿದಿನವೂ ನೀವು ಉಪಯೋಗಿಸುವುದಾದ್ರೆ ದೇವರ ವಾಕ್ಯವನ್ನ, ಆ ವಾಕ್ಯ ಕತ್ತಿ ಸದಾಕಾಲ ಹರಿತವಾಗಿರ್ತದೆ. ನೀವು ಅದನ್ನ ಯಾವ ತರ ಉಪಯೋಗಿಸ್ಬೇಕು? ಎಸ್ಪೆಷಲಿ ನೋಡಿ, ಕತ್ತಿ ತುಕ್ಕಿಡ್ಕೊಂಡಾಗ ನೀವು 2 ಕಡೆ ನೋಡ್ತೀವಿ, ಯಾವ ಕಡೆ ಇದು ಅರ್ಥ ಇರೋದು? ಯಾಕಂದ್ರೆ ಅರ್ಥ ಆಗಿರುವಂತ ಭಾಗನ ಕೂಡ ಬಿದ್ದೋಗಿರ್ತದೆ, ಮೊಂಡಾಗಿರ್ತದೆ. ನೋಡಿದೀರಾ? ಅದು ನೀವು ಹುಡುಕ್ಬೇಕು, ಯಾವ ಕಡೆ ಚಾಕು ಅರಿಯುವಂಥದ್ದು. ತುಕ್ಕಿಡ್ಕೊಂಡು ಅದ್ರ ಬಾಯಲ್ಲಿ ಹೊಟ್ಟೋಗಿರ್ತದೆ. ಅಕ್ಕಪಕ್ಕದವ್ರು ಕೇಳಿ, ನೀವು ಉಪಯೋಗಿಸುವಂತಹ
ಕತ್ತಿ ಜಸ್ಟ್ ಬಾಯಿ ಹೊಟ್ಟೋಗಿದ್ಯಾ, ಅರ್ಥ ಹೊಟ್ಟೋಗಿದ್ಯಾ, ಮೊಂಡು ಕತ್ತಿ ಆಗಿದ್ಯಾ ಅಥವಾ ಚೂಪಾಗಿದ್ಯಾ? ಕೇಳಿ ನೋಡಿ ನೀವು ಉಪಯೋಗಿಸುವಂತ ಕತ್ತಿ, ದೇವರ ವಾಕ್ಯ ಎಂಬ ಕತ್ತಿ ಮೊಂಡು ಕತ್ತಿ ಆಗಿದ್ಯಾ ಅಥವಾ ಪ್ರೈಸ್ ಗಾಡ್ ಹರಿತವಾಗಿದ್ಯಾ? ಕೇಳಿ ನೋಡಿ. ಒಬ್ರು ಕೇಳ್ತಲ್ಲ, ಯಾಕೆ? ನಮ್ಗೆ ಗೊತ್ತು, ಡೈಲಿ ಉಪಯೋಗಿಸ್ತಾ ಹೋದ್ರೆ ಆ ಕತ್ತಿ ಹರಿತವಾಗಿರೋದಿಲ್ಲ. ಅದಕ್ಕೆ ಈ ಪ್ರಿಯರೇ, ಪ್ರೈಸ್ ಬಿಟ್ಟು ಗಾಡ್, ಕಳ್ಳನು ಪ್ರೈಸ್ ಗಾಡ್ ನಿಮ್ಮ ಜೀವನವನ್ನು ಪ್ರವೇಶಿಸಿ ನಿಮ್ಮ ಜೀವನದಲ್ಲಿ ಆರೋಗ್ಯವನ್ನು ಕದ್ಕೊಂಡು ಹೋಗ್ಬೇಕಾದ್ರೆ, ಹಣಕಾಸನ್ನ ಕದ್ಕೊಂಡು ಹೋಗ್ಬೇಕಾದ್ರೆ, ಸಮೃದ್ಧಿಯನ್ನು ಕದ್ಕೊಂಡು ಹೋಗ್ಬೇಕಾದ್ರೆ, ಅಥವಾ ವಿಧೇಯತೆಯನ್ನ ಮತ್ತು ನೀವು ಶಾಂತ ಸಮಾಧಾನವನ್ನ, ಪ್ರೀತಿಯನ್ನ ಕದ್ಕೊಂಡು ಹೋಗ್ಬೇಕಾದ್ರೆ, ಅದಕ್ಕಿಂತ ಮುಂಚಿತವಾಗಿ ಅವುಗಳೆಲ್ಲವನ್ನು ಓದಿಸ್ಕೊಟ್ಟಿರುವಂತಹ ದೇವರ ವಾಕ್ಯ ಎಂಬ ಆ ಖಡ್ಗವನ್ನು ಕದ್ಕೊಂಡು ಹೋಗ್ತಾನೆ. ನಿಮ್ಮ ಕೈಯಲ್ಲಿ ಕತ್ತಿ ಇಲ್ವಾ, ನೀವು ಯುದ್ಧ ಪ್ರಾರಂಭವಾಗುವಂತ ಮೊದಲೇ ಸೋತವರಾಗ್ತೀರಿ. ಅದಕ್ಕೋಸ್ಕರನೇ ಇವತ್ತು ಯಾಕೆ ಕ್ರೈಸ್ತ ಮಕ್ಕಳು ರೋಗದಲ್ಲಿ, ಕಣ್ಣೀರು, ದುಃಖ, ನೋವು, ಸಮಸ್ಯೆಯಲ್ಲಿ ಕಾಲ ಕಳೀತಾ ಇದಾರೆ ಅಂತಂದ್ರೆ ಕಾರಣ ಒಂದೇ ಒಂದು ಕಾರಣ, ಯಾಕಂದ್ರೆ ಅವರ ಕೈಯಲ್ಲಿ ಕತ್ತಿ ಇಲ್ಲ. ಕತ್ತಿದ್ರು ಕೂಡ ಯಾವ ತರ ಉಪಯೋಗಿಸ್ಬೇಕಂತ ಗೊತ್ತಿಲ್ಲ. ಯೋಚನೆ ಮಾಡಿ, ಪ್ರೈಸ್ ಬಿಟ್ಟು ಗಾಡ್, ನಿಮ್ ಮಕ್ಕಳ ಕೈಗೆ ರಿವಾಲ್ವರ್ ಕೊಟ್ಬಿಟ್ಟು ಜಸ್ಟ್ ಪ್ರೈಸ್ ಗಾಡ್, ಜಸ್ಟ್ ನಿಮ್ ಮಕ್ಕಳೇ ಮಾಡ್ತಾರೆ, ಅದ್ ಯಾವ ತರ ಉಪಯೋಗಿಸ್ಬೇಕಂತ ಗೊತ್ತಿಲ್ಲ. ಆಗ ಸುತ್ತಮುತ್ತ ತಿರುಗಿಸ್ತಾ, ಇದೇನು ಇಲ್ಲಿ ಬಟನ್ ಬೇರೆ ಇದೆಯಲ್ಲ ಅಂತೇಳಿ ಒಂದ್ ವೇಳೆ ಆ ಮಕ್ಕಳು ಕೋವಿಯನ್ನ ತಮ್ಮ ಕಡೆ ತಿರ್ಸ್ಕೊಂಡು ಬಟನ್ ಪ್ರೆಸ್ ಮಾಡಿದ್ರೆ ನಿಮ್ ಮಕ್ಕಳ ತಲೆನ ಪೀಸ್ ಪೀಸ್ ಆಗ್ತದೆ. ಇನ್ ದ ಸೇಮ್ ವೇ ಕ್ರೈಸ್ತ ಮಕ್ಕಳು ಅವರ ಶರೀರಕ್ಕೆ 50 ವರ್ಷ 60 ವರ್ಷ ಆಗಿರ್ಬೋದು, ದೇವರ ವಾಕ್ಯ ಎಂಬ ಆ ಬಂದೂಕನ್ನ ಯಾವ ರೀತಿ ಉಪಯೋಗಿಸ್ಬೇಕೆಂಬುದಾಗಿ ಅವ್ರಿಗೆ ಸಿಸ್ಟಮ್ ಗೊತ್ತಿಲ್ಲದೆ ಇರೋದ್ರಿಂದ ದೇವರ ವಾಕ್ಯ ಉಪಯೋಗಿಸ್ತಾ ಇದಾರೆ. ಅವ್ರು ಉಪಯೋಗಿಸಿದ್ರು ಕೂಡ ಯಾವ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡ್ಕೊಳ್ಳೋಕೆ ಸಾಧ್ಯವಾಗ್ತಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಅದಕ್ಕಾಗಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ಯೇಸು ಕ್ರಿಸ್ತರ ಮೂಲಕ ನೀವೇನೆಲ್ಲ ಹೊಂದ್ಕೊಂಡಿದ್ದೀರಿ, ನಾನು ಹೇಳ್ತಿರುವಂತದ್ದು ನಿಮ್ಮ ನಿಜ ಜೀವನದಲ್ಲ, ನಿಮ್ಮ ಆತ್ಮದಲ್ಲಿ ನಿಮ್ಗೇನ್ ಬೇಕು, ಆರೋಗ್ಯ ಬೇಕಾ, ಸಮಾಧಾನ ಬೇಕಾ, ಸಮೃದ್ಧಿ ಬೇಕಾ, ಐಶ್ವರ್ಯ ಬೇಕಾ, ಪ್ರೈಸ್ ಬಿಟ್ಟು ಗಾಡ್, ಎಲ್ಲವನ್ನ ಥ್ಯಾಂಕ್ ಗಾಡ್ ಜಸ್ಟ್ ನಮ್ಮ ಒಳಗಡೆ ಹೊಂದ್ಕೊಂಡಿದ್ದೇವೆ. ಅದಕ್ಕಾಗಿ ನೀವು ವಾಕ್ಯ ಹೇಳ್ತಿರುವಂತದ್ದು, ಕಳ್ಳ ಬರುವಂತದ್ದು ಕದ್ಕೊಂಡು ಹೋಗ್ಲಿಕ್ಕಾಗಿ. ಅನುದಿನವೂ ಕೂಡ ದೇವರ ವಾಕ್ಯದಲ್ಲಿ ಪ್ರೈಸ್ ಬಿಟ್ಟು ಗಾಡ್ 13 ರಿಂದ 15 ಗಂಟೆಗಳ ಕಾಲ ಕಳೀತಾ ಇರೋದ್ರಿಂದ ಮೈ ಗಾಡ್ ಥ್ಯಾಂಕ್ ಗಾಡ್, ಕತ್ತಿ ಥ್ಯಾಂಕ್ ಗಾಡ್ ಸದಾಕಾಲ ಶಾರ್ಪ್ ಆಗಿರೋದ್ರಿಂದ ಮೈ ಗಾಡ್ ಆ ಕತ್ತಿ ಪ್ರೈಸ್ ಬಿಟ್ಟು ಗಾಡ್ ಥ್ಯಾಂಕ್ ಗಾಡ್, ಇವನ ವಿರುದ್ಧವಾಗಿ ಶತ್ರು ಏನೇ ಸಮಸ್ಯೆ ತಂದ್ರೂ ಕೂಡ ಅವನ ಜೊತೆ ಫೈಟ್ ಮಾಡ್ಲಿಕ್ಕೆ ಉಪಯೋಗಿಸೋದು ಮಾತ್ರವಲ್ಲ, ಅದೇ ಕತ್ತಿ ಥ್ಯಾಂಕ್ ಗಾಡ್ ನನ್ನ ಜೀವನದಲ್ಲಿ ಯಾವುದೆಲ್ಲ ಕೊಂಬೆಗಳು ಫಲ ಕೊಡ್ತಾ ಇದೆಯೋ ಆ ಕೊಂಬೆಗಳನ್ನ ಮತ್ತೆ ಸವರಿ ಶುದ್ಧಗೊಳಿಸಿ ಇನ್ನೂ ಅಧಿಕವಾದಂತ ಫಲವನ್ನು ಕೊಡುವಂತೆ ಆ ಕತ್ತಿ ಮಾರ್ಪಡಿಸ್ತಾ ಇದೆ. ಎಷ್ಟು ಮಂದಿ ಪ್ರಿಯರೇ ದೇವರ ವಾಕ್ಯ ಎಂಬ ಕತ್ತಿಯನ್ನು ಡೈಲಿ ಉಪಯೋಗಿಸ್ತೇವೆ? ನೀವೇನಾದ್ರೂ ಸೋಮವಾರ ಒಂದು ಇಲ್ಲಿ ಬರ್ತೇನೆ, ಭಾನುವಾರ ಚರ್ಚ್ ಹೋಗ್ತೇನೆ, ಈ 2 ದಿನ ದೇವರ ಜೊತೆ ಕಾಲ ಕಳೆದು ಸಾಕು ಅಂತೇಳಿ ನೀವು ಭಾವಿಸಿದ್ರೆ ಪ್ರಿಯರೇ, ನೀವು ಈಗ ಹೇಗಿದ್ದೀರಿ ಅದೇ ತರ ಕೊನೆ ನಿಮಿಷದವರೆಗೂ ಆಗಲಿದ್ದಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಹಿಂಗೆ ಇರ್ತೀರಿ. ಹಲೋ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಸೈತಾನ ಬಂದು ನಿಮ್ಮ ಜೀವನದಲ್ಲಿ ಥ್ಯಾಂಕ್ ಗಾಡ್ ಆರೋಗ್ಯ, ಸಮಾಧಾನ, ಸಮೃದ್ಧಿ, ಹಣಕಾಸು ಎಲ್ಲವನ್ನು ಕದ್ಕೊಂಡು ಹೋಗ್ಲಿಕ್ಕಾಗಿ ಅವನು ಬರುವಾಗ ಕತ್ತಿಯನ್ನು ಯಾವ ತರ ಉಪಯೋಗಿಸಬೇಕು, ದೇವರ ವಾಕ್ಯವನ್ನ ಯಾವ ರೀತಿ ಉಪಯೋಗಿಸಬೇಕು ಎಂಬುದಾಗಿ ತಿಳುವಳಿಕೆ ಇಲ್ಲದೆ ಹೋದ್ರೆ ಅವನು ಸುಲಭವಾಗಿ ಪ್ರಿಯರೇ ನಿಮ್ಮ ಜೀವನ ಪ್ರವೇಶಿಸಿ ಆರೋಗ್ಯ, ಸಮಾಧಾನ, ಸಮೃದ್ಧಿ, ಹಣಕಾಸು, ನಿಮ್ಮ ದಾಂಪತ್ಯ ಜೀವನ, ವಿಧೇಯತ್ವ ಎಲ್ಲವನ್ನು ಕದ್ಕೊಂಡು ಹೋಗ್ತಾನೆ. ಅದಕ್ಕಾಗಿ ಬರುವಂತದ್ದು, ನನ್ನ ಜನರು ಕ್ರೈಸ್ತ ಮಕ್ಕಳು, ದೇವ ಮಕ್ಕಳು ಹಾಳಾಗ್ತಿರುವಂತದ್ದು ಪ್ರಾರ್ಥನೆ ಮಾಡದೇ ಇರೋದ್ರಿಂದ ಎಂಬುದಾಗಿ ಎಲ್ಲೂ ಇಲ್ಲ. ಪ್ರಾರ್ಥನೆ ಮಾಡಿದ್ರು ಕೂಡ ಅವ್ರು ನಾಶವಾಗ್ತಾರೆ. ಯಾಕೆ? ನನ್ನ ವಾಕ್ಯದ ಬಗ್ಗೆ ಜ್ಞಾನ ಇಲ್ಲದವರಾಗಿ. ಸೊ ಅದಕ್ಕಾಗಿ ಎಚ್ಚರಿಕೆ ವಹಿಸಬೇಕು. ಪ್ರೈಸ್ ಬಿಟ್ಟು ಗಾಡ್, ಸೈತಾನ ಬಂದು ವಾಕ್ಯ ಎಂಬ ಖಡ್ಗವನ್ನ, ಆ ವಾಕ್ಯ ಎಂಬ ಕತ್ತಿಯನ್ನ ಕದ್ಕೊಂಡು ಹೋಗಕ್ ಮುಂಚಿತವಾಗಿ ಪ್ರೈಸ್ ಬಿಟ್ಟು ಗಾಡ್ ಆ ವಾಕ್ಯವನ್ನ ಅನುದಿನವೂ ಕೂಡ ಓದುವುದ್ರ ಮೂಲಕ ಮತ್ತು ಧ್ಯಾನಿಸುವುದ್ರ ಮೂಲಕ ಆ ವಾಕ್ಯ ಎಂಬ ಖಡ್ಗವನ್ನ ಸದಾಕಾಲ ಚೂಪಾಗಿ ಇಟ್ಕೊಳ್ಳುವಂಥದ್ದು, ಸದಾಕಾಲ ಹರಿತವಾಗಿ ಇಟ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ಎಲ್ಲಿ ತನಕ ನೀವು ಹಿಡ್ಕೊಂಡಿರುವಂತ ಕತ್ತಿ ಅದನ್ನ ಯಾವ ತರ ಉಪಯೋಗಿಸ್ಬೇಕು ಅಂತ ಕಲ್ತ್ಕೊಂಡು ಅದನ್ನ ಸದಾಕಾಲ ಉಪಯೋಗಿಸ್ಬಿಟ್ಟು ಗಾಡ್, ನೀವು ಆ ಕತ್ತಿಯನ್ನ ಮೊಂಡಾದ್ರೆ ಏನ್ ಮಾಡ್ತೀರಿ? ಬಿಸಾಕ್ತೀರಿ. ಕರೆಕ್ಟ್? ಶಾರ್ಪ್ ಮಾಡ್ತೀರಿ. ಕರೆಕ್ಟ್? ಹೇಗ್ ಶಾರ್ಪ್ ಮಾಡ್ತೀರಿ? ಅರೆ ಹೇಗ್ ಶಾರ್ಪ್ ಮಾಡ್ತೀರಿ ನೀವು? ಮನೇಲಿ ಕತ್ತಿ ಉಪಯೋಗಿಸ್ತೀರ ಸಿಟ್ಟು? ಅದು ಮೊಂಡಾದ್ರೆ ಏನ್ ಮಾಡ್ತೀರಿ? ಹೊರಗಡೆ ಅವ್ನ್ ಬರ್ಲೇ ಇಲ್ಲಪ್ಪ, ಏನ್ ಮಾಡ್ತೀರಿ? ಹೆಂಗೆ? ಕಲ್ಲಲ್ಲಿ ಕರೆಕ್ಟ್ ಉತ್ತರ ಅದನ್ನ ಕಲ್ಲಲ್ಲಿ ಕರೆಕ್ಟ್
ಇನ್ ದ ಸೇಮ್ ವೇ ಪ್ರೈಸ್ ಬಿಡಿ ಗಾಡ್, ಅನುದಿನವೂ ಕೂಡ ಬಂಡೆಕಲ್ಲಾಗಿರುವಂತ ಪ್ರಭು ಯೇಸು, ಥ್ಯಾಂಕ್ ಗಾಡ್, ಅವರ ಪ್ರಸನ್ನತೆಯನ್ನು ಕಾಲ ಕಳೆಯುವಾಗ ನೀವು ಯಾವ ರೀತಿ ಆ ವಾಕ್ಯನ ಉಪಯೋಗಿಸಬೇಕು, ಯಾವ ರೀತಿ ನಿಮ್ಮ ಜೀವನದಲ್ಲಿ ಇರುವಂತಹ ಸಮಸ್ಯೆನ ಬುಡ ಸಮೇತ ಕಟ್ ಮಾಡುವಂತೆ ಆ ವಾಕ್ಯವನ್ನ, ಆ ವಾಕ್ಯದ ಜ್ಞಾನವನ್ನು ಪಡ್ಕೊಂಡು ಆ ವಾಕ್ಯ ಎಂಬ ಕತ್ತಿಯನ್ನ ಹರಿತಗೊಳಿಸಬೇಕು ಎಂಬುದಾಗಿ ನಿಮಗೆ ಕಲಿಸ್ಕೊಡುವಂಥದ್ದು ಪವಿತ್ರಾತ್ಮ ದೇವರಾಗಿದ್ದಾರೆ. ಬಂಡೆಕಲ್ಲು ಬಂದು ಪ್ರಭು ಯೇಸು, ದೇವರ ವಾಕ್ಯದ ಖಡ್ಗ. ಆ ಬಂಡೆಕಲ್ಲಿನ ಜೊತೆಯಲ್ಲಿ ಅನುದಿನ ಕೂಡ ದೇವರ ವಾಕ್ಯದೊಂದಿಗೆ ನೀವು ಕಾಲ ಕಳೆಯುವಾಗ ನಿಮ್ಮ ನೀವು ಉಪಯೋಗಿಸುವಂತ ವಾಕ್ಯ ಎಂಬ ಕತ್ತಿ, ಪ್ರೈಸ್ ಗಾಡ್, ಸದಾಕಾಲ ಹರಿತವಾಗಿರ್ತದೆ. ನೀವು ದೇವರ ವಾಕ್ಯ ಎಂಬ ಖಡ್ಗನ್ನು ಉಪಯೋಗಿಸಿದೆ, ನಾನು ಚರ್ಚ್ಗೆ ಹೋದ್ರೆ ಸಾಕು, ನಾನು ಹೌದು ಪ್ರಾರ್ಥನೆ ಕೂಟಕ್ಕೆ ಹೋದ್ರೆ ಸಾಕು, ಅಥವಾ ನಾನು ಹಾಡು ಹೇಳಿದ್ರೆ ಸಾಕು, ನನ್ನ ಮಧ್ಯಸ್ಥಿಗೆ ಪ್ರಾರ್ಥನಾ ತಂಡದಲ್ಲಿ ಇದ್ರೆ ಸಾಕು, ಅದನ್ನು ಪ್ರಬೋಧಕ ಆಗಿದ್ರೆ ಸಾಕು ಅಂತೇಳಿ ನಾವೇನಾದ್ರೂ ಇಷ್ಟಕ್ಕೆ ನಾವು ಬಿಟ್ವಿ, ಖಂಡಿತ ಪ್ರಿಯರೇ ಕಳ್ಳನಾಗಿರೋ ಸೈತನ ಬಂದು ಯಾರು ದೇವರ ವಾಕ್ಯ ಎಂಬ ಖಡ್ಗವನ್ನು ಉಪಯೋಗಿಸ್ತಿರ್ತಾರೋ, ಯಾವ ತರ ಉಪಯೋಗಿಸ್ಬೇಕೆಂಬ ತಿಳುವಳಿಕೆ ಇಲ್ದೇನೆ ಇರ್ತದೋ ಅಂತ ವ್ಯಕ್ತಿಗಳ ಜೀವನದಲ್ಲಿ ಸುಲಭವಾಗಿ ಪ್ರವೇಶಿಸಿ ಅವನು ನಮ್ಮ ಜೀವನದಲ್ಲಿರುವಂತಹ ಇನ್ನಿತರ ಎಲ್ಲಾ ಕಾರ್ಯಗಳು ಕದ್ಕೊಂಡು ಹೋಗ್ತಾನೆ. ಕದ್ಕೊಂಡು ಹೋಗೋದು ಮಾತ್ರವಲ್ಲ, ತದನಂತರ ನಮ್ಮ ಜೀವನದಲ್ಲಿರುವಂತಹ ಒಂದೊಂದು ಕಾರ್ಯಗಳನ್ನು ಕೂಡ ಹಂತವಾಗಿ ಕೊಲೆ ಮಾಡ್ತಾನೆ. ಕೊಲೆ ಮಾಡಿ ನನ್ನನ್ನು ಮಾತ್ರವಲ್ಲ, ನನ್ನ ಕುಟುಂಬವನ್ನ, ನನ್ನ ಸೇವಾ ಕಾರ್ಯವನ್ನ ಎಲ್ಲವನ್ನ ಅಂತಿಮವಾಗಿ ನಾಶಗೊಳಿಸ್ತಾನೆ. ಅವನು ಬಂದಿರೋ 3 ಕಾರ್ಯಕ್ಕಾಗಿ: ಕಳ್ತನಕ್ಕಾಗಿ, ಕೊಲೆ ಮಾಡ್ಲಿಕ್ಕಾಗಿ, ನಾಶ ಮಾಡ್ಲಿಕ್ಕಾಗಿ. ಯಾಕೆ ಇವತ್ತು ಕ್ರೈಸ್ತ ಮಕ್ಕಳು ರೋಗದ ಅವಸ್ಥೆಯಲ್ಲಿ ಹೇಳ್ತಾರಂಥದ್ದು, ಬಡತನ ಹೇಳ್ತಾ ಇದಾರೆ, ಯಾಕೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದಾರೆ ಅಂತಂದ್ರೆ ಕಾರಣ ವಾಕ್ಯ ಎಂಬ ಕತ್ತಿ ಅವ್ರ ಹತ್ರ ಇಲ್ಲ. ಆ ವಾಕ್ಯ ಎಂಬ ಕತ್ತಿಯನ್ನು ಆಲ್ರೆಡಿ ಸೈತನ್ ಕದ್ಕೊಂಡು ಹೋಗಿದ್ದಾನೆ. ಅದಕ್ಕೋಸ್ಕರ ನೋಡಿ, ಯಾವ್ದಾದ್ರು ಎಸ್ಪೆಷಲಿ ಕಥೋಲಿಕ್ ಕ್ರೈಸ್ತ ಮಕ್ಕಳ ಮನೆಯಲ್ಲಿ ಎಲ್ಲ ದೇವ್ರ ವಾಕ್ಯ ಧ್ಯಾನಿಸೋದು ನೋಡಿದೀರಾ? ಪ್ರಾರ್ಥನೆ ಮಾಡ್ತಾರೆ, ಹಾಡು ಹೇಳ್ತಾರೆ, ಜಪಸರ ಮಾಡ್ತಾರೆ, ಬಟ್ ವಾಕ್ಯ ಇದೆಯಾ? ವಾಕ್ಯ ಇಲ್ಲ. ಸೈತನ್ ಯಾವ ಕಾರಣಕ್ಕೂ ಥ್ಯಾಂಕ್ ಗಾಡ್ ನೀವು ಮಾಡುವಂತ ಪ್ರಾರ್ಥನೆಗಾಗ್ಲಿ, ಅಥವಾ ನೀವು ಚರ್ಚ್ಗೆ ಹೋಗ್ತಾ ಇರುವಂತ ಕಾರ್ಯಕ್ಕಾಗ್ಲಿ, ಅಥವಾ ನನ್ನ ಪ್ರಬೋಧಕ ಎಂಬುದಾಗಿ ನಾನು ಕಂಟ್ರೋಲ್ ಬೈಬಲ್ ಹಿಡ್ಕೊಂಡು ಓಡುವಂತ ಕಾರ್ಯಕ್ಕಾಗ್ಲಿ, ನನಗಿರುವ ಟೈಟಲ್ಗಳು ಒಳ್ಳೆ ಕೋಗಿಲೆ ತರ ಆಡ್ತೀರಾ ಬ್ರದರ್ ಅಥವಾ ಆಡ್ತೀರಾ ಸಿಸ್ಟರ್ ಎಂಬುದಾಗಿ ಚರ್ಚ್ ನಮ್ಗೆ ಏನೆಲ್ಲ ಬಿರುದುಗಳು ಕೊಟ್ಟಿದಾರೋ, ಈ ಯಾವ ಬಿರುದುಗಳಿಗೂ ಸೈತನ್ ಎದುರೋದಿಲ್ಲ. ಸೈತನ್ ಎದುರುವಂತದ್ದು ನೀವು 0 ಲೆವೆಲ್ ಇರ್ಬೋದು, ಬಟ್ ನೀವು ಯಾವಾಗ ಅನುದಿನವೂ ಕೂಡ ಪ್ರಭು ಯೇಸುವಿನ ಪ್ರಸನ್ನತೆಯಲ್ಲಿ ದೇವರ ವಾಕ್ಯ ತೆಗೆದುಕೊಂಡು ದೇವರ ವಾಕ್ಯನ ಧ್ಯಾನಿಸುತ್ತಾ ದೇವರ ಪ್ರಸನ್ನತೆಯಲ್ಲಿ ದೇವರಾಗಿರುವ ಪ್ರಭು ಯೇಸುವಿನ ಕಾಲ ಕಳಿತೀರಿ, ಅವರೊಂದಿಗೆ ನೀವು ಸಹವಾಸ ಮಾಡ್ತಾ ಇದ್ದೀರಲ್ಲ, ಆ ಸಹವಾಸವನ್ನ ಯಾವಾಗ ದುರಾತ್ಮ ನೋಡ್ತಾನೋ ಆಗ ಮಾತ್ರ ಪ್ರಿಯರೇ ದುರಾತ್ಮನು ನಿಮ್ಮನ್ನು ನೋಡ್ರು ಸಾಕು ಎದುರ್ತಾನೆ. ಪ್ರೈಸ್ ಗಾಡ್. ಅದಕ್ಕಾಗಿ ಥ್ಯಾಂಕ್ ಗಾಡ್, ನಿಮ್ಮ ಜೀವನದಲ್ಲಿ ಸೈತಾನನು ಯಾವುದೆಲ್ಲ ಏರಿಯಾದಲ್ಲಿ ಪ್ರವೇಶ ಆಗಿದ್ರೆ ಪ್ರೈಸ್ ಬಿಡಿ ಗಾಡ್, ಅವನು ಹೇಗೆ ಓಡುವಂತೆ ಮಾಡ್ತೀರಿ? ನೀವು ನಂಬ್ತೀರಾ? ಥ್ಯಾಂಕ್ ಗಾಡ್, ಪ್ರಭು ಯೇಸು ನಮ್ಮ ಜೀವನದಲ್ಲಿ ಸೈತನ್ ಓಡಿಸ್ತಾರೆ ಎಂಬುದಾಗಿ ನಂಬ್ತೀರಾ? ಓಡಿಸಲ್ವಾ? ಖಂಡಿತ ಅವ್ರು ಓಡಿಸೋದಿಲ್ಲ. ಅದನ್ನ ನೀವು ತಿಳ್ಕೊಂಡಿರೋದು. ಅದಕ್ಕಾಗಿ ನೀವು ಕೇಳ್ತಾ ಇದ್ದೀರಿ, ದೇವ ನನ್ನ ಜೀವನದಲ್ಲಿ ಈ ತರ ಈ ಏರಿಯಾದಲ್ಲಿ ದುರಾತ್ಮ ಬಂದಿದ್ದಾನೆ, ರೋಗವನ್ನು ಕದ್ಕೊಂಡು ಹೋಗಿ ಬಂದಿದ್ದಾನೆ, ಆರೋಗ್ಯವನ್ನು ಕದ್ಕೊಂಡು ಹೋಗಿ ಬಂದಿದ್ದಾನೆ, ಹಣಕಾಸನ್ನ ಕದ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾನೆ ದೇವ, ಅದಕ್ಕೋಸ್ಕರ ನೀವು ಆ ಕಳ್ಳನ ಓಡಿಸಿ, ಸೈತನ ಓಡಿಸಿ. ಅದಕ್ಕಾಗಿ ನಮ್ಮ ದೇವರು ಸೈತನ ಓಡಿಸೋ ದೇವರು. ಬೈಬಲ್ ಹೇಳ್ತದೆ, ನಿಮ್ಮನ್ನ ನೀವು ಮೊದಲು ದೇವರಿಗೆ ಅಧೀನಪಡಿಸ್ಕೊಳ್ಳಿ, ಆಗ ಸೈತನನ್ನ ಎದುರಿಸ್ತೀರಿ, ಆಗ ಅವನು ಪಲಾಯನಗೈತಾನೆ. ನೀವು ಸೈತನ ಓಡಿಸ್ಬೇಕು ಹೊರತು ಯೇಸುನ ಓಡಿಸೋದಿಲ್ಲ. Praise the Lord. Hallelujah. Hallelujah. Thank you Jesus. ಅದೇ ಕಳ್ಳ ಅದಕ್ಕೆ ಬರೋದು ಕಳ್ತನ ಮಾಡ್ಲಿಕ್ಕಾಗಿ, ಕೊಲೆ ಮಾಡ್ಲಿಕ್ಕಾಗಿ, ನಾಶ ಮಾಡ್ಲಿಕ್ಕಾಗಿ. ಉದಾಹರಣೆಗೆ ಫಾರ್ ಎಕ್ಸಾಂಪಲ್, ನೀವು ಪ್ರಾರ್ಥನೆ ಕೂಡ ಬಂದಿದ್ದೀರಿ, ನೀವು ಹೇಳಿದ್ರಿ ಬ್ರದರ್ ನಮ್ಮ ಜೀವನದಲ್ಲಿ ಕಳ್ಳನೇ ನಾವು ನೋಡಿಲ್ಲ ಬ್ರದರ್, ನಾವು ಕಳ್ಳ ನಮ್ಮ ಹತ್ರ ಬರಕ್ಕೂ ಸಾಧ್ಯ ಇಲ್ಲ. ಓಕೆ, ಜಸ್ಟ್ ಇಲ್ಲಿಂದ ನೀವು ಪ್ರಾರ್ಥನೆ ಕೂಡ ಬರುವಾಗ ಮನೆಗೆ ಬೀಗ ಹಾಕೊಂಡು ಬಂದಿದ್ದೀರಿ, ನೀವು ಇಲ್ಲಿಂದ ಪ್ರಾರ್ಥನೆ ಕೂಡ ಮುಗಿಸಿ ಮನೆಗೆ ಹೋದ್ರಿ. ಮನೆಗೆ ಹೋದ್ಮೇಲೆ ಪ್ರೈಸ್ ಬಿ ಟು ಗಾಡ್, ನೀವು ಬೀಗನ ಓಪನ್ ಮಾಡಿ ಮನೆ ಹೋದ್ರಿ. ಬಟ್ ಮನೆ ಹೋದ್ಮೇಲೆ ಥ್ಯಾಂಕ್ ಗಾಡ್ ನೀವು ಡ್ರೆಸ್ ಚೇಂಜ್ ಮಾಡೋಣ ಅಂತೇಳಿ ನಿಮ್ಮ ಬೆಡ್ರೂಮ್ ಹೋದ್ರಿ. ಬೆಡ್ರೂಮ್ ನೋಡ್ತಾ ಇದ್ದೀರಿ, ನಿಮ್ಮ ಆ ಬೀರು ಎಲ್ಲ ಓಪನ್ ಆಗಿ, ಲಾಕರ್ ಓಪನ್ ಆಗಿ, ಎಲ್ಲ ಅಲ್ಲಿರುವಂತ ಪೇಪರ್ಗಳು, ಅಲ್ಲಿರುವಂತ ಬಟ್ಟೆಗಳೆಲ್ಲ ಚಲಪಿ ಆಗಿ ಬಿದ್ದಿದೆ. ಅದರ ಅರ್ಥ ಏನು? ಕಳ್ಳ ಬಂದು ಹೋಗಿದ್ದಾನೆ. ಬಟ್ ನಿಮ್ಮ ಮನೆ ಲಾಕ್ ಆಗಿದೆ, ನಿಮ್ಮ ಮನೆ ಬೀಗ ಹಾಕಿದ್ರು ಕೂಡ ಅಲ್ಲಿ ವಸ್ತುಗಳು ಚಲ್ಲಪಿಲ್ಲಿ ಆಗಿರೋದು ನೋಡಿದ್ರೆ ಅಲ್ಲೆಲ್ಲ ಇವು ನಿಮ್ಮ ಲಾಕರ್ ಇರುವಂತ ಒಡವೆ ವಸ್ತ್ರಗಳು ಕಾಣದೆ ಇರುವಂತ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಾಗ್ತದೆ ಕಳ್ಳ ಬಂದು ಹೋಗಿದ್ದಾನೆ ಎಂಬುದಾಗಿ. ಕರೆಕ್ಟಾ? ಇನ್ ದ ಸೇಮ್ ವೇ ನಿಮ್ಮ ಜೀವನದಲ್ಲಿ ಕಳ್ಳ ಬಂದಿಲ್ಲ ಎಂಬುದಾಗಿ ನೀವು ಅನ್ಕೊಂಡಿರ್ಬೋದು. ನಿಮ್ಮ ಜೀವನದಲ್ಲಿ ಏನಾದ್ರೂ ಆರೋಗ್ಯ ಕಳ್ತನ ಆಗಿದ್ರೆ, ಹಣಕಾಸು ಕಳ್ತನ ಆಗಿದ್ರೆ, ಅಥವಾ ನಿಮ್ಮ ಜೀವನದಲ್ಲಿ ವಿಧೇಯತ್ವ ಕಳ್ತನ ಆಗಿದ್ರೆ, ದೈವ ಭಯಭಕ್ತಿ ಕಳ್ತನ ಆಗಿದ್ರೆ, ಅದ್ರ ಅರ್ಥ ನೀವು ದೇವರ ಮಕ್ಕಳಾಗಿರ್ಕೊಂಡು ನೀವು ಹೇಳ್ಬೋದು, ಯೇಸುವಿನ ನಾಮದಲ್ಲಿ ಬಂಧಿಸ್ಬಿಟ್ಟಿದ್ದಾನೆ, ಬಂಧಿಸಿರ್ಬೋದು. ಅವನು ಇನ್ನೊಂದ್ ಕಡೆಯಿಂದ ಬಂದು ಅವುಗಳೆಲ್ಲ ಲೂಟಿ ಮಾಡ್ಕೊಂಡು ಹೋಗಿದ್ದಾನೆ, ಆರೋಗ್ಯ, ಹಣಕಾಸು, ಸಮಾಧಾನ, ಸಮೃದ್ಧಿ ಎಲ್ಲವನ್ನ.
ದೇವರು ಯೇಸು ಕ್ರಿಸ್ತರ ಮೂಲಕ ನಿಮ್ಗೆ ಕೊಟ್ಟಿರುವಂತಹ ಆರೋಗ್ಯವನ್ನ, ಸಮಾಧಾನ, ಸಮೃದ್ಧಿ, ಹಣಕಾಸು, ವಿಧಿಯತ್ವ ಇವುಗಳೆಲ್ಲವನ್ನ ಯಾವ್ದಾದ್ರು ಒಂದನ್ನ ಏನಾದ್ರೂ ಇವತ್ತು ನೀವು ಕಳ್ಕೊಂಡಿದ್ರೆ ಕಳ್ಳ ಬಂದು ಆಲ್ರೆಡಿ ನಿಮ್ಮ ಜೀವನಕ್ಕೆ ಪ್ರವೇಶ ಆಗಿ ಅದನ್ನು ಕದ್ಕೊಂಡು ಹೋಗಿದ್ದಾನೆ ಎಂಬುದಾಗಿ ಅದು ಸೂಚನೆ. ಕರೆಕ್ಟಾ? ಬಟ್ ಈಗ ನೀವೇನ್ ಮಾಡ್ಬೇಕು ಬೇರೆ? ಪ್ರೈಸ್ ಬಿಟ್ಟು ಗಾಡ್, ಕಳ್ಳ ಬಂದು ಹೋಗಿದ್ದಾನೆ ಎಂಬುದಾಗಿ ಹೋದ್ಮೇಲೆ ಕೂಡ ಅದು ಅರ್ಥಕೊಂಡ್ಮೇಲೆ ಕೂಡ ನೀವು ದೇವರ ವಾಕ್ಯದಲ್ಲಿ ನಿಮ್ಮ ನೀವು ಬಲಪಡಿಸ್ಕೊಳ್ಳಿಕ್ಕಾಗಿ ಸಮಯವನ್ನ ಕಾಲ ಕಳೆದ ಹೋದ್ರೆ ಖಂಡಿತವಾಗಿಯೂ ಕಳ್ಳ ಬಂದು ಹಾಲಲ್ಲಿ ಇದ್ದಿದ್ದನ್ನ ನೀವೇನೋ ಬಂದ ಶಬ್ದ ಗೊತ್ತಾಯ್ತು, ಅವನ ಹಾಲ್ ಇದ್ದನ್ನೆಲ್ಲ ಲೂಟಿ ಮಾಡ್ಕೊಂಡು ಹೋಗಿರ್ಬೋದು. ನೆಕ್ಸ್ಟ್ ಅವನು ಗೊತ್ತು ಹಾಲಲ್ಲಿ ಇವರು ಟಿವಿ, ಫ್ರಿಡ್ಜ್ ಎಲ್ಲ ಇಷ್ಟೆಲ್ಲ ಲಕ್ಷಾಂತರ ಬೆಲೆ ಬಾಳುವಂತದ್ದ ವಸ್ತುಗಳು ಹೊಂದಿರುವಾಗ ಅಯ್ಯೋ ಸಡನ್ ಬಂದ್ಬಿಟ್ರಲ್ಲ ಅಂತೇಳಿ ಹಿಂದ್ಗಡೆ ಬಾಗಿಲು ಹೊಟ್ಟೋಗಿದ್ದಾನೆ. ಬಟ್ ನೆಕ್ಸ್ಟ್ ಅವ್ನು ಗೊತ್ತು ಮನೇಲಿ ಇಷ್ಟೆಲ್ಲ ಒಳ್ಳೊಳ್ಳೆ ಐಟಮ್ಸ್ ಗಳು ಇರ್ಬೇಕಾದ್ರೆ ಇನ್ನು ಬೀರೋಗಳು ಏನಿರ್ಬೋದು. ನೆಕ್ಸ್ಟ್ ಇನ್ನೊಂದಿನ ಕಣ್ಣಾಗ್ತಾನೆ, ಡೈರೆಕ್ಟ್ ರೂಮ್ಗೆ ಹೋಗ್ತಾನೆ. ಅದ್ರ ಅರ್ಥ ನೀವು ಆ ಕಳ್ಳ ಹಾಲ್ ಬಂದಾಗ ನೀವು ಎಚ್ಚೆತ್ತುಕೊಂಡು ಈಗಲಾದ್ರೂ ನೀವು ದೇವರ ಪ್ರಸನ್ನತೆಯಲ್ಲಿ ಕಾಲ ಕಳೆಯುತ್ತಾ ದೇವರ ವಾಕ್ಯ ಖಡ್ಗವನ್ನು ಅನುದಿನ ಉಪಯೋಗಿಸುವುದನ್ನು ಕಲ್ತ್ಕೊಳ್ದೆ ಹೋದ್ರೆ ಅವನು ಬೆಡ್ರೂಮ್ ಬರ್ತಾನೆ, ಅವನ ಅಡುಗೆ ಮನೆಗೆ ಬರ್ತಾನೆ, ಎಲ್ಲವನ್ನ ಕಳ್ತನ ಮಾಡ್ಕೊಂಡು ಕೊನೆಗೊಂದು ದಿನ ನಿಮ್ಮ ಜೀವನದಲ್ಲಿ ಇವತ್ತು ಯಾವ್ದನ್ನು ಅಂದ್ಕೊಂಡಿದ್ದೀರಿ ಅದನ್ನು ಕೂಡ ಅವನು ಕದ್ಕೊಂಡು ಹೋಗಿರ್ತಾನೆ. ಕೊನೆಗೆ ಝೀರೋ ಆಗ್ತೀರಿ. ಪ್ರೈಸ್ ಬಿಡಿ ಗಾಡ್. ಒಂದು ಗುಡ್ ನ್ಯೂಸ್ ಏನಂತಂದ್ರೆ ಕಳ್ಳ ಇವುಗಳೆಲ್ಲದಕ್ಕೂ ಬಂದಿರಬಹುದು. ಬಟ್ ಯೇಸು ನೋಡಿ ಏನ್ ಹೇಳ್ತಾರೆ, ಇನ್ನೊಂದ್ಸಲ ಓದು ಮದುವೆ ವಾಕ್ಯನ. ಕಳ್ಳನು ಬರುವುದು ಕಳ್ಳತನಕ್ಕಾಗಿ, ಕೊಲ್ಲುವುದಕ್ಕಾಗಿ ಮತ್ತು ನಾಶ ಮಾಡುವುದಕ್ಕಾಗಿ ಮಾತ್ರ. ನಾನು ಬಂದದ್ದಾದರೂ, ಯೇಸು ಹೇಳ್ತಿದ್ದಾರೆ, ನಾನು ಬಂದದ್ದಾದರೂ ಜೀವ ನೀಡಲು ಯಥೇಚ್ಛವಾಗಿ ನೀಡಲು. ಯಥೇಚ್ಛವಾದ ಜೀವ ನೀಡ್ಲಿಕ್ಕಾಗಿ ಯೇಸು ಬಂದಿದ್ದೇನಕ್ಕೆ? ಯೇಸು ಬಂದಿರೋದೇನಕ್ಕೆ? ಜೀವ ನೀಡಲು, ಯಥೇಚ್ಛ ನೀಡಲು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಭು ಯೇಸು ಬಂದಿದ್ದು ಆಯ್ತು, ನಮ್ಮೆಲ್ರಿಗೂ ಜೀವ ನೀಡಿದ್ದು ಆಯ್ತು. ನಾನು ಕಳೆದ ತರಗತಿಯಲ್ಲಿ ತಿಳಿಸಿದ್ದೇನೆ, ಜೀವ ಅಂದ್ರೆ ZOE, ದೇವರ ಜೀವನ ನೀಡ್ಲಿಕ್ಕೆ ಬಂದಿದ್ದು. ಬಟ್ ಆದ್ರೆ ಒಂದ್ಸಲ ಪ್ರಭು ಯೇಸು ಈ ಲೋಕಕ್ಕೆ ಬಂದು ಪ್ರೈಸ್ ಬಿಟ್ಟು ಗಾಡ್ ಅವ್ರು ಯಾವ್ದಕ್ಕೋಸ್ಕರ ಬಂದಿದ್ರು ನಮಗೆ ಹೇಳಿದ್ರು ಅದು ನಮ್ಗೆಲ್ಲರೂ ಕೊಟ್ಬಿಟ್ಟು ಹೋದ್ರು, ಜೀವನ ಕೊಟ್ಬಿಟ್ಟು ಹೋದ್ರು. ಅದ್ರ ಅರ್ಥ ಆ ಜೀವವನ್ನ ಪ್ರಭು ಯೇಸು ಕೊಟ್ಟಿರುವಂತದ್ದು ಏನಂತಂದ್ರೆ ಯಾವ್ದೆಲ್ಲ ಏರಿಯಾಗಳಲ್ಲಿ ಮಾನದ ಅವಸ್ಥೆಯನ್ನು ಅನುಭವಿಸ್ತಾ ಇದ್ರಿ ಆ ಒಂದೊಂದು ಏರಿಯಾದಲ್ಲೂ ಕೂಡ ಜೀವದ ಫಲಗಳನ್ನ ಉತ್ಪತ್ತಿ ಮಾಡ್ಲಿಕ್ಕಾಗಿ ಪ್ರಭು ಯೇಸು ಜೀವನನ್ನು ಕೊಟ್ಟಿದ್ದಾರೆ, ದೇವರ ಜೀವನ ಕೊಟ್ಟಿದ್ದಾರೆ. ಬಟ್ ಪ್ರಶ್ನೆ ಏನಂತಂದ್ರೆ ಆ ಜೀವ ನಿಮ್ಮಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ಕೆಲಸ ನಿರ್ವಹಿಸಬೇಕಾದ್ರೆ ಒಂದು ಮುಖ್ಯವಾದ ಅಂಶ ನಿಮಗೆ ಗೊತ್ತಿರಬೇಕು. ಪ್ರಿಯರೇ, ನೀವು ಎಸ್ಪೆಷಲಿ ಥ್ಯಾಂಕ್ ಗಾಡ್, ನೀವೇನಾದ್ರೂ ಹಾಸ್ಪಿಟಲ್ಗೆ ಹೋದಾಗ ICU ವಾರ್ಡ್ ಅಲ್ಲಿ ಅಡ್ಮಿಟ್ ಆಗಿರ್ತಾರಲ್ಲ, ಅವ್ರು ನೋಡ್ಲಿಕ್ಕೆ ಹೋದಾಗ ಅವ್ರ ಮೂಗೆಲ್ಲ ಜಸ್ಟ್ ಮಾಸ್ಕ್ ಹಾಕಿರ್ತಾರೆ, ನೋಡಿದೀರಾ? ಅದಾದ್ಮೇಲೆ ಜಸ್ಟ್ ಅವ್ರ ಶರೀರದಿಂದ ವೈರ್ಗಳೆಲ್ಲ ಕೊಟ್ಟು ಅಲ್ಲೊಂದು ಮಿಷಿನ್ ಕೂಡ ಇರ್ತದೆ. ಆಗ ನೋಡಿ ಕುಯ್ ಅಂತ ಡೀಪ್ ಸೌಂಡ್ ಬರ್ತಾ ಇರ್ತದೆ. ಆಗ ಅಲ್ಲಿ ನೀವು ನೋಡೋದ್ರೆ ಆ ಡಿಸ್ಪ್ಲೇ ನೋಡೋದಾದ್ರೆ ಜಸ್ಟ್ ಅಲ್ಲಿ ರೇಖೆಗಳು ನೋಡ್ತಾ ಇದ್ರಿ, ಮೇಲೆ ಕೆಳಗೆ ಆಗ್ತಾ ಇರ್ತದೆ ಡಿಸ್ಪ್ಲೇ, ನೋಡಿದೀರಾ? ಏನಾದ್ರು ಅರ್ಥ ಮೇಲೆ ಕೆಳಗೆ ಆದ್ರೆ ಆ ವ್ಯಕ್ತಿ ಜೀವಂತವಾಗಿದ್ದಾನ ಅಥವಾ ಸತ್ತೋಗಿದ್ದಾನ ಅಂತಾನ? ಜೀವಂತವಾಗಿರುವಾಗ ಅಲ್ಲಿರುವಂತಹ ಏನ್ ಹೇಳ್ತದೆ ಅದಕ್ಕೆ ಗ್ರಾಫ್ ಮೇಲೆ ಕೆಳಗಡೆ ಇರ್ತದೆ, ಅದ್ರ ಅರ್ಥ ಉಸಿರಾಡ್ತಾ ಇದ್ದಾನೆ ಎಂಬುದಾಗಿ. ಸಪೋಸ್ ನೀವು ಹೋಗಿ ನೋಡುವಾಗ ಅದೇನು ಸ್ಟ್ರೈಟ್ ಲೈನ್ ಆಗ್ಬಿಟ್ಟಿದ್ರೆ ಗೊಡಕ್ ಸತ್ತೋಗಿದ್ದಾನೆ ಅಂತೇಳಿ, ಕರೆಕ್ಟ್? ಅದ್ರ ಅರ್ಥ ಎಲ್ಲಿಯ ತನಕ ನಿಮ್ಮ ಜೀವಕ್ಕೆ ಅನುಗುಣವಾಗಿ ನೀವು ಜೀವಿಸ್ತೀರಿ, ನಿಮ್ಮ ಜೀವನ ಉಪಯೋಗಿಸ್ತೀರಿ, ಅಲ್ಲಿ ತನಕ ನಿಮ್ಮ ಜೀವನ ಹಿಂಗೆ ಏರಿಳಿತ ಆಗುತ್ತಾ ಇರ್ತದೆ. ಒಂದಿನ ಐ ಲವ್ ಯು ಡಾರ್ಲಿಂಗ್ ಅಂತ ಕಿಸ್ ಕೊಡ್ತೀರಿ, ನಾಳೆ ಅದೇ ಕಿಸ್ ಕೊಟ್ಟದ್ದು ಅದೇ ಬಾಯಿಂದ ಕಚ್ಚಕ್ಕೆ ಹೋಗ್ತೀರಿ. ಹಲೋ, ಗಂಡ ಹೆಂಡತಿ ಮಧ್ಯದಲ್ಲಿ ಒಂದಿನ ಹಬ್ಬ ಇಂಥ ಮಕ್ಕಳು, ಮೈ ಗಾಡ್, ದೇವ್ ಕೊಟ್ಟ ಮಕ್ಕಳಿಗಾಗಿ ಸ್ತೋತ್ರ ಮಾಡನೆ, ಯಾರಾದ ಮಕ್ಕಳು ನೀವು ಎಲ್ಲಿ ತನಕ ನಿಮಗೆ ಜೀವ ಇರ್ತದೋ ಅಲ್ಲಿ ತನಕ ನಿಮ್ಮ ಜೀವನದಲ್ಲಿ ಎಲ್ಲ ಬರೀ ಏರಿಳಿತಗಳ ಮೇಲೆ ಕೆಳಗಡೆ ಆಗ್ತಾನೆ ಇರ್ತದೆ. ಬಟ್ ಯಾವಾಗ ನಿಮ್ಮ ಜೀವನ ಸಾಯಿಸ್ಕೊಳ್ತೀರಿ, ಸ್ಟ್ರೈಟ್ ಲೈನ್ ನಿಮ್ಮ ಜೀವನ ಸಮಾಧಿ ಮಾಡ್ಕೊಳ್ತೀರಿ, ಆಗ ಕ್ರಿಸ್ತ ಯೇಸು ನಿಮ್ಮ ಒಳಗಡೆ ಜೀವಿಸ್ತಾ ಇದ್ದಾರೆ, ಅವರ ಜೀವ ನಿಮ್ಮ ಮೂಲಕ ಹರಿಲಿಕ್ಕೆ ಪ್ರಾರಂಭ ಹೋಗ್ತದೆ. ಅವರ ಜೀವ ಹರಿಯುವಾಗ ಯಾವುದೆಲ್ಲ ಏರಿಯಾದಲ್ಲಿ ಪ್ರೈಸ್ ಗಾಡ್ ನೀವು ಬಂಧನಕ್ಕೊಳಗಾಗಿರ್ಬೋದು, ಹಣಕಾಸಿನ ಬಂಧನದಲ್ಲಿರ್ಬೋದು, ರೋಗದ ಬಂಧನದಲ್ಲಿರ್ಬೋದು, ಅಶಾಂತಿ ಅಸಮಾಧಾನದ ಬಂಧನದಲ್ಲಿರ್ಬೋದು, ಯಾವುದೆಲ್ಲ ದುರಾತ್ಮನ ಸಮಸ್ಯೆ ಇರ್ತಾನೋ ಆ ಒಂದೊಂದು ಏರಿಯಾದಲ್ಲೂ ಕೂಡ ಥ್ಯಾಂಕ್ ಗಾಡ್ ಜೀವದ ಫಲಗಳು ನೀವು ಅನುಭವಿಸ್ತೀರಿ. ಹಾಗಾದ್ರೆ ಯೇಸುವಿನ ಜೀವ ನಿಮ್ಮಲ್ಲಿ ಹರಿಬೇಕಾದ್ರೆ ಅಥವಾ ನಿಮ್ಮ ಪರಿಸ್ಥಿತಿಯಲ್ಲಿ ಹರಿಬೇಕಾದ್ರೆ ನೀವೇನಾಗಬೇಕಂತೆ? ಸತ್ತು ಹೋಗ್ಬೇಕು. ಹಾಗಾದ್ರೆ ಇವತ್ತು ನಿಮ್ ಕೆಲಸ ಏನು? ಮನೆಗೆ ಹೋದ್ಮೇಲೆ ಸತ್ತೋಗೋದು. ಏನ್ ಸಾವು ಅಂದ್ರೆ ನೀವು ನಿಮ್ಮ ಜೀವ ಹೊಂದಿದ್ದೀರಿ,
ಯೇಸುವಿನ ಜೀವನ ಇದೆ. ಅದಕ್ಕೆ ಈ ಪ್ರಭು ಯೇಸು ಹೇಳುವಂಥದ್ದು, ಯಾರು ತನ್ನ ಪ್ರಾಣವನ್ನ, ತನ್ನ ಲೈಫ್ ಅನ್ನ, ತನ್ನ ಪ್ರಾಣವನ್ನ ಯಥೇಚ್ಛ ಪ್ರೀತಿಸ್ತಾನೋ ಅವನು ಆದಷ್ಟು ಬೇಗ ಅದನ್ನ ಕಳ್ಕೊಳ್ತಾನೆ. ಏನಂಗದು ಪ್ರಾಣ ಅಂದ್ರೆ? ಲೈಫ್ ಅಂದ್ರೆ ನಾಟ್ ವೈಫ್ ಅಲ್ಲ, ಲೈಫ್ ಲೈಫ್ ಲೈಫ್. ಏನು ಜೀವ ಅಂದ್ರೆ? ಲೈಫ್ ಅಂದ್ರೆ ಏನು? ಲೈಫ್ ಅಂದ್ರೆ ಪ್ರಿಯರೇ, ನೀವು ಆಲೋಚಿಸುವಂಥದ್ದು, ನೀವು ಬಾಯ್ತಿ ಹೇಳುವಂಥ ನುಡಿಗಳು, ನಿಮ್ಮ ನಿರ್ಧಾರಗಳು, ನಿಮ್ಮ ಕಾರ್ಯಗಳು, ನಿಮ್ಮ ಬಯಕೆಗಳು, ನಿಮ್ಮ ಆಸೆ-ಆಕಾಂಕ್ಷೆಗಳು, ನಿಮ್ಮ ಚಿತ್ತ, ಇವುಗಳೆಲ್ಲದರ ಒಟ್ಟು ಮೊತ್ತವಾಗಿದೆ ಜೀವ, ನಿಮ್ಮ ಜೀವ ಅಥವಾ ನಿಮ್ಮ ಪ್ರಾಣ, ಯುವರ್ ಲೈಫ್. ನೀವು ನಿಮ್ಮ ಬಯಕೆಯನ್ನ, ನಿಮ್ಮ ಆಸೆ-ಆಕಾಂಕ್ಷೆಗಳನ್ನ, ನಿಮ್ಮ ಚಿತ್ತವನ್ನ ಸಾಯಿಸ್ಕೊಳ್ದೆ ಹೋದ್ರೆ ನಿಮ್ಮ ಒಳಗಿರುವಂತಹ ಯೇಸುವಿನ ಜೀವವನ್ನ, ಅಂದ್ರೆ ಯೇಸುವಿನ ಚಿತ್ತವನ್ನ, ಯೇಸುವಿನ ಬಯಕೆಯನ್ನ, ಯೇಸುವಿನ ಇಚ್ಛೆಗಳನ್ನ ನೀವು ಯಾವತ್ತೂ ಕೂಡ ನಿಮ್ಮ ಮೂಲಕ ಹೊರ ತೆಗಿಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾರ ಆಸೆ-ಆಕಾಂಕ್ಷೆ ಒಳ್ಳೆದು? ನಿಮ್ಮ ಆಸೆ-ಆಕಾಂಕ್ಷೆ ಒಳ್ಳೆದ ಅಥವಾ ದೇವರ ಆಸೆ-ಆಕಾಂಕ್ಷೆಗಳು ಒಳ್ಳೆದ? ನಿಮ್ಮ ಬಯಕೆಗಳು ಒಳ್ಳೆದ ಅಥವಾ ದೇವರ ಬಯಕೆಗಳು ಒಳ್ಳೆದ? ನಿಮ್ಮ ಯೋಜನೆಗಳು ಒಳ್ಳೆದ ಅಥವಾ ದೇವರ ಯೋಜನೆಗಳು ಒಳ್ಳೆದ? ನಮ್ಗೆಲ್ಲ ಗೊತ್ತು ದೇವರ ಯೋಜನೆಗಳು, ದೇವರ ಬಯಕೆಗಳು, ದೇವರ ಆಸೆ-ಆಕಾಂಕ್ಷೆಗಳು, ದೇವರ ಚಿತ್ತ. ಬಟ್ ಆದ್ರೆ ನಾವು ಅವುಗಳನ್ನ ಮೊದಲ ಸ್ಥಾನದಲ್ಲಿ ಇಟ್ಟಿದೀವ? ಹೇಗೆ ತಿಳ್ಕೊಳ್ತೀರಿ? ಉದಾಹರಣೆಗೆ ದೇವರ ಚಿತ್ತವನ್ನು ಹೇಗೆ ತಿಳ್ಕೊಳ್ತೀರಿ? ದೇವರು ತನ್ನ ವಾಕ್ಯದಲ್ಲಿ ಏನು ನುಡಿದಿದ್ದಾರೋ ಅದೇ ದೇವರ ಚಿತ್ತ. ಬಟ್ ಪ್ರೈಸ್ ಬಿ ಟು ಗಾಡ್, ನಾನು ದೇವರ ಚಿತ್ತವನ್ನ ನನ್ನ ಚಿತ್ತವಾಗಿ ಯಾವಾಗ ಮಾರ್ಪಡಿಸ್ಕೊಳ್ತಾನೋ, ದೇವರು ಏನನ್ನ ಬಯಸ್ತಾರೋ ಅದನ್ನ ನಾನು ಬಯಸುವಂಥದ್ದು, ದೇವರು ಯಾವ್ದನ್ನ ಇಷ್ಟಪಡ್ತಾರೋ ಅದನ್ನ ನಾನು ಇಷ್ಟಪಡುವಂಥದ್ದು, ದೇವರು ಯಾವುದನ್ನ ಇಷ್ಟಪಡಲ್ವೋ ಅದನ್ನ ನಾನು ಕೂಡ ಇಷ್ಟಪಡದಿರುವಂತದ್ದಾಗಿದೆ. ಪ್ರೈಸ್ ಬಿ ಟು ಗಾಡ್. ಆಕ್ಚುಲಿ ಬೈಬಲ್ ಹೇಳ್ತದೆ ದೈವ ಭಯ. ನಾನು ಯಾವಾಗ ದೈವ ಭಯದಲ್ಲಿ ಜೀವಿಸ್ತೇನೋ, ಪ್ರೈಸ್ ಬಿ ಟು ಗಾಡ್, ದೇವರ ಚಿತ್ತವನ್ನ ನನ್ನ ಚಿತ್ತವನ್ನು ಮಾರ್ಪಡಿಸಿಕೊಂಡು, ದೇವರ ಬಯಕೆಯನ್ನು ನನ್ನ ಬಯಕೆಯನ್ನು ಮಾರ್ಪಡಿಸಿಕೊಂಡು, ಅವರ ಆಸೆ-ಆಕಾಂಕ್ಷೆಗಳನ್ನು ನನ್ನ ಆಕಾಂಕ್ಷೆಗಳನ್ನು ಮಾರ್ಪಡಿಸ್ಕೊಳ್ತೇನೋ, ಆಗ ನನ್ನ ಜೀವವನ್ನ ನಾನು ಸಾಯಿಸ್ಕೊಳ್ತಾ ಇದ್ದಾನೆ. ನಾನು ಒಳಗಿರುವಂತಹ ಯೇಸು ಕ್ರಿಸ್ತರ ಜೀವ ಹರಿಲಿಕ್ಕಾಗಿ ನಾನೇ ಸ್ವಿಚ್ ಅನ್ನು ಆನ್ ಮಾಡಿದ್ದೇನೆ ಎಂಬುದಾಗಿ. ಪ್ರೈಸ್ ಗಾಡ್. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಅದೇ ನಾನು ಯೋಚನೆ ಮಾಡ್ತದೆ. ಪ್ರೈಸ್ ಗಾಡ್. ಮೊದಲು ಅಟ್ಲೀಸ್ಟ್ ಈವನ್ ಯಾವ್ದು ಹಬ್ಬ ಹರಿದಿನ ಬಂದ್ರೆ ಒಂದ್ 5,000 ರೂಪಾಯಿ ಖರ್ಚು ವೆಚ್ಚ ಬಂದ್ರೆ ನಾನು ಮೊದಲೇ ಸಾಲ ಮಾಡ್ಬೇಕಾಗಿತ್ತು. ಹಬ್ಬ ಬಂದಾಗ ನನ್ನ ಮನಸ್ಸಲ್ಲಿ ಬರ್ತದೆ ಒಂದು ಸಾಲ ಮಾಡ್ಬೇಕು. ಸಾಲ ಮಾಡಿ ಆದ್ಮೇಲೆ ಬರೋ ಸಂಬಳದಲ್ಲಿ ಮುಂದಿನ ತಿಂಗಳಿಂದ ಸ್ವಲ್ಪ ಕೊಟ್ಕೊಳ್ಬೇಕು ಅಂತೇಳಿ. ನಿಮ್ಮಲ್ಲಿ ಕೂಡ ಅದೇ ತರ ಅನೇಕ ಮಕ್ಕಳು ಇರ್ಬೋದು, ಅನೇಕ ಮಕ್ಕಳಲ್ಲಿ ಅದೇ ತರ ಆಲೋಚನೆ ಇರ್ಬೋದು. ಯಾವ್ದಾದ್ರು ಹಬ್ಬ ಹರಿದಿನ ಬಂದ್ರೆ ಅಥವಾ ಯಾವ್ದು ಸ್ಕೂಲ್ ಸ್ಟಾರ್ಟ್ ಆದ್ರೆ ಅಥವಾ ಯಾರು ಫಂಕ್ಷನ್ ಸ್ಟಾರ್ಟ್ ಆದ್ರೆ, ಫಂಕ್ಷನ್ ಇದ್ರೆ ಅಯ್ಯೋ ಏನ್ ಮಾಡೋದು ಯಾರ ಹತ್ರ ಕೇಳೋದು? ನನ್ನ ಪ್ರಿಯ ಸಹೋದರ ಸಹೋದರಿ, ನಾನು ಕೂಡ ಅದೇ ಸ್ಥಿತಿಲಿ ಇದ್ದವನು. ನೀವು ಕೇಳಬಹುದು, ಬ್ರದರ್ ಹಾಗಾದ್ರೆ ನೀವು ಆ ಮಟ್ಟಕ್ಕೋಗ್ಬೇಕಾದ್ರೆ ಏನ್ ಮಾಡಿದ್ರಿ? ಏನು ಮಾಡ್ಲಿಲ್ಲ. ನಾನು ಯಾವಾಗ ಪ್ರಭು ಯೇಸುವಿನ ಜೊತೆಲಿ ಡೈಲಿ ಪ್ರತಿದಿನ ನಾನು ಸಮಯ, ಇವತ್ತು ಕೂಡ ಯಾರು ಹೇಳ್ತಾ ಇದ್ರು, ನಾನು ಬ್ರದರ್ ನಮ್ಗೆ ಸಮಯ ಸಿಕ್ಕರೆ ಧ್ಯಾನಿಸ್ತೀನಿ. ಬ್ರದರ್ ಸಮಯ ಸಿಕ್ಕರೆ ಧ್ಯಾನಿಸೋದಲ್ಲ, ಸಮಯ ನೀವು ಮಾಡ್ಕೊಳ್ಳೇಬೇಕು. ಅದಕ್ಕಾಗಿ ಬೈಬಲ್ ಹೇಳ್ತದೆ, ನಿದ್ರೆಯನ್ನ ಕಟ್ ಮಾಡಿದ್ರೆ ವ್ಯಕ್ತಿ ಅವನ ಜೀವನದಲ್ಲಿ ಯಾವ ಸಮಸ್ಯೆನೂ ಕೂಡ ಕಟ್ ಮಾಡೋದಿಲ್ಲ. ನಿದ್ರೆಯನ್ನ ಕಟ್ ಮಾಡಿದ್ರೆ ವ್ಯಕ್ತಿ ಅವನ ಜೀವನದಲ್ಲಿ ಏನ್ ಸಮಸ್ಯೆಯಲ್ಲಿ ಬೆಳೀತಾ ಇದೆಯೋ ಆ ಸಮಸ್ಯೆನ ಕಟ್ ಮಾಡೋದಿಲ್ಲ. ಅದ್ರ ಅರ್ಥ ಏನು? ನೀವು ಬೆಳಗಿನ ಸಂಜೆ ತನಕ ಸಮಯ ಇಲ್ದೇನೆ ಇರ್ಬೋದು. ಯಾಕಂದ್ರೆ ನಮ್ಗೆ ಗೊತ್ತಿದೆ ಈಗೆಲ್ಲ ಅಂತ್ಯಕಾಲದಲ್ಲಿ ಎಲ್ಲರೂ ಅವರ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿ, ಅವರ ಕೆಲಸ ಕಾರ್ಯದಲ್ಲಿ ಬ್ಯುಸಿ. ಮಕ್ಕಳಿಗೆ ಜಸ್ಟ್ ಟೈಮ್ ಗಾಡ್ ಚೆಕ್ ಮಾಡಬೇಕಾದ್ರೆ ಮಕ್ಕಳಿಗೆ ಡೈಲಿ ಓದಿ ಹೋಮ್ವರ್ಕ್ ಬರ್ರಿ ಎಂಬುದು ಹೇಳ್ತೇವೆ. ಎಷ್ಟು ಮಂದಿ ಅದೇ ಮಕ್ಕಳಿಗೆ ದೇವ್ರ ವಾಕ್ಯ ಸ್ಟಡಿ ಮಾಡಿ ಅಂತ ಹೇಳ್ತೇವೆ? ಯಾಕಂದ್ರೆ ನಮ್ಗೆ ಅದ್ರ ಮೌಲ್ಯ ನಮಗೆ ಗೊತ್ತಿಲ್ಲ, ತಂದೆ ತಾಯಿಗಳಾಗಿರುವಂತ ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ನಾನು ದೇವರ ವಾಕ್ಯವನ್ನು ಯಥೇಚ್ಛವಾಗಿ ಧ್ಯಾನಿಸಿ ಅದರಿಂದ ಫಲವನ್ನ ತೆಗೆದ್ರ ಮೂಲಕ ನನಗೆ ಅನುಭವ ಆಗದೆ ಇರೋದ್ರಿಂದ ನಾನು ನನ್ನ ಮಕ್ಕಳಿಗೆ ಆ ಅನುಭವವನ್ನು ಕೊಡ್ಲಿಕ್ಕೆ ನನಗೆ ಸಾಧ್ಯವಾಗ್ತಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನನ್ನ ಮಗಳು ಪ್ರೈಸ್ ಗಾಡ್ ಈಗ ಜಸ್ಟ್ ಸೆಕೆಂಡ್ ಇಯರ್ ಬಿ ಮುಗಿಸಿದ್ಲು, ಥರ್ಡ್ ಇಯರ್ ಸ್ಟಾರ್ಟ್ ಆಗ್ತದೆ. ಈಗಲೇ ಅವಳಿಗೆ ಕಂಪ್ನಿ ಕರೀತಾ ಇದೆ. ನಾವು ಕೆಲಸಕ್ಕೆ ಈಗಲೇ ನಾವು ಅಪಾಯಿಂಟ್ ಮಾಡ್ಕೊಳ್ತೇವೆ, ನಿಮ್ಮ CV ಅಥವಾ ನಿಮ್ಮ ಬಯೋಡೇಟಾ ಕಳಿಸಿ ಅಂತೇಳಿ. ನೋಡಿದ್ರೆ ಅವಳನ್ನ ಶಾಲೆಯಿಂದ ತೆಗೆದು ಬಿಸಾಕಿದ್ದು, ಒಂದು ಕಾನ್ವೆಂಟ್, ಕ್ರಿಶ್ಚಿಯನ್ ಕಾನ್ವೆಂಟ್ ಇಂದಾನೆ ಇವಳು ದಡ್ಡಿ ಎಂಬುದಾಗಿ 2ನೇ ಕ್ಲಾಸಲ್ಲಿ TC ಕೊಟ್ಟು ಕಳಿಸಿದಂತ ಹುಡುಗಿ. ಯಾಕೆ ಇವತ್ತು ಆ ಮಟ್ಟಿ ದೇವ್ರು ಕರ್ಕೊಂಡು ಹೋಗ್ತಾ ಇದಾರೆ? ಅನುದಿನವೂ ಕೂಡ ದೇವರ ಪ್ರಸನ್ನತೆಯಲ್ಲಿ ಆ ಮಗಳು ಕಾಲ ಕಳೀತಾ ಇರೋದ್ರಿಂದ ಅವಳು ಓದೋದೆಲ್ಲ ಸ್ಟಡಿ ಸಿಕ್ಕಾಪಟ್ಟೆ ಇದೆ. ಆದ್ರೂ ಕೂಡ ಅರ್ಧ ಗಂಟೆ 1 ಗಂಟೆ ದೇವ್ರ ವಾಕ್ಯದನ್ನ ಸ್ಟಡಿ ಮಾಡದೆ ಆ ಮಗಳು ಮಲಗಕ್ಕೆ ಹೋಗೋದಿಲ್ಲ. ಆ ಮಗಳು ಯಾವ ದೇವರ ಮಗಳಾಗಿ ಜೀವಿಸ್ತದೋ, ದೇವ್ರ ರಾಜ್ಯಕ್ಕಾಗಿ ತಾವಕ ಪಡ್ತದಳೋ, ದೇವರೊಂದು ಕಾಲ ಕಳೀತಾ ಇದ್ದಾಳೋ, ಪ್ರೈಸ್ ಗಾಡ್, ದೇವರು ಅಲೌಕಿಕದ ರೀತಿಯಲ್ಲಿ ಆ ಮಗಳಿಗೆ ಬೇಕಾದ ಎಲ್ಲ ಅಗತ್ಯವನ್ನು ಪೂರೈಸಿಕೊಡ್ತಾ ಇದ್ದಾಳೆ. ಹೇಗೆ ಪೂರೈಸ್ತಾರೆ ಗೊತ್ತಿಲ್ಲ, ಎಲ್ಲಿ ಪೂರೈಸ್ತಾರೆ ಗೊತ್ತಿಲ್ಲ, ಯಾವ ರೀತಿ ಪೂರೈಸ್ತಾರೆ ಗೊತ್ತಿಲ್ಲ. ಬಟ್ ನೀವು ನಿಮ್ಮ ತಂದೆಯೊಂದಿಗೆ ಕಾಲ ಕಳೆಯೋದಾದ್ರೆ ಹೇಗೆ ಕಾಲ ಕಳಿತೀರಿ? ಅವರೊಂದಿಗೆ ಮಾತುಕತೆ ಆಡೋದ್ರ ಮೂಲಕ,
ನಿಮ್ಮ ತಂದೆ ಅವರ ವಾಕ್ಯದ ಮೂಲಕ ಈಗಾಗಲೇ ಮಾತನಾಡಿದ್ದಾರೆ. ಆ ವಾಕ್ಯ ತೆಗೆದುಕೊಂಡು ನೀವು ಡ್ಯಾಡಿ ನಿಮ್ಮ ವಾಕ್ಯದ ಈ ರೀತಿ ನುಡಿದಿದ್ದೀರಿ ಎಂಬುದಾಗಿ ಅದೇ ನುಡಿಯನ್ನ ನಿಮ್ಮ ಅಪ್ಪನ ಜೊತೆ ತೆಗೆದುಕೊಂಡು ನಿಮ್ಮ ಅಪ್ಪನಿಗೆ ಮತ್ತೆ ಅದೇ ನುಡಿಯನ್ನು ನುಡಿದ್ರ ಮೂಲಕ ನೀವು ಯಾವಾಗ ಅಪ್ಪನ ಜೊತೆ ಮಾತಾಡ್ತಾ ಇರ್ತೀರಿ, ಆಗ ಅಪ್ಪನ ಜೊತೆ ಹೆಚ್ಚಿನ ಸಮಯ ಕಾಲ ಕಳೆಯುವಾಗ ಅಪ್ಪ ಪ್ರೈಸ್ ಬಿಟ್ಟು ಗಾಡ್ ನೀವು ಕೇಳಕ್ ಮುಂಚಿತವಾಗಿನೇ ನಿಮ್ಮ ಹೃದಯದಲ್ಲಿ ನೀವು ಯಾವ ಬಯಕೆ ಹೊಂದಿದ್ದೀರಿ, ಫೀಸ್ ಬೇಕಾ, ಮನೆ ಬಾಡಿಗೆ ಕಟ್ಟಬೇಕಾ, ಪೆಟ್ರೋಲ್ ಬೇಕಾ, ಅಥವಾ ನೀವು ಸೇವಾ ಕಾರ್ಯಕ್ಕೆ ಬೇಕಾ, ಅಥವಾ ನಿಮ್ಮ ಏನೆಲ್ಲ ಅಗತ್ಯಗಳು ಬೇಕು ಎಲ್ಲ ಅಗತ್ಯಗಳನ್ನ ನಿಮ್ಮ ಡ್ಯಾಡಿ ಪ್ರೈಸ್ಗೂ ನೀವು ಬೇಡಿಕೊಳ್ಳಕ್ ಮುಂಚಿತವಾಗಿನೇ ನಿಮಗೆ ಮೊದಲೇ ಸಿದ್ಧಗೊಳಿಸಿಟ್ಟಿರ್ತಾರೆ. ಅದಕ್ಕೋಸ್ಕರ ನಾವು ಬೇಡಬೇಕಾಗಿಲ್ಲ. ಸೊ ಅದಕ್ಕಾಗಿ ಪ್ರೈಸ್ ಬಿಟ್ಟು ಗಾಡ್ ಯೇಸುವಿನ ಜೀವ ನನ್ನ ಜೀವನದಲ್ಲಿ ಹರಿದು ನನ್ನ ಜೀವನದಲ್ಲಿ ಜೀವದ ಫಲವನ್ನು ಅನುಭವಿಸಬೇಕಾದ್ರೆ ಪ್ರೈಸ್ ಬಿಟ್ಟು ಗಾಡ್ ನಿಮ್ಮ ಜೀವ ಸಂಪೂರ್ಣವಾಗಿ ಸಮಾಧಿ ಆಗ್ಬೇಕು. ಯಾವುದು ನಿಮ್ಮ ಜೀವ ಅಂದ್ರೆ ಯಾವುದು ನಿಮ್ಮ ಜೀವ ಅಂದ್ರೇನು? ನಿಮ್ಮ ಲೈಫ್, ನಿಮ್ಮ ಜೀವ ಅಂದ್ರೇನು? ನನ್ನ ಆಸೆ ಆಕಾಂಕ್ಷೆಗಳು, ನನ್ನ ಬಯಕೆಗಳು, ನನ್ನ ಚಿತ್ತ, ಇವೆಲ್ಲವನ್ನ ನಾನು ಯಾವ ಸಮಾಧಿ ಮಾಡ್ಕೊಳ್ತೇನೆ? ಹೇಗೆ ಸಮಾಧಿ ಮಾಡ್ತೀರಿ? ದೇವರ ವಾಕ್ಯವ ಉಪಯೋಗಿಸಿ ದೇವರ ವಾಕ್ಯದ ಪ್ರಸನ್ನದಲ್ಲಿ ಕಾಲ ಕಳೆದು ದೇವರ ವಾಕ್ಯ ಧ್ಯಾನಿಸೋದ್ರಿಂದ ಮಾತ್ರ ನನ್ನ ಬಯಕೆಗಳನ್ನೆಲ್ಲವನ್ನ ಸಮಾಧಿ ಮಾಡಬಹುದು. ಬಟ್ ಪ್ರಶ್ನೆ ಅಂತಂದ್ರೆ ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್, ನಾವು ದೇವರ ಬಯಕೆಗಳನ್ನ, ದೇವರ ಚಿತ್ತವನ್ನ, ದೇವರ ಆಸೆ ಆಕಾಂಕ್ಷೆಗಳು ಏನೆಂಬುದಾಗಿ ಹೇಗೆ ತಿಳ್ಕೊಳ್ತೇವೆ? ಅವ್ರ ವಾಕ್ಯದ ಮೂಲಕವೇ. ಓಕೆ ಇದು ದೇವರು ನಿಮ್ಮ ಬಗ್ಗೆ ಪ್ರೈಸ್ ಬಿಟ್ಟು ಗಾಡ್ ಎಲ್ಲ ಒಳ್ಳೆಯ ಆಲೋಚನೆ ಹೊಂದಿದ್ದಾರೆ ಎಂಬುದನ್ನು ನಮ್ಗೆ ಚೆನ್ನಾಗಿ ಗೊತ್ತು. ಯಾಕೆ ದೇವರು ಬಂದು ನಮ್ಮ ತಂದೆ. ನನ್ನ ಪ್ರಶ್ನೆ ಅಂತಂದ್ರೆ ದೇವರ ಮನಸ್ಸಿನಲ್ಲಿ ಅಥವಾ ದೇವರ ಹೃದಯದಲ್ಲಿ ನಿಮ್ಮ ಬಗ್ಗೆ ಏನಂತ ಆಲೋಚನೆ ಮಾಡ್ತಿದ್ದಾರೆ ನಿಮಗೆ ಹೇಗೆ ಗೊತ್ತಾಗ್ತದೆ? ನಿಮಗೆ ಗೊತ್ತಾಯ್ತು ಏನಂತಂದ್ರೆ ಅವಳು ನನ್ನ ಆಲೋಚನೆಗಳನ್ನ ಸಾಯಿಸ್ಕೊಳ್ಬೇಕು, ನನ್ನ ಬಯಕೆಗಳನ್ನ ಸಾಯಿಸ್ಕೊಳ್ಬೇಕು, ನನ್ನ ಚಿತ್ತವನ್ನ ಸಾಯಿಸ್ಕೊಳ್ಬೇಕು, ನನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಸಾಯಿಸ್ಕೊಳ್ಬೇಕು, ದೇವರ ಚಿತ್ತವನ್ನ, ದೇವರ ಯೋಜನೆಗಳನ್ನ, ದೇವರ ಆಲೋಚನೆಗಳನ್ನ, ದೇವರ ಬಯಕೆಗಳನ್ನ ನಾನು ನನ್ನದಾಗಿ ಮಾರ್ಪಡಿಸ್ಕೊಳ್ಬೇಕು. ಕರೆಕ್ಟ್. ಈಗ ದೇವರು ನಿಮ್ಮ ಬಗ್ಗೆ ಏನಂತ ಆಲೋಚನೆ ಮಾಡ್ತಿದ್ರೆ ನಿಮಗೆ ಹೇಗೆ ಗೊತ್ತಾಗ್ತದೆ? ದೇವರ ಮನಸ್ಸಲ್ಲಿ ಏನಿದೆ ಅಂತ ಹೇಗೆ ಗೊತ್ತಾಗ್ತದೆ? ದೇವರ ಮನಸ್ಸಿನಲ್ಲಿ ಅಥವಾ ದೇವರ ಹೃದಯದಲ್ಲಿ ನಿಮ್ಮ ಬಗ್ಗೆ ಏನಿದೆ ಎಂಬುದು ಹೇಗೆ ಗೊತ್ತಾಗ್ತದೆ? ನಿಮ್ಮ ಬಗ್ಗೆ ದೇವರ ಮನಸ್ಸಲ್ಲಿ ಏನಿದೆ? ಉದಾಹರಣೆ ನಾನು ಸಿಂಪಲ್ ಎಕ್ಸಾಂಪಲ್ ಕೊಡ್ತಾನೆ. ಸಪೋಸ್ ಗಂಡ ಹೆಂಡತಿ ಮಧ್ಯೆ ಬೆಳಿಗ್ಗೆ ಎದ್ದ ತಕ್ಷಣ ಗಂಡ ಹೆಂಡತಿ ಮಧ್ಯದಲ್ಲಿ ಏನೋ ಸ್ವಲ್ಪ ಕಸಿವಿಸಿ ಸ್ಟಾರ್ಟ್ ಆಯ್ತು, ಸಣ್ಣ ವಿಷಯಕ್ಕೆ ಕಸಿ ಸ್ಟಾರ್ಟ್ ಆದ ಮಾತು ಬೆಳೀತಾ ಕೊನೆಗೆ ಪಟ್ ಅಂತ ಗಂಡ ಏನೋ ಒಂದು ಮಾತು ನುಡಿಬಿಟ್ಟ. ನೋಡಿದ ತಕ್ಷಣ ಆ ಕಡೆ ಹೆಂಡತಿ ಏನ್ ಹೇಳುವಂಥದ್ದು, ನನಗೆ ಗೊತ್ತು ಕಣ್ರಿ, ನನಗೆ ಗೊತ್ತು ನೀವು ಅದನ್ನ ಮರ್ತಿಲ್ಲ, ಇದನ್ನೇ ನೀವು ಮನಸ್ಸಲ್ಲಿ ಇಟ್ಕೊಂಡಿದ್ದೀರಿ, ಇದನ್ನೇ ನಿಮ್ ಮನಸ್ಸಲ್ಲಿ ಆಲೋಚನೆ ಮಾಡ್ತಿದ್ದೀರಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೆಂಗೆ ಹೆಂಡತಿಗೆ ಗಂಡನ ಮನಸ್ಸಲ್ಲಿ ಏನಿದೆ ಎಂಬುದಾಗಿ ಹೇಗೆ ಗೊತ್ತಾಯ್ತು? ಬಿಹೇವಿಯರ್. ಹಲೋ ಗಂಡ ಹೆಂಡತಿ ಮಧ್ಯದಲ್ಲಿ ಏನೋ ಕಸಿವಿಸಿ ಸ್ಟಾರ್ಟ್ ಆಯ್ತು. ಕಸಿವಿಸಿ ಸ್ಟಾರ್ಟ್ ಆದಾಗ ಪ್ರೈಸ್ ಗಾಡ್ ಗಂಡ ಏನೋ ಬಾಯಿ ತಪ್ಪಿ ಏನೋ ಒಂದು ಮಾತು ನುಡಿದ್ಬಿಟ್ಟ. ನುಡಿದ ತಕ್ಷಣ ಆಗ ನೀವು ತಕ್ಷಣ ಹೇಳ್ತೀರಿ, ನನಗೆ ಗೊತ್ತು ಕಣ್ರಿ, ನಿಮ್ ಮನಸ್ಸಲ್ಲಿ ಅದನ್ನ ಇಟ್ಕೊಂಡಿದ್ದೀರಿ, ನಿಮ್ ಮನಸ್ಸಲ್ಲಿ ಇದಕ್ಕೆ ನಿಮ್ ಬಾಯಿಂದ ಬಂದಿದ್ದು, ಸೊ ನಿಮ್ ಮನಸ್ಸಲ್ಲಿ ಇದನ್ನೇ ಆಲೋಚನೆ ಮಾಡ್ತೀರಿ ಅಂತ ಹೇಳಿ ನನಗೆ ಗೊತ್ತಿತ್ತು. ಹೆಂಗೆ ಗಂಡನ ಮನಸ್ಸಲ್ಲಿ ಏನಿದೆ ಹೆಂಗ್ ಗೊತ್ತಾಯ್ತು? ಗಂಡನ ಬಾಯಿಂದ ಬಂದ ನುಡಿಯಿಂದ. ಏನ್ ಅರ್ಥಕೊಳ್ಬೇಕಾಗಿಲ್ಲ, ಗಂಡ ಬಾಯಿ ನುಡಿದಿರ್ತಾನೆ ನೀವು ಹೇಳಿದ್ದು, ನನ್ಗೆ ಗೊತ್ತು ಕಣ್ರಿ ನೀವು ಇದನ್ನೇ ಹೇಳ್ತೀರಿ ಅಂತ ನಂಗೆ ಗೊತ್ತು, ನಿಮ್ ಮನಸ್ಸಲ್ಲಿ ಇದೇ ಇದೆ, ಮನಸ್ಸಲ್ಲಿ ಇರುವಂತದ್ದು ಬಾಯಿಂದ ಬಂದಿರುವಂತದ್ದು. ಕರೆಕ್ಟಾ? ಇನ್ ದ ಸೇಮ್ ವೇ ದೇವರ ಮನಸ್ಸಲ್ಲಿ ಅಥವಾ ದೇವರ ಹೃದಯದಲ್ಲಿ ನಿಮ್ಮ ಬಗ್ಗೆ ಏನಿದೆ ಎಂಬುದು ಹೇಗೆ ಗೊತ್ತಾಗ್ತದೆ? ಅವರ ನುಡಿಗಳಿಂದ. ಅವ್ರ ನುಡಿಗಳಲ್ಲಿದೆ, ದೇವರ ವಾಕ್ಯದಲ್ಲಿ. ನೀವು ಎಷ್ಟು ಹೆಚ್ಚೆಚ್ಚಾಗಿ ದೇವರ ವಾಕ್ಯ ಧ್ಯಾನಿಸ್ತೀರಿ, ಆಗ ದೇವರ ಹೃದಯದಲ್ಲಿ ನಿಮ್ಮ ಬಗ್ಗೆ ದೇವರು ಏನನ್ನು ಹೊಂದಿದ್ದಾರೆ, ಅವರ ಮನಸ್ಸಲ್ಲಿ ದೇವರು ನಿಮ್ಮ ಬಗ್ಗೆ ಏನನ್ನು ಹೊಂದಿದ್ದಾರೆ ಎಂಬುದಾಗಿ ಮಕ್ಕಳಾಗಿರುವ ನೀವು ತಂದೆ ಹೃದಯದಲ್ಲಿ, ತಂದೆ ಮನಸ್ಸಲ್ಲಿರುವುದನ್ನ ನೀವು ಅರ್ಥಕೊಳ್ಬಹುದು. ಎಷ್ಟು ಹೆಚ್ಚೆಚ್ಚಾಗಿ ತಂದೆಯನ್ನ ಅವರ ವಾಕ್ಯದ ಮೂಲಕ ಅರ್ಥಕೊಳ್ತೀರಿ, ಅಷ್ಟು ಯಥೇಚ್ಛವಾಗಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ನೀವು ಪ್ರತಿಯೊಂದು ಏರಿಯಾದಲ್ಲೂ ಕೂಡ ನಿಮ್ಮ ಅಗತ್ಯಗಳನ್ನ ಪೂರೈಸಲ್ಪಡುವುದನ್ನು ನೀವು ಕಾಣ್ತೀರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಅದಕ್ಕಾಗಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸುವಿನ ಜೀವ ನಿಮ್ಮ ಜೀವನ ಹರಿಬೇಕಾದ್ರೆ ಫಾಸ್ಟ್ ನಿಮ್ಮ ಜೀವವನ್ನ ಸಾಯಿಸ್ಕೊಳ್ಬೇಕು. ನಮ್ಮ ಬಯಕೆ, ನಮ್ಮ ಆಸೆ ಆಕಾಂಕ್ಷೆಗಳು, ನಮ್ಮ ಚಿತ್ತ ಇವುಗಳನ್ನ ಸಾಯಿಸ್ಕೊಳ್ಳದೆ ಹೋದ್ರೆ ಖಂಡಿತ ಪ್ರಿಯರೇ ದೇವರ ಜೀವವನ್ನ ನನ್ನ ಜೀವನದಲ್ಲಿ ಅನುಭವಿಸ್ಲಿಕ್ಕೆ ಸಾಧ್ಯವಾಗುದಿಲ್ಲ. ದೇವರ ಜೀವನ ಅನುಭವಿಸಿದ್ಮೇಲೆ ನೀವೆಷ್ಟೇ ಪ್ರಾರ್ಥಿಸಬಹುದು, ನೀವೆಷ್ಟೇ ಚರ್ಚ್ಗೆ ಹೋಗ್ಬೋದು, ನೀವೆಷ್ಟೇ ಉಪವಾಸ ಮಾಡ್ಬೋದು, ನೀವೆಷ್ಟೇ ಧ್ಯಾನಕ್ಕೂ ಬರ್ಬೋದು, ದೇವರ ಜೀವದ ಅನುಭವ ನಿಮ್ಗೆ ಆಗದೆ ಹೋದ್ರೆ ಅದರಿಂದ ಬರುವಂತ ಫಲಗಳನ್ನ ನೀವು ಯಾವ ಕಾರಣ ಕಾಣ್ಲಿಕ್ಕೆ ಸಾಧ್ಯವಿಲ್ಲ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರ ಪ್ರೈಸ್ ಬಿಟ್ಟು ಗಾಡ್, ಇವತ್ತು ನಾನು ನೋಡ್ಲಿಕ್ಕೆ ಹೋದ್ರೆ ಈವನ್ ಲೋಕದ ಮಕ್ಕಳು ನೋಡುವಾಗಲೇ ಅವರ ಕುಟುಂಬದಲ್ಲಿ ಸಮಾಧಾನ ಅಥವಾ ಒಂದು ಆರೋಗ್ಯನೋ ಅಥವಾ ಹಣಕಾಸನೋ ಅಥವಾ ಒಂದು ಬಿಡುಗಡೆ ನೋಡಕ್ ಹೋದ್ರೆ ಪ್ರೈಸ್ ಗಾಡ್, ನಾವು ಜೀವಂತ ದೇವರ ಮಕ್ಕಳಾಗಿದ್ರು ಕೂಡ ಅನೇಕ ಸಂದರ್ಭದಲ್ಲಿ ಅವ್ರಿಗೆ ಹೋಲ್ಸ್ಕೊಳ್ತೇವೆ. ಅವ್ರ ಮನೇಲಿರೋಷ್ಟು ನೆಮ್ಮದಿ ನಮ್ಮಲ್ಲಿ ಇಲ್ವಲ್ಲ, ಹೇಳಲ್ಲ
ಹೇಳಲ್ಲ, ಅವ್ರು ಕೆಟ್ಟವ್ರೆ, ಬಟ್ ಆದ್ರೆ ಅವ್ರ ಕುಟುಂಬದಲ್ಲಿ ಅಟ್ಲೀಸ್ಟ್ ಸ್ವಲ್ಪನಾದ್ರೂ ಸಮಾಧಾನ ಇದೆ. ಗಂಡ ಹೆಂಡತಿ ಪ್ರೀತಿ ಮಾತಾಡ್ತಾರೆ, ಅಥವಾ ಅವ್ರ ಮಕ್ಕಳು ಸರಿಯಾದ ಹಾದಿಲಿದ್ದಾರೆ, ಅಥವಾ ಅವ್ರ ಕುಟುಂಬದಲ್ಲಿ ಏನೋ ಅಲ್ಪ ಸ್ವಲ್ಪನಾದ್ರೂ ಸಮಾಧಾನ ಇದೆ. ಏನ್ ದೇವ್ರ ಮಕ್ಕಳಾಗಿರುವಾಗ ದೇವ್ರು ನಮ್ಮ ಜೊತೆಲಿ ಇದ್ಮೇಲೆ ನಮ್ಮ ಜೀವನದಲ್ಲಿ ಎಲ್ಲ ಇರೋದ್ರೂ ಕೂಡ ಸಮಾಧಾನ ಕಾಣಬೇಕು. ಯಾಕೆ ಸಮಾಧಾನ ಕಾಣ್ಲಿಕ್ಕೆ ಆಗ್ತಲ್ಲ? 2 ಕೊರಿಂಥ 5:14 ಓದಿ. ಬೈಬಲ್. ಕ್ರಿಸ್ತನ ಪ್ರೀತಿಯು ನಮ್ಮನ್ನು ಒತ್ತಾಯಿಸುತ್ತದೆ, ಏಕೆಂದರೆ ಎಲ್ಲಾ ಜನರಿಗೋಸ್ಕರವಾಗಿ ಆತನು ಸತ್ತನೆಂಬುದು ನಮಗೆ ಗೊತ್ತಿದೆ. ಯಾರಿಗೋಸ್ಕರ ಪ್ರಭು ಸತ್ತಿದ್ದು? ಅಲ್ಲ, ನೀವು ಜಸ್ಟ್ ನಿಮಗೋಸ್ಕರ ಅಂತ ಹೇಳ್ಕೊಬೇಡಿ. ಅಲ್ಲಿ ವಾಕ್ಯ ನಿಮಗೋಸ್ಕರ ಅಂತ ಇಲ್ಲ. ಓದಿ ಇನ್ನೊಂದ್ಸಲ. ಏಕೆಂದರೆ ಎಲ್ಲಾ ಜನರಿಗೋಸ್ಕರವಾಗಿ ಆತನು ಸತ್ತನೆಂಬುದು ನಮಗೆ ಗೊತ್ತಿದೆ. ನಿಮ್ಗೆ ಗೊತ್ತಿರ್ಬೇಕು, ಯೇಸು ಯಾರಿಗೋಸ್ಕರ ಸತ್ತಿದ್ದು? ಎಲ್ಲಾ ಜನರಿಗೊಬ್ಬರು, ನಿಮ್ಗೆ ಮಾತ್ರ ಅಲ್ಲ. ಅದಕ್ಕೆ ನೀವು ನಿಮಗೋಸ್ಕರ ಮಾತ್ರ ಸತ್ತವ್ರಂತೆ, ಅದಕ್ಕೆ ನೀವು ಒಬ್ಬೊಬ್ಬರೇ ಬರ್ತಾ ಇದ್ದೀರಿ. ಎಷ್ಟು ತಿಂಗಳಿಂದ ಬಂದ್ರು ಕೂಡ ಒಬ್ಬೊಬ್ಬರೇ. ನೋ, ಇಲ್ಲಿ ವಾಕ್ಯ ಹೇಳ್ತದೆ, ಪ್ರೈಸ್ ಬಿ ಟು ಗಾಡ್, ಎಲ್ಲ ಜನರಿಗೋಸ್ಕರ ಕ್ರಿಸ್ತ ಯೇಸು ಶಿಲುಬೆಯಲ್ಲಿ ಮರಣ ಹೊಂದಿದ್ರು, ನಮಗೋಸ್ಕರ ಸತ್ರು. ಆದ್ರೂ ನಮ್ಗೆ ಗೊತ್ತಿರ್ಬೇಕು. ಆಮೇಲೆ ಆದ್ದರಿಂದ ಎಲ್ಲರೂ ಸತ್ತು ಹೋದರು. ಹಲೋ, ಸತ್ತು ಹೋಗಿರೋರೆ, ಬೈಬಲ್ ಹೇಳ್ತದೆ ಯೇಸು ಎಲ್ರಿಗೋಸ್ಕರ ಸತ್ರು, ಪ್ರೈಸ್ ಗಾಡ್. ಅದರಿಂದಾಗಿ ಎಲ್ರು ಕೂಡ ಸತ್ತು ಹೋದ್ರು. ಏನಾದ್ರ ಅರ್ಥ? ನನ್ನ ಪ್ರೀತಿಯ ಸಹೋದರ ಸಹೋದರಿಯರು, ಪ್ರೈಸ್ ಬಿ ಟು ಗಾಡ್, ಕ್ರಿಸ್ತ ಯೇಸು ನಿಮಗೋಸ್ಕರ ಸತ್ತು ಅಂತ ಹೇಳಿದ್ಮೇಲೆ ಕ್ರಿಸ್ತ ಯೇಸುವಿನಲ್ಲಿದ್ದಂತ ನೀವು ಕೂಡ, ಪ್ರೈಸ್ ಬಿ ಟು ಗಾಡ್, ನಿಮ್ಮ ಹಳೆಯ ಜೀವಿತಕ್ಕೆ ಸತ್ತು ಹೋದವರಾಗಿದ್ದೀರಿ. ಉದಾಹರಣೆಗೆ ನಾವೆಲ್ಲರೂ ಕೂಡ ಯಾರ ಮೂಲಕ ಈ ಲೋಕಕ್ಕೆ ಬಂದಿದ್ದು? ಮೊದಲನೇದು ಯಾರು? ದೇವರು ಯಾರನ್ನ ಸೃಷ್ಟಿ ಮಾಡಿದ್ರು? ಮೊದಲನೇದಾಗಿ ಆದಮನನ್ನ, ಕರೆಕ್ಟ್. ಸೊ ದೇವರು ಆದಮನ ಸೃಷ್ಟಿ ಮಾಡಿದ್ರು. ಆದಮನ ಸೃಷ್ಟಿ ಮಾಡಿದ್ರು ಮಾತ್ರವಲ್ಲ, ಆದಮನ ಒಳಗಡೆ ಅನೇಕ ಮಕ್ಕಳನ್ನ, ಅಂದ್ರೆ ಈ ಭೂಲೋಕದಲ್ಲಿ ಬಂದಿರುವಂತ ಪ್ರತಿ ಒಬ್ಬೊಬ್ಬರನ್ನು ಕೂಡ ಸೃಷ್ಟಿ ಮಾಡ್ಲಿಕ್ಕೆ ಬೇಕಂತಹ ಜೀವ ಕಣಗಳನ್ನ ಅವನು ಒಳಗಡೆ ಇಟ್ಟಿದ್ರು. ಒಂದು ಮಾವಿನ ಬೀಜ ನೋಡೋದಾದ್ರೆ, ಆ ಮಾವಿನ ಬೀಜ ತೆಗೆದುಕೊಂಡು ಹೋಗಿ ಭೂಮಿಲಿ ಊತಿಟ್ಟ ಮೇಲೆ, ಥ್ಯಾಂಕ್ ಗಾಡ್, ಅದು ಗಿಡವಾಗಿ ಬೆಳೆದು ಮರವಾಗಿ ಬೆಳೆದು ಸಾವಿರಾರು ಹಣ್ಣುಗಳು ಉತ್ಪತ್ತಿ ಮಾಡಿದೆ. ಈಗ ಸಾವಿರಾರು ಹಣ್ಣುಗಳು ಎಲ್ಲಿತ್ತು? ಒಂದೊಂದು ಮಾವಿನ ಬೀಜದ ಒಳಗಡೆ ಇತ್ತು. ಕರೆಕ್ಟಾ ಅಮ್ಮ? ಅರ್ಥ ಆಗ್ತಿದೆಯಾ ಅಮ್ಮ? ಕೆಲ್ಸ್ಕೊತಾ ಇದ್ದೀರಾ? ನಿಮ್ ಮನಸ್ಸಲ್ಲಿ ಇರಬಾರ್ದು. ಇದು ಅರ್ಥ ಆದ್ರೆ ಮಾತ್ರ ಜೀವನ ಚೇಂಜ್ ಆಗುವಂಥದ್ದು. ಒಂದು ಮಾವಿನ ಬೀಜ ನೋಡೋದಾದ್ರೆ ನೋಡ್ಲಿಕ್ಕೆ ಒಂದೇ ಮಾವಿನ ಬೀಜ, ಬಟ್ ಆದ್ರೆ ಪ್ರೈಸ್ ಬಿ ಟು ಗಾಡ್, ಅದ್ರ ಒಳಗಡೆ ಸಾವಿರಾರು ಮಾವಿನ ಹಣ್ಣುಗಳು ಉತ್ಪತ್ತಿ ಮಾಡೋ ಶಕ್ತಿ ಇದೆ. ಕರೆಕ್ಟ್. ಅದರ ಅರ್ಥ, ನಾವು ಆ ಮರದಲ್ಲಿ ನೋಡ್ತಿರುವಂತಹ ಸಾವಿರಾರು ಹಣ್ಣುಗಳು ಆ ಒಂದೊಂದು ಮಾವಿನ ಬೀಜದ ಒಳಗಡೆ ದೇವರಿಟ್ಟಿದ್ರು, ಉತ್ಪತ್ತಿ ಮಾಡೋ ಶಕ್ತಿನ ಅದ್ರ ಒಳಗಡೆ ಇಟ್ಟಿದ್ರು. ಕರೆಕ್ಟಾ? ಅದೇ ತರ ಪ್ರಿಯರೇ, ಏದೇನ್ ತೋಟದಲ್ಲಿ ದೇವರು ಮೊದಲನೇದಾಗಿ ಮನುಷ್ಯನ ಯಾರು ಸೃಷ್ಟಿ ಮಾಡಿದ್ರು, ಆ ಮನುಷ್ಯನ ಹೆಸರು ಆದಮನ ಒಳಗಡೆ ಇವತ್ತು ಭೂಲೋಕದಲ್ಲಿರುವಂತ ಎಲ್ಲ ಜನರನ್ನ ಸೃಷ್ಟಿ ಮಾಡುವಂತಹ ಜೀವಕಣಗಳನ್ನ ದೇವರು ಆದಮನ ಒಳಗಡೆ ಇಟ್ಟಿದ್ರು. ಬಟ್ ಆದಮನ ಒಳಗಡೆ ನಾವು ಯಾವ ರೀತಿ ಇದ್ವಿ, ಅದೇ ತರ ಪ್ರೈಸ್ ಬಿ ಟು ಗಾಡ್, ಬೈಬಲ್ ಹೇಳ್ತದೆ ಕ್ರಿಸ್ತ ಯೇಸು ಕಡೆಯ ಆದಮನಾಗಿ ಬಂದಾಗ ಮೊದಲನೇ ಆದಮನ ಒಳಗಡೆ ಇದ್ದು ಅವನ ಪಾಪದ ನಿಮಿತ್ತವಾಗಿ ನಾವೆಲ್ಲರೂ ಪಾಪಿಗಳಾಗಿದ್ವಿ. ಈಗ ಕ್ರಿಸ್ತ ಯೇಸು ಭೂಲೋಕ ಬಂದ ಮೇಲೆ ಬೈಬಲ್ ಹೇಳ್ತದೆ ಕ್ರಿಸ್ತ ಯೇಸುವಿನಲ್ಲಿ ನಾನು ಮತ್ತು ನೀವೆಲ್ಲರೂ ಕೂಡ ಅಡಕವಾಗಿದ್ವಿ. ಕ್ರಿಸ್ತ ಯೇಸು ಪ್ರೈಸ್ ಬಿ ಟು ಗಾಡ್ ಯಾವಾಗ ಶಿಲುಬೆಯಲ್ಲಿ ಮರಣ ಹೊಂದಿದ್ರು, ನಾನು ಮತ್ತು ನೀವು ಕೂಡ ಅವ್ರ ಒಳಗಡೆ ಇದ್ದುದರಿಂದ ನಾವು ಕೂಡ ಶಿಲುಬೆಯಲ್ಲಿ ಮರಣ ಹೊಂದಿದವರಾದ್ವಿ. ಅವ್ರು ಯಾವಾಗ ಸಮಾಧಿ ಆದ್ರು, ನಾನು ಮತ್ತು ನೀವು ಕೂಡ ಅವ್ರ ಒಳಗಡೆ ಇದ್ದುಕೊಂಡು ಸಮಾಧಿ ಆದ್ವಿ. ಇದನ್ನಾಗಿದೆ ರೋಮನಿಗೆ ಬರೆದ ಪತ್ರ 6ನೇ ಅಧ್ಯಾಯ ವಾಕ್ಯ 1, 2, 3 ಹೇಳುವಂಥದ್ದು. ನೀವು ಯಾವಾಗ ದೀಕ್ಷೆನ ಪಡ್ಕೊಂಡ್ರಿ, ಕ್ರಿಸ್ತ ಯೇಸುವಿನಲ್ಲಿ ಒಂದಾಗ್ಲಿಕ್ಕಾಗಿ ಯಾವಾಗ ರಕ್ಷಣೆ ಹೊಂದ್ಕೊಂಡ್ರಿ, ರಕ್ಷಣೆ ಹೊಂದಿದಾಗ ನೀವು ಯೇಸು ಕ್ರಿಸ್ತರ ಒಂದಾಗಿದ್ದು ಮಾತ್ರವಲ್ಲ, ಯೇಸು ಕ್ರಿಸ್ತರಲ್ಲಿ ನೀವು ಮರಣ ಹೊಂದಿದ್ರಿ, ಸಮಾಧಿ ಆದ್ರಿ. ಯೇಸು ಕ್ರಿಸ್ತರನ್ನ ತಂದೆ ದೇವರು ಯಾವಾಗ ಎಬ್ಬಿಸ್ಕೊಂಡ್ರು, ಆಗ ನೀವು ಕೂಡ ಯೇಸು ಕ್ರಿಸ್ತರ ಮೂಲಕ ಇದ್ದವರಾದ್ರಿ. ಇಲ್ಲಿ ಅದೇ ಹೇಳ್ತಿರುವಂಥದ್ದು, ಪ್ರಭು ಯೇಸು ಎಲ್ಲರಿಗೋಸ್ಕರ ಸತ್ರು. ಪ್ರಭು ಯೇಸು ಕ್ರಿಸ್ತರಲ್ಲಿದ್ದ ನಾವು ಕೂಡ ಬೈಬಲ್ ಹೇಳ್ತದೆ ಎಲ್ಲರೂ ಕೂಡ ಸತ್ತು ಹೋಗಿದ್ದೇವೆ. ಯಾವುದಕ್ಕೋಸ್ಕರ ಸತ್ತು ಹೋಗಿದ್ದೇವೆ? ಓದಿ ಬ್ರದರ್, ಯಾವ ವಿಷಯಕ್ಕಾಗಿ ನಾವು ಸತ್ತಿದ್ದೇವೆ? ಜೀವಿಸುವವರು ಇನ್ನು ಮೇಲೆ ತಮಗೋಸ್ಕರ ಜೀವಿಸಬಾರದೆಂದು ಕ್ರಿಸ್ತನು ಎಲ್ಲಾ ಜನರಿಗಾಗಿ ಸತ್ತನು. ಪ್ರಿಯರೇ, ಪ್ರಭು ಯೇಸು ಯಾತಕ್ಕೋಸ್ಕರ ಎಲ್ರಿಗೋಸ್ಕರ ಸತ್ತಿದ್ದು? ಇನ್ನು ಮುಂದೆ ಜೀವಿಸುವವರು. ವಾವ್, ನೀವು ಜೀವಿಸ್ತಾ ಇದ್ದೀರಾ? ಸತ್ತೋಗಿದ್ದೀರಾ? ಜೀವಿಸ್ತಾ ಇದ್ದೀರಿ, ಕರೆಕ್ಟ್, ಜೀವಿಸ್ತಾ ಇದ್ದೀರಿ. ಆದ್ರೆ ಇನ್ನು ಮುಂದೆ ನೀವು ಜೀವಿಸುವಂತ ಮಕ್ಕಳಾಗಿದ್ರೆ ಇಲ್ಲಿ ವಾಕ್ಯ ಹೇಳ್ತದೆ, ಇನ್ನು ಮುಂದೆ ಜೀವಿಸುವವರು ತಮಗೋಸ್ಕರ ಜೀವಿಸಬಾರದೆಂದು ಕ್ರಿಸ್ತನು ಎಲ್ಲಾ ಜನರಿಗೋಸ್ಕರ ಸತ್ರು.
ಈಗ ನನ್ನ ಪ್ರಶ್ನೆ ಏನಂತಂದ್ರೆ, ಯೇಸು ಯಾತಕ್ಕೋಸ್ಕರ ಸತ್ತಿದ್ದು? ನೀವು ಮತ್ತು ನಾನು ನಮಗೋಸ್ಕರ ಇನ್ಮೇಲೆ ಜೀವಿಸಬಾರ್ದು ಎಂಬುದಾಗಿ. ನೀವು ಯಾರಿಗೋಸ್ಕರ ಜೀವಿಸ್ತಾ ಇದ್ದೀರಿ? ಹಲೋ, ಯಾರಿಗೋಸ್ಕರ ಜೀವಿಸ್ತಾ ಇದ್ದೀರಿ ಬ್ರದರ್? ನಮಗೋಸ್ಕರನೇ, ಕರೆಕ್ಟ್. ನಾನು, ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು, ಮನೇಲಿ ನಾಯಿ ಬೇಕಿದ್ರೆ ಆ ನಾಯಿ ಬೇಕಿಗೋಸ್ಕರ, ಕರೆಕ್ಟಾ? ಬಟ್ ಪ್ರಭು ಯೇಸು ಏನ್ ಹೇಳ್ತಾ ಇದಾರೆ? ಇನ್ನು ಮುಂದೆ ಜೀವಿಸುವರಾದಂತ ನೀವು, ಪ್ರೈಸ್ ಬಿಟ್ಟು ಗಾಡ್, ನಿಮಗೋಸ್ಕರ ಜೀವಿಸಬಾರ್ದೆಂದು ಕ್ರಿಸ್ತ ಯೇಸು ಎಲ್ಲ ಜನರಿಗೋಸ್ಕರ ಸತ್ರು. ಆಮೇಲೆ ಆ ಜನರು ತನಗೋಸ್ಕರ ಜೀವಿಸಲೆಂದು ಆತನು ಅವರಿಗೋಸ್ಕರ ಸತ್ತನು ಮತ್ತು ಸತ್ತವರೊಳಗಿಂದ ಜೀವಂತವಾಗಿ ಎದ್ದು ಬಂದನು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವು ನಂಬಿರುವಂತ ಪ್ರಭು ಯೇಸು ಅಥವಾ ನಿಮ್ಮ ಒಳಗಡೆ ನೆಲೆಗೊಂಡಿರುವಂತ ಪ್ರಭು ಯೇಸು ಬರೀ ಶಿಲುಬೆಯಲ್ಲಿ ಬಾಣ ಹೊಂದಿ ಸಮಾಧಿ ಆಗಿದ್ದಂತ ಯೇಸು ಅಲ್ಲ. ಸಮಾಧಿಯಾಗಿ ಮರಣವನ್ನು ಕೂಡ ಗೆದ್ದು ಜೀವಂತವಾಗಿ ಎದ್ದು ಬಂದಿರುವಂತ ಪ್ರಭು ಯೇಸು ನಿಮ್ಮ ಒಳಗಡೆ ಇದ್ದಾರೆ, ಕರೆಕ್ಟಾ? ನಿಮ್ಮ ಒಳಗಡೆ ಪ್ರಭು ಯೇಸು ನೆಲೆಗೊಂಡಿರೋದ್ರಿಂದ ಪ್ರೈಸ್ ಬಿಟ್ಟು ಗಾಡ್, ಯಾವತ್ತು ನೀವು ಯೇಸುವ ನಿಮ್ಮ ಸ್ವಂತ ರಕ್ಷಕರಾಗಿ ಪ್ರಭುವಾಗಿ ದೇವರ ಸ್ವೀಕರಿಸಿಕೊಂಡ್ರಿ, ಅದೇ ಕ್ಷಣದಲ್ಲಿ ಪ್ರಭು ಯೇಸು ನಿಮ್ಮ ಒಳಗಡೆ ಬಂದಿದ್ದು ಮಾತ್ರವಲ್ಲ, ಪ್ರೈಸ್ ಬಿಟ್ಟು ಗಾಡ್ ನಿಮ್ಮನ್ನ ಯೇಸು ಕ್ರಿಸ್ತರೊಂದಿಗೆ ಒಂದಾಗಿ ಮಾರ್ಪಡಿಸಿದ್ದಾರೆ. ಈಗ ಯೇಸು ಕ್ರಿಸ್ತ ನಿಮ್ಮ ಒಳಗಡೆ ನೆಲೆಗೊಂಡಿರೋದ್ರಿಂದ ಇನ್ಮೇಲೆ ನೀವು ಯಾರಿಗೋಸ್ಕರ ಜೀವಿಸ್ಬೇಕಂತೆ? ನಿಮಗೋಸ್ಕರ ಯಾವತ್ತೂ ಕೂಡ ಜೀವಿಸದೆ, ಜಸ್ಟ್ ಅಲ್ಲಿ ವಾಕ್ಯ ಹೇಳ್ತದೆ, ಆ ಜನರು ತನಗೋಸ್ಕರ ಜೀವಿಸಲೆಂದು ಪ್ರಭು ಯೇಸು ಎಲ್ಲ ಜನರಿಗೋಸ್ಕರ ಸತ್ರು ಮತ್ತು ಸತ್ತವರ ಒಳಗಡೆಯಿಂದ ಜೀವಂತ ಗೆದ್ದು ಬಂದ್ರು. ಈ ಪ್ರಶ್ನೆ ಅಂತಂದ್ರೆ, ನಾವು ಯಾರಿಗೋಸ್ಕರ ಜೀವಿಸ್ತಾ ಇದಾವೆ? ನಾವೇನು ಹೇಳ್ಕೋದು ಕ್ರಿಶ್ಚಿಯನ್ ಎಂಬುದಾಗಿ ಹೇಳ್ತೇವೆ, ಬಟ್ ನಾವು ಯಾರಿಗೋಸ್ಕರ ಜೀವಿಸ್ತಾ ಇದಾವೆ? ಯೇಸು ಕ್ರಿಸ್ತರಿಗೋಸ್ಕರ ಜೀವಿಸ್ತಾ ಇದೀವ? ಪ್ಲೀಸ್ ಮಾತನಾಡಿ. ಯೇಸು ಕ್ರಿಸ್ತರಿಗೋಸ್ಕರ ಜೀವಿಸ್ತಾ ಇದೀವ? ನೀವ್ ಹೇಳ್ತೀರಿ ಪ್ರೇಸ್ ಗಾಡ್ ಬ್ರದರ್, ಇಲ್ಲ ನಾನು ಯೇಸು ಕ್ರಿಸ್ತರಿಗೋಸ್ಕರ ಜೀವಿಸ್ತಾ ಇದ್ದಾನೆ. ನನ್ನ ಪ್ರಶ್ನೆ, ಸಪೋಸ್ ನಿಮ್ಮ ಮನೆಯಲ್ಲಿ ನಿಮ್ಮ ಯಜಮಾನ ಎಲ್ಲ ಕಡೆ ಹೇಳ್ಕೊಂಡು ಓಡ್ತಾ ಇರ್ತಾರೆ, ನಾನು ನನ್ನ ಹೆಂಡತಿನ ಎಷ್ಟು ಪ್ರೀತಿ ಮಾಡ್ತೀನಿ ಗೊತ್ತಾ, ನನ್ನ ಮಕ್ಕಳನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಗೊತ್ತಾ, ಮೈ ಗಾಡ್ ನನ್ನ ಜೀವನನೆಲ್ಲ ನನ್ನ ಮಕ್ಕಳಿಗೋಸ್ಕರ ಹೆಂಡತಿಗೋಸ್ಕರನೇ ತೆಗಿತಾ ಇದ್ದಾನೆ. ಈ ಡೈಲಾಗ್ ಎಲ್ಲರೂ ಹೊಡಿತವೆ, ಎಸ್ಪೆಷಲಿ ಹೆಂಗಸರು ಹೊಡಿಯೋದು ಜಾಸ್ತಿ. ನನ್ನನ್ನು ಯಾರು ಅರ್ಥ ಮಾಡ್ಕೊಳ್ಳೋದಿಲ್ಲ, ಮಕ್ಕಳು ಎಲ್ಲರೂ ನನ್ನ ಮಾತು ಕೇಳಲ್ಲ, ಗಂಡನ ನನ್ನ ಮಾತು ಕೇಳೋದಿಲ್ಲ, ನನ್ನ ಜೀವನ ಎಲ್ಲ ತೆಗೆದು ಎಲ್ಲ ಕರೆಕ್ಟ್ ಹೇಳಲ್ಲ, ನೀವೆಲ್ಲ ಹೇಳಲ್ಲ, ಕರೆಕ್ಟ್ ನಮ್ ಕಡೆ ಹೇಳ್ತಾರೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರು ಬಿಡಿ ಗಾಡ್, ಈ ಗಂಡ ನನ್ನ ಮಕ್ಕಳಿಗೋಸ್ಕರ ಹೆಂಡತಿಗೋಸ್ಕರ ನನ್ನ ಜೀವನವನ್ನೇ ಸಂಪೂರ್ಣ ಅರ್ಪಿಸಿದ್ದೇನೆ ಅಂತ ಹೇಳಿ, ನನ್ನ ಕುಟುಂಬ ಅಷ್ಟು ಮಟ್ಟಿಗೆ ಪ್ರೀತಿ ಮಾಡ್ತೇನೆ ಅಂತ ಹೇಳಿ ಪ್ರೈಸ್ ಗಾಡ್ ಅವನು ಎಲ್ಲರ ಜೊತೆ ಹೇಳ್ಕೊಂಡು ಓಡಾಡ್ತಾ ಇದ್ದಾನೆ. ಬಟ್ ಮನೆ ನೋಡಿದ್ರೆ ₹1 ಕೆಲಸ ಮಾಡ್ತಾ ಇಲ್ಲ, ಮನೆಗೆ ₹1 ತಂದು ಕೊಡ್ತಾ ಇಲ್ಲ, ಹೊರಡೆ ₹1 ಕೆಲಸ ಮಾಡ್ತಾ ಇಲ್ಲ. ಬಟ್ ಅವನೇನೇ ಕೆಲಸ ಮಾಡ್ಲಿ, ಪಕ್ಕದ ಮನೆಗೋಸ್ಕರ ಪಕ್ಕದ ಮನೆಗೆ ಹೋಗಿ ಬನ್ನಿ ಹಾಸ್ಪಿಟಲ್ ಹೋಗೋದಂದ್ರೆ ಗಾಡಿ ಕರ್ಕೊಂಡು ಹೋಗ್ತಾನೆ, ಶಾಲೆ ಹೋಗಿ ಕರ್ಕೊಂಡು ಹೋಗ್ತಾನೆ, ಪಕ್ಕದ ಮನೆಗೆ ಏನೇ ಕೆಲಸ ಹೇಳಿ ಎಲ್ಲ ಮಾಡ್ತಿದ್ದಾನೆ. ಬಟ್ ನಿಮ್ಮ ಮನೆಗೆ ಅದು ಇನ್ನೊಂದು ಲೆಕ್ಕದಲ್ಲಿ ಹೇಳಿದ್ರೆ, ಇನ್ನೊಂದು ಮಾತಲ್ಲಿ ಹೇಳೋದಾದ್ರೆ, ಊರಿಗೂ ಪುಕಾರಿ ಮನೆಗೆ ಗಾದೆಗಳು ಚೆನ್ನಾಗಿ ಗೊತ್ತು, ವಾಕ್ಯ ಗೊತ್ತಿಲ್ಲ, ದೇವವಾಗಿ ಗೊತ್ತಿಲ್ಲ, ಗಾದೆಗಳು ಚೆನ್ನಾಗಿ ಬಾಯ್ಪಾಠ ಮಾಡ್ಕೊಂಡಿದ್ದೇವೆ. ಸೊ ಈಗ ನಾನು ಗಂಡ ನನ್ನ ಹೆಂಡತಿಗೋಸ್ಕರ ಜೀವಿಸ್ತಾ ಇದ್ದಾನೆ, ನನ್ನ ಮಕ್ಕಳಿಗೋಸ್ಕರ ಜೀವಿಸ್ತಾ ಇದ್ದಾನೆ, ನನ್ನ ಜೀವನನೆಲ್ಲ ನನ್ನ ಮಕ್ಕಳಿಗೋಸ್ಕರ ಮುಡಿಪಾಗಿಟ್ಟಿದ್ದೇನೆ ಅಂತ ಹೇಳ್ಕೊಂಡು ಅವನ ಮನೆಗೆ ₹1 ಕೆಲಸ ಮಾಡದೆ ಹೋದ್ರೆ ನಿಜವಾಗ್ಲು ಅವನು ನಿಮಗೋಸ್ಕರ, ಮನೆಗೋಸ್ಕರ, ಹೆಂಡತಿ ಮಕ್ಕಳಿಗೋಸ್ಕರ ಜೀವಿಸ್ತಾ ಇದ್ದಾನ? ಹೇಗಿಲ್ಲ ಅಂತ ಹೇಳ್ತೀರಿ? ಅವನು ಎಲ್ಲರ ಜೊತೆ ಹೇಳ್ಕೊಂಡು ಹೋಗ್ತಾನೆ, ಯಾಕಿಲ್ಲ ಅಂತ ಹೇಳ್ತೀರಿ? ಅವನ ಕಾರ್ಯ ಮಾಡ್ತಾ ಇಲ್ಲ, ಕರೆಕ್ಟ್? ಅವನ ಕಾರ್ಯ ಮಾಡ್ತಾ ಇಲ್ಲ. ಅದೇ ತರ ಈ ಬೈಬಲ್ ಹೇಳ್ತದೆ, ನೀವು ಇನ್ನು ಮುಂದೆ ನಿಮಗೋಸ್ಕರ ಜೀವಿಸದೆ ನಿಮಗೋಸ್ಕರ ಸತ್ತು ಎದ್ದು ಬಂದಿರುವಂತಹ ಕ್ರಿಸ್ತ ಯೇಸುವಿಗಾಗಿ ನೀವು ಜೀವಿಸಬೇಕು. ಈಗ ನೀವೇನಾದ್ರೂ ನಾನು ಯೇಸುವಿಗೋಸ್ಕರ ಜೀವಿಸ್ತದನಂತ ನೀವು ಹೇಳೋದಾದ್ರೆ ಜಸ್ಟ್ ಯಾವ್ದ್ರ ಮೂಲಕ ತೋರಿಸ್ಬೇಕು? ಕಾರ್ಯದ ಮೂಲಕ. ಏನ್ ಕಾರ್ಯ ಮಾಡ್ತಿದ್ರಿ ಯೇಸುವಿಗೋಸ್ಕರ? ಹಲೋ, ಏನ್ ಕಾರ್ಯ ಮಾಡ್ತಾ ಇದೀರಿ? ನೋಡಿ, ನೀವು ನಿಮಗೋಸ್ಕರ ಕಾರ್ಯ ಮಾಡ್ಕೊಳ್ತಿದ್ದೀರಾ ಅಥವಾ ಯೇಸುವಿಗೋಸ್ಕರ ಕಾರ್ಯ ಮಾಡ್ತಾ ಇದ್ದೀರಾ? ಉದಾಹರಣೆಗೆ ನಿಮ್ಮ ಗಂಡ ನಿಮ್ಮ ಕುಟುಂಬಕ್ಕೆ, ನಿಮ್ಮ ಹೆಂಡತಿ ಅಂತ ಹೇಳಿ ಅಥವಾ ಮಕ್ಕಳಿಗೆ ಅಂತ ಹೇಳಿ ₹1 ಕೆಲಸ ಮಾಡ್ತಾ ಇಲ್ಲ, ಬಟ್ ಎಲ್ಲ ಪಕ್ಕ ಮನೆಗೆ ಮಾಡ್ತಾ ಇದ್ದಾನೆ. ಬಟ್ ನೀವು ಅವ್ನ ಕಾರ್ಯ ನೋಡ್ಬಿಟ್ಟು ಹೇಳ್ತಾ ಇದ್ದೀರಿ. ಈಗ ನಾನು ಹೇಳ್ಬೋದು, ಸಿಸ್ಟರ್ ಏನ್ ಹಿಂಗೆ ಹೇಳ್ತಾ ಇದ್ದೀರಿ? ನಿಮ್ಮ ಯಜಮಾನರು ನನ್ನ ಹತ್ರ ಬಂದು ಹೇಳಿದ್ರು, ಸಿಸ್ಟರ್ ನಾನು ನನ್ನ ಕುಟುಂಬಕ್ಕೋಸ್ಕರ ಜೀವಿಸ್ತಾ ಇದ್ದೀನಿ ಬ್ರದರ್, ನನ್ನ ಹೆಂಡತಿ ಮಕ್ಕಳು ಅಷ್ಟು ಮಟ್ಟಿಗೆ ಪ್ರೀತಿ ಮಾಡ್ತೀನಿ ಬ್ರದರ್, ನನ್ನ ಸರ್ವಸ್ವನ್ನ ಅವ್ರಿಗೆ ಅರ್ಪಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನೀವೇನ್ ಸಿಸ್ಟರ್ ಹಿಂಗೆ ಹೇಳ್ತಾ ಇದ್ದೀರಿ? ಬ್ರದರ್ ಅವ್ನು ಎಲ್ಲರ ಹತ್ರ ಹಿಂಗೆ ಬಂಬ ಬಜಾಯಿಸ್ತಾ ಇದ್ದಾನೆ ಅಷ್ಟೇ. ಅವನು ಏನು ನಮ್ಮ ಮನೆ ₹1 ಸಹಾಯ ಮಾಡ್ತಲ್ಲ, ಅವ್ನು ಹೇಳ್ತಾನೆ ಅಷ್ಟೇ, ಕಾರ್ಯ ಇಲ್ಲ. ಕರೆಕ್ಟಾ? ಹೇಳಲ್ಲ? ಅದೇ ತರ ನಾವು ಕೂಡ ಯೇಸು ಕ್ರಿಸ್ತರಿಗೋಸ್ಕರ ಜೀವಿಸ್ತದೆ ಅಂತ ಹೇಳಿ ಪ್ರೈಸ್ಗೆ ನಾವು ಹೇಳ್ಬೋದು.
ಬಟ್ ಅದ್ ಪ್ರಶ್ನೆ ಏನಂದ್ರೆ ಕಾರ್ಯ ಚೆಕ್ ಮಾಡಿ. ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋ ತನಕ ಏನ್ ಕೆಲಸ ಮಾಡ್ತೀವಿ? ಇಲ್ಲಿ ಎಸ್ಪೆಷಲಿ ಸಹೋದರಿ ಜಾಸ್ತಿ ಇದಾವೆ. ಏನ್ ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತೀರಿ? ಏನ್ ಕೆಲಸ ಮಾಡ್ತೀರಿ ಹೇಳಿ? ಬೆಳಿಗ್ಗೆ ಎದ್ದಾಗ ಏನ್ ಮಾಡ್ತೀರಿ? ಫಸ್ಟ್ ತಿಂಡಿ ಮಾಡ್ತೀರಿ. ಯಾರಿಗೋಸ್ಕರ? ನಿಮ್ಗೋಸ್ಕರ, ನಿಮ್ ಗಂಡನಿಗೋಸ್ಕರ, ನಿಮ್ ಮಕ್ಕಳಿಗೋಸ್ಕರ, ನಿಮ್ ತಂದೆ ತಾಯಿಗಳಿದ್ರೆ ತಂದೆ ತಾಯಿಗಳಿಗೋಸ್ಕರ. ಏಸಪ್ಪನಿಗೆ ಏನಾದ್ರು ಮಾಡ್ತೀರಾ? ಇಲ್ಲ. ಆಮೇಲೆ ತಿಂಡಿ ಆಯ್ತು, ಆಮೇಲೆ ಹೇಳಿ ಏನ್ ಮಾಡ್ತೀರಿ? ಮನೆ ಕ್ಲೀನ್ ಮಾಡ್ತೀರಿ. ಯಾರಿಗೋಸ್ಕರ? ಗಂಡ, ಗಂಡಿ, ಮಕ್ಕಳು, ಜಸ್ಟ್ ಬರೀ ನಿಮ್ ಕುಟುಂಬಕ್ಕೋಸ್ಕರ. ಆಮೇಲೆ ಕೆಲ್ಸಕ್ಕೆ ಹೋಗೋರು ಕೆಲ್ಸಕ್ಕೆ ಹೋಗ್ತೀರಿ. ಕೆಲ್ಸ ಯಾರಿಗೋಸ್ಕರ? ಬರೀ ನಾನು, ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಕುಟುಂಬದವರು. ಅದಾದ್ಮೇಲೆ ಕೆಲಸ ಮುಗಿಸಿ ವಾಪಸ್ ಬಂದ್ರಿ. ಏನ್ ಮಾಡ್ತೀರಿ? ಕಾಫಿ ಮಾಡಿ ಕುಡಿತೀರಿ. ಯಾರಿಗೋಸ್ಕರ? ನಿಮ್ಗೋಸ್ಕರ. ಅದಾದ್ರೆ ಸಾಯಂಕಾಲ ಅಡಿಗೆ ಮಾಡ್ತೀರಿ. ಯಾರಿಗೋಸ್ಕರ? ನೀವು, ನಿಮ್ಮ ಗಂಡ, ಹೆಂಡತಿ, ಮಕ್ಕಳು, ನಿಮ್ ಕುಟುಂಬಕ್ಕೋಸ್ಕರ. ಅದಾದ್ಮೇಲೆ ಏನ್ ಮಾಡ್ತೀರಿ? ಪ್ರಾರ್ಥನೆ ಕೂಡ ಮಾಡ್ತೀರಿ. ಪ್ರಾರ್ಥನೆ ಯಾರಿಗೋಸ್ಕರ ಮಾಡ್ತೀರಿ? ನೀವು, ನಿಮ್ಮ ಗಂಡ, ಹೆಂಡತಿ, ಮಕ್ಕಳು, ನಿಮಗೋಸ್ಕರ. ಅದಾದ್ಮೇಲೆ ರಾತ್ರಿ ಊಟ ಮಾಡ್ತೀರಿ. ಯಾರಿಗೋಸ್ಕರ? ನಿಮಗೋಸ್ಕರ. ರಾತ್ರಿ ಮಲಗಕ್ಕೆ ಹೋಗ್ತೀರಿ. ಯಾರಿಗೋಸ್ಕರ? ನಿಮಗೋಸ್ಕರ. ಮತ್ತೆ ಹೆಂಗೆ ನೀವು ಜಸ್ಟ್ ನಾನು ಯೇಸುವಿಗೋಸ್ಕರ ಕಾರ್ಯ ಮಾಡ್ತಾ ಇದ್ದೀನಿ, ಜೀವಿಸ್ತಾ ಇದ್ದೀನಿ ಅಂತ ಹೇಳ್ತಿದ್ದೀರಿ? ಸುಳ್ಳು ಪೂರ್ಕ್ರೆ, ನೀವು ಗಮನ ಹಂಗಿರೋದಿಲ್ಲ. ಅವ್ನು ಸುಳ್ಳು ಹೇಳ್ತಾನೆ ಬರೋದ. ಅವ್ನು ನಮಗೋಸ್ಕರ ₹1 ಕಾರ್ಯ ಮಾಡಲ್ಲ ಬರೋದ. ಅದೇ ತರ ನೀವು ಯೇಸುವಿಗೋಸ್ಕರ ಜೀವಿಸ್ತೀನಿ ಅಂತ ಹೇಳಿದ್ಮೇಲೆ ಯೇಸುವಿಗೋಸ್ಕರ ಏನ್ ಕಾರ್ಯ ಮಾಡ್ತಾ ಇದೀರಿ? ನೀವು ಯೇಸುವಿಗೋಸ್ಕರ ಕಾರ್ಯ ಮಾಡದೆ, ಪ್ರೈಸ್ ಗಾಡ್. ಫಾರ್ ಎಕ್ಸಾಂಪಲ್, ಥ್ಯಾಂಕ್ ಗಾಡ್, ನನ್ನ ಸಿಸ್ಟರ್ ಸೆಂಟ್ ಜೋಸೆಫ್ ಸ್ಕೂಲ್ ಅಲ್ಲ, ಸಿಸ್ಟರ್ ಸೆಂಟ್ ಜೋಸೆಫ್ ಸ್ಕೂಲ್ ಅವ್ರು ಕೆಲಸ ಮಾಡ್ತಾರೆ ಟೀಚರ್ ಆಗಿ. ಬಟ್ ಪ್ರೈಸ್ ಬಿಡಿ ಗಾಡ್, ತಿಂಗಳು ಪೂರ್ತಿ ಥ್ಯಾಂಕ್ ಗಾಡ್ ಸೆಂಟ್ ಜೋಸೆಫ್ ಸ್ಕೂಲ್ ಕೆಲಸ ಮಾಡಿದ್ರು. ಅದಾದ್ಮೇಲೆ ಪಕ್ಕದ ಇನ್ನೊಂದು ಸ್ಕೂಲ್ ಇದೆ, ಓಕೆ, ಸ್ವಲ್ಪ ಮತಿಯಾಸ್ ಸ್ಕೂಲ್ ಇದೆ, ಸೆಂಟ್ ಮತಿಯಾಸ್ ಸ್ಕೂಲ್. ಇವ್ರು ತಿಂಗಳು ಪೂರ್ತಿ ಜಸ್ಟ್ ಸೆಂಟ್ ಜೋಸೆಫ್ ಸ್ಕೂಲ್ ಅಲ್ಲಿ ಕೆಲಸ ಮಾಡಿಬಿಟ್ಟು ಪಕ್ಕದಲ್ಲಿರುವಂತಹ ಅದೇ ತರ ನೋಡ್ಲಿಕ್ಕೆ ಅದೇ ಶಾಲೆ, ಅದೇ ತರ ಇದೆ ಬಿಲ್ಡಿಂಗ್, ಮತಿಯಾಸ್ ಸ್ಕೂಲ್ ಹೋಗ್ಬಿಟ್ಟು ಸರ್ ನಾನು ಸಂಬಳ ಕೊಡಿ ಅಂತ ಕೇಳಿದ್ರೆ ಮತಿಯಾಸ್ ಸ್ಕೂಲ್ ನಡೆಸುವಂತ ಜಸ್ಟ್ ಡೈರೆಕ್ಟರ್ ಏನ್ ಹೇಳ್ತಾರೆ? ಅಯ್ಯೋ ಪಾಪ, ನೋಡ್ಲಿಕ್ಕೆ ಚೆನ್ನಾಗಿದ್ದಾರೆ ಸಿಸ್ಟರ್, ಪಾಪ ಅಯ್ಯೋ ಪಾಪ ಅನಿಸ್ತದೆ, ಅವ್ರು ಕ್ರಿಶ್ಚಿಯನ್ ಅಲ್ವಾ, ಅದು ಕೂಡ RC ಅಲ್ವಾ, ಆಯ್ತು ಪರವಾಗಿಲ್ಲ, ಸಂಬಳ ಕೊಟ್ಟು ಕಳಿಸ್ರೋ ಹೇಳ್ತಾರ ಟೀಚರ್? ಮೊದಲದಾಗಿ ನೀನ್ ಟೀಚರ, ನಿನ್ ತಲೆಗೆ ಕೆಟ್ಟೋಗಿದ್ಯಾ? ನೀನ್ ಎಲ್ಲಿ ಕೆಲಸ ಮಾಡ್ತಾ ಇರೋದು ಕೇಳಲ್ಲ? ಕರೆಕ್ಟ್. ಇನ್ ದ ಸೇಮ್ ವೇ ನಾವೆಲ್ಲ ಬೆಳಗಿಂದ ಇಡೀ ರಾತ್ರಿ ತನಕ ಬರೀ ನಮ್ದೇ ಸ್ವಾಹ ಎಲ್ಲ ಬರೀ ನಮಗೋಸ್ಕರ ಕೆಲಸ ಮಾಡ್ಕೊಂಡ್ಬಿಟ್ಟು ನೀವ್ ಹೆಂಗ್ ಕನ್ಸ್ ಕಾಣ್ತೀರಿ ದೇವ್ರು ನನಗೆ ಎಲ್ಲ ಸಂಬಳ ಕೊಡ್ತಾರ ಅಂತೇಳಿ? ಹಲೋ, ನೀವು ಮಾಡೋದೆಲ್ಲ ನಿಮಗೋಸ್ಕರ. ಅದ್ ಹೆಂಗೆ ದೇವರಿಂದ ನಾನು ಕುತ್ಕೊಂಡು ಪ್ರೇ ಮಾಡ್ಬಿಟ್ರೆ ಸಾಕು, ದೇವರಿಂದ ನಾನು ಎಲ್ಲವನ್ನ ಡ್ರಾ ಮಾಡ್ಕೊಳ್ತೀನಿ ಅಂತ ಕನ್ಸ್ ಕಾಣ್ತಾ ಇದೀರಿ? ನೋ, ಇಲ್ಲಿ ವಾಕ್ಯ ಅದನ್ನ ಹೇಳ್ತಿರುವಂತದ್ದು, ನೀವು ನಿಮಗೋಸ್ಕರ ಜೀವಿಸದೆ ಸತ್ತು ಪುನರುತ್ಥಾನಗೊಂಡು ಯೇಸುಗೋಸ್ಕರ ಜೀವಿಸಬೇಕೆಂಬುದಾಗಿ ಪ್ರಭು ಯೇಸು ನಿಮಗೋಸ್ಕರ ಶಿಲುಬೆ ಮರಣ ಹೊಂದಿದ್ರು, ಪುನರುತ್ಥಾನಗೊಂಡ್ರು. ಇನ್ನು ಮುಂದೆ ಜೀವಿಸುವವರು ನಿಮಗೋಸ್ಕರ ಜೀವಿಸೋದಲ್ಲ, ಬಲ್ ನೀವು ಪ್ರಭು ಯೇಸುವಿಗೆ ಜೀವಿಸ್ಬೇಕು. ಅದಕ್ಕೋಸ್ಕರ ಪ್ರಿಯರೇ, ಪ್ರಾರ್ಥನೆ ಅನ್ನುವಂಥದ್ದು ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ಗಂಡಸು ಒಳ್ಳೇದು ಜ್ಞಾನ ಕೊಡು, ನನ್ನ ಮಕ್ಕಳ ಕಾಯ್ದು ಪರಿಪಾಲಿಸು, ನನ್ನ ಕಾಯ್ದು ಪರಿಪಾಲಿಸು, ಇದೆಲ್ಲ ನೀವು ಹೇಳಿದ್ರು ಅಪ್ಪ ಕಾಪಾಡ್ತಾರೆ, ಹೇಳ್ದಿದ್ರು ಕೂಡ ಅಪ್ಪ ಕಾಪಾಡ್ತಾರೆ. ನೀವು ಪ್ರೇರಾಗಿರ್ಬೇಕು ಅಂದ್ರೆ ಬೆಳಿಗ್ಗೆ ನನಗೆ ಜೀವನ ಕೊಟ್ಟು ಎಬ್ಬಿಸಿದಿರಿ, ಇವತ್ತು ನಾನು ನಿಮಗೋಸ್ಕರ ಜೀವಿಸ್ಬೇಕು ಅಂತೇಳಿ ನೀವು ಹೇಳಿದಿರಲ್ಲ, ನಿಮ್ಮ ವಾಕ್ಯ ಹೇಳ್ತಾ ಇದೆಯಲ್ಲ, ಅದಕ್ಕೋಸ್ಕರ ನಾನು ಯಾವ ರೀತಿ ನಿಮಗೋಸ್ಕರ ಜೀವಿಸ್ಬೇಕು, ನನ್ನ ಕೆಲಸ ಸ್ಥಳದಲ್ಲಿ ನಿಮಗೋಸ್ಕರ ಯಾವ ತರ ಜೀವಿಸ್ಬೇಕು, ನನ್ನ ಮನೆಯಲ್ಲಿ ಯಾವ ತರ ನಿಮಗೋಸ್ಕರ ಜೀವಿಸ್ಬೇಕು, ನಾನು ಓದ್ ಕಡೆ ಯಾವ ತರ ನಿಮಗೋಸ್ಕರ ಜೀವಿಸ್ಬೇಕು, ನಾನೇ ಕಲ್ಸ್ಕೊಡಿ. ಅದಾಗಿದೆ ಪ್ರಿಯರೇ ಪ್ರಾರ್ಥನೆ. ಪ್ರಾರ್ಥನೆ ಅಂದ್ರೆ ದೇವರ ಹತ್ರ ಹೋಗಿ ಎಲ್ಲದಕ್ಕೂ ಭಿಕ್ಷೆ ಬೇಡದಲ್ಲ. ನಾನು ಒಂದಿನ ಆಯ್ತು ಪ್ರೈಸ್ ಗಾಡ್, ಇದುವರೆಗೂ ಯಾವುದೇ ಇರೋದ್ರ ಕೊಟ್ಟು ದೇವ ನನಗೆ ಅದು ಕೊಡು ಇದು ಕೊಡು ಕೇಳಿದವನಲ್ವಲ್ಲ. ಯಾಕೆ ನೀವು ನಮ್ಮ ಅಪ್ಪರ ಹತ್ರ ಏನಾದ್ರು ಪ್ರೈಸ್ ಬಿಡಿ ಗಾಡ್, ಜಸ್ಟ್ ನಮ್ಮಪ್ಪ ಈ ಲೋಕದಪ್ಪ ಚಿಕ್ಕಣೇಗೌಡರು ಅವ್ರು ನನ್ನ ತಂದೆ ಆಗಿರುವಾಗ ಪ್ರೈಸ್ ಗಾಡ್, ಅವ್ರು ನನ್ನ ಅಕೌಂಟ್ ಅಲ್ಲಿ ಎಲ್ಲವೂ ಇಟ್ಟಿದ್ದಾರೆ, ನನ್ಗೇನ್ ಬೇಕು, ಆಸ್ತಿ ಪಾಸ್ತಿ ಬೇಕಾ, ದುಡ್ಡು ಬೇಕಾ, ಎಲ್ಲವೂ ಇಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ. ನಾನು ಅಪ್ಪನ ಹತ್ರ ಅಪ್ಪ ಪೆಟ್ರೋಲ್ ₹100 ಕೊಡು ಅಂತ ಕೇಳುವಾಗ ಅಪ್ಪ ಏನ್ ಮಾಡ್ತಾರೆ, ಒಂದ್ಸಲ ಕೊಡ್ಬೋದೇನೋ, ಎರಡನೇ ಸಲ ಏನ್ ಹೇಳ್ತಾರೆ, ಒಳ್ಳೆ ದಡ್ಡ ಮಗನ ಜನ್ಮ ಕೊಟ್ಬಿಡ್ನಲ್ಲ ಹೋಗಿ ಹೋಗಿ. ಆಗ ನನ್ನ ತಾಯಿ ಬರ್ತಾರೆ ಮಧ್ಯಕ್ಕೆ, ಅಲ್ಲ ಯಾಕ್ರಿ ಬೈತಾ ಇದ್ರಿ ಬೆಳಬೆಳಿಗ್ಗೆ ಪಾಪ ನನ್ನ ಮಗನಿಗೆ, ಅವ್ನಿಗೇನಮ್ಮಿ ಅವ್ನಿಗೆ ತಲೆ ಕೆಟ್ಟೋಗಿದ್ಯಾ, ನೆನ್ನೇನೋ ಎಲ್ರ ಮುಂದೆ ಬಂದು ₹100 ಕೇಳಿದಾನೆ, ಒಂದ್ ಲಕ್ಷ ಮಾತಾಡ್ಲಿಲ್ಲ, ಇವತ್ತು ಬಂದು ಪೆಟ್ರೋಲ್ ₹100 ಕೇಳ್ತಾನೆ, ಅವನ ಅಕೌಂಟ್ ಅಲ್ಲಿ ಲಕ್ಷಾಂತರ ರೂಪಾಯಿ ಇಟ್ಟಿದ್ದಾನೆ, ಡ್ರಾ ಮಾಡ್ಕೊಂಡು ಎಂಜಾಯ್ ಮಾಡ್ತಾನೆ, ಡೈಲಿ ಅಪ್ಪನಂತ ಬರ್ತಾನೆ, ಭಿಕ್ಷೆ ಬೇಡ್ತಾನೆ. ನಮ್ ಜೀವನ ಹಂಗೆ ಆಗಿಲ್ಲ. ಅಪ್ಪ ನನಗೆ ಆರೋಗ್ಯ ಕೊಡು, ಅಪ್ಪ ನನಗೆ ಹಣಕಾಸು ಕೊಡು, ನನ್ನ ಗಂಡನ ಚೇಂಜ್ ಮಾಡು, ನನ್ನ ಹೆಂಡತಿನ ಚೇಂಜ್ ಮಾಡು, ನನ್ನ ಮಕ್ಕಳು ಫೀಸ್ ಕೊಡು, ಬರೀ ನಾವು ಬರೀ ಭಿಕ್ಷೆ ಬೇಡ್ತಾ ಇದಾವೆ.
ಒಂದ್ಸಲ ನೀವು ತಿಳ್ಕೋಬೇಕು, ನೀವು ಕ್ರಿಸ್ತ ಯೇಸುವಿನಲ್ಲಿ ಪ್ರೇಸ್ ತಂದೆಗೆ ಮಕ್ಕಳಾಗಿರೋದ್ರಿಂದ ಮೈ ಗಾಡ್ ನಿಮ್ಮ ಅನುದಿನ ಜೀವಿತದಲ್ಲಿ ಏನಂತಂದ್ರೆ ಹಳೆಯ ಮೈಂಡ್ ಸೆಟ್, ಭಿಕ್ಷೆ ಬೇಡುವ ಮೈಂಡ್ ಸೆಟ್ ಅನ್ನ ನೀವು ತೆಗೆದಾಕ್ಬೇಕು. ನೀವು ಯಾವಾಗ ಭಿಕ್ಷೆ ಬೇಡುವಂತ ಮೈಂಡ್ ಸೆಟ್ ಅನ್ನ ಆಕ್ಚುಲಿ ಈ ಸಹೋದರಿ ಫೋನ್ ಮಾಡ್ತಾ ಇದ್ದಾರೆ, ಪ್ರೇಸ್ ಗಾಡ್, ಈ ಸಹೋದರಿ ಪ್ರೇಸ್ ಗಾಡ್, ಜಸ್ಟ್ ಥ್ಯಾಂಕ್ ಗಾಡ್, ಸಾಲ ಕುತ್ತಿಗೆ ಬಂದು ಅರೆಸ್ಟ್ ಆಗಿ ಬಂದಿದ್ದು. ನಾನು ಜಸ್ಟ್ ರಿಸೀವ್ ಮಾಡ್ತಾನೆ, ಕೇಳಿಸ್ಕೊಳ್ಳಿ. ಜಸ್ಟ್ ಅವ್ರ ವಿಷಯನ ಹೇಳಿದ್ರು ಅಂತ ಹೇಳ್ಬೋದು, ಬಟ್ ಯಾಕಂದ್ರೆ ಎಲ್ಲಿವರು ಅಂತ ನಿಮ್ಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ಹೇಳ್ತದಾನೆ. ಪ್ರಿಯರೇ, ತದನಂತರ ಕುತ್ತಿಗೆ ಬಂದಿದೆ. ಇವತ್ತು ಬೆಳಿಗ್ಗೆ ಜಸ್ಟ್ ಅರೆಸ್ಟ್ ವಾರೆಂಟ್ ಬಂದು ಕೊನೆಗೆ ಜಸ್ಟ್ 1 ವಾರದಿಂದ ಅವ್ರು ಹುಡುಕ್ತಾ ಇದಾರೆ. ಆದ್ರೆ ಇವತ್ತು ಬೆಳಿಗ್ಗೆ ಪ್ರೇಸ್ ಬಿಟ್ಟು ಗಾಡ್ ಜಸ್ಟ್ ಬಟ್ ಆದ್ರೆ ಈ ಮಗಳು ಡೈಲಿ ವಾಕ್ಯ ಕೇಳ್ತಾ ಇದಾರೆ, ವಾಕ್ಯ ಧ್ಯಾನಿಸ್ತಾ ಇದಾರೆ ಸುಮಾರು ತಿಂಗಳಿಂದ. ಬಟ್ ಆದ್ರೆ ಇವತ್ತು ಯಾವ ವ್ಯಕ್ತಿ ಥ್ಯಾಂಕ್ ಗಾಡ್ ದುಡ್ಡು ಕೊಟ್ಟಿದ್ನೋ ಆ ವ್ಯಕ್ತಿನ ಫೋನ್ ಮಾಡಿ ನಾನು ಕೇಸನ್ನ ವಾಪಸ್ ತೆಗೆದುಕೊಳ್ತೇನೆ, ನಾನು ಗೊತ್ತಾಯ್ತು ನಿಮ್ಮ ಹತ್ರ ನಾನು ಕೊಡೋಷ್ಟು ದುಡ್ಡಿಲ್ಲ ಅಂತೇಳಿ, ಅದಕ್ಕೋಸ್ಕರ ಥ್ಯಾಂಕ್ ಗಾಡ್ ನೀವು ಯಾವ ಕಾರಣಕ್ಕೂ ಬಡ್ಡಿ ಬಿಟ್ಬಿಡಿ, ಅಷ್ಟಿಯಲ್ಲಿ ಅರ್ಧ ನಮ್ಮ ಕೈ ಕೊಡಿ ಸಾಕು, ಇನ್ನು ಅರ್ಧ ನಿಮ್ಗೆ ಯಾವ ಸಿಗ್ತದೋ, ಯಾವ್ದೋ ಊರ್ಲಿ ಜಮೀನ್ ಇದೆ ಅಂತ ಹೇಳಿದ್ರಲ್ಲ ಸೇಲ್ ಮಾಡೋ ತನಕ ನಾವು ನಿಮ್ಮ ಹತ್ರ ತಂಟೆಗೆ ಬರೋಲ್ಲ, ಅರ್ಧ ಕೊಟ್ರು ಸಾಕು. ಇವಾಗ ಸಾಯಂಕಾಲ ಡೀಲ್ ಆಗಿದೆ, ಅದಕ್ಕೋಸ್ಕರ ಫೋನ್ ಮಾಡ್ತಿರುವಂತದ್ದು. ಜಸ್ಟ್ ಬ್ರಾದರ್, ಜಸ್ಟ್ ಸಾಯಂಕಾಲ ಲಾಯರ್ ಹತ್ರ ಹೋಗಿ ಅವ್ರ ಕೇಸ್ ವಾಪಸ್ ತೆಗೆದುಕೊಳ್ತಾರಂತೆ ಬ್ರಾದರ್, ಅದಕ್ಕೋಸ್ಕರ ಬರೀ ಅರ್ಧ ಅಮೌಂಟ್ ಕೊಟ್ರು ಸಾಕು, ಥ್ಯಾಂಕ್ ಗಾಡ್, ಜಸ್ಟ್ ನಮ್ಮ ಕೇಸ್ ವಿತ್ಡ್ರಾ ಮಾಡ್ಕೊಳ್ತಾ ಇದಾರೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಬಡ್ಡಿ ಲೇವದೇವ ಮಾಡೋರು ಬಡ್ಡಿ ಬಿಟ್ಬಿಟ್ಟು ಅದ್ರಲ್ಲೂ ಕೂಡ ಅಸಲು ಅರ್ಧ ಕೊಟ್ರೆ ಕೇಸ್ ವಾಪಸ್ ತೆಗೆದುಕೊಳ್ತಾರ ಅಂತ ವ್ಯಕ್ತಿ ನಾನು ಯಾರು ನೋಡೇ ಇಲ್ಲ. ನೀವು ದೇವರನ್ನು ನಡೆಯೋದಾದ್ರೆ ನನ್ನ ಪ್ರಿಯ ಸಹೋದರ ಸಹೋದರಿ ಹೇಳ್ತದಾನೆ, ದೇವರು ಅಲೌಕಿಕವಾದ ರೀತಿಯಲ್ಲಿ ನಿಮ್ಮ ಅಗತ್ಯಗಳನ್ನು ಪೂರೈಸಿಕೊಡ್ತಾರೆ, ಗೊತ್ತಾಗೋದಿಲ್ಲ. ನೀವು ದೇವರ ಮಗುವಾಗಿದ್ದೀರಿ, ನಮ್ಮ ದೇವರು ನಮ್ಮ ಅಗತ್ಯಗಳನ್ನು ಪೂರೈಸಿಕೊಡ ದೇವರು. ಒಬ್ಬ ಜಾರ್ಜ್ ಎಂಬುದಾಗಿ ಪ್ರೇಸ್ ಬಿಡಿ ಗಾಡ್, ಅವರು ಅನಾಥಾಶ್ರಮ ನಡೆಸ್ತಾ ಇದ್ರು. ಚಿಕ್ಕ ಚಿಕ್ಕ ಮಕ್ಕಳ ಅನಾಥ ಮಕ್ಕಳು ಕರ್ಕೊಂಡ್ಬಂದು ಸುಮಾರು ಅಲ್ಲಿ ಸುಮಾರು 400-500 ಜನ ಮಕ್ಕಳಿದ್ದಾರೆ, 450-500 ಜನ ಇದ್ದಾರೆ. ಬಟ್ ಆದ್ರೆ ಅವರ ಅಕೌಂಟ್ ಅಲ್ಲಿ ದುಡ್ಡಿಲ್ಲ, ಎಲ್ಲರ ಹತ್ರ ಹೋಗಿ ಭಿಕ್ಷೆ ಬೇಡುವಂಥದ್ದು ಅಥವಾ ಎಲ್ಲರ ಹತ್ರ ಹೋಗಿ ಕೇಳುವಂಥದ್ದು ಅದನ್ನ ಮಾಡ್ತಾ ಇದ್ರು. ಆದ್ರೂ ಕೂಡ ಅಗತ್ಯಗಳು ಪೂರೈಸ್ತಾ ಇಲ್ಲ, ಮಕ್ಕಳೆಲ್ಲ ಕೆಲವು ಟೈಮ್ ಹಸುವಲ್ಲಿ ಇರ್ಬೇಕು ಆತರ. ಬಟ್ ಆದ್ರೆ ಒಂದ್ಸಲ ದೇವರ ವಾಕ್ಯ ಸತ್ಯ ಗೊತ್ತಾಯ್ತು ಅವರಿಗೆ. ಸತ್ಯ ಗೊತ್ತಾದ್ಮೇಲೆ ಅವ್ರು ಹೇಳಿದ್ರು, ಇನ್ಮೇಲೆ ಜನಗಳ ಮೇಲೆ ಅವಲಂಬಿಸ್ಕೊಳ್ಳೋದು ಬೇಡ, ಬದಲು ಎಲ್ಲ ಮಕ್ಕಳನ್ನ ಕೂರಿಸ್ಕೊಂಡು ನಾವು ಜಸ್ಟ್ ನಮ್ಮ ದೇವ್ರ ಮೇಲೆ ಡಿಪೆಂಡ್ ಆಗೋಣ, ದೇವ್ರ ಮೇಲೆ ಅವಲಂಬಿಸ್ಕೊಳ್ಳೋಣ ಅಂತ ಹೇಳಿ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಪ್ರಾರಂಭಿಸಿದ್ರು. ಪ್ರಾರ್ಥನೆ ಮಾಡಿ ಪ್ರಾರಂಭಿಸಾದ್ಮೇಲೆ ಹೇಗಾದ್ರೂ ಮಾಡಿ 3 ಹೊತ್ತು ಅವ್ರಿಗೆ ಹಾಲು ಸಿಗದೆ ಹೋದ್ರು ಕೂಡ, ಊಟ ಸಿಗದೆ ಹೋದ್ರು, ಅಟ್ಲಿ 2 ಹೊತ್ತಾದ್ರು ಹೇಗ ಊಟವನ್ನು ದೇವ್ರು ಯಾರ ಮೂಲಕ ಆದ್ರೂ ಸಪ್ಲೈ ಮಾಡ್ತಾ ಇದ್ರು. ಅಲ್ಲಿ ಒಂದು ಘಟನೆ ಏನಂತಂದ್ರೆ, ಜಸ್ಟ್ ಪ್ರೈಸ್ ಗಾಡ್, ಜಸ್ಟ್ ಒಂದು ಮದುವೆ ನಡಿಬೇಕಾಗಿತ್ತು. ಬಟ್ ಪ್ರೈಸ್ ಬಿಟ್ಟು ಗಾಡ್, ಮದುವೆ ನಡೆಯೋ ಸಂದ್ರೆ ಎಲ್ಲವನ್ನ ಮದುವೆಗಿದ್ದು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಆದ್ಮೇಲೆ ಪ್ರೈಸ್ ಗಾಡ್, ಆ ಮದುವೆ ಮನೆಯಿಂದ ಹುಡುಗಿ ಎಸ್ಕೇಪ್. ಊಟ ಎಲ್ಲಿಗೆ ಹೋಯ್ತದೆ? ಇಲ್ಲಿ ಬಂತು. ಜಸ್ಟ್ ಮದುವೆನ ಸೈತನ್ ಕ್ಯಾನ್ಸಲ್ ಮಾಡಲಿಲ್ಲ, ದೇವರೇ ಕ್ಯಾನ್ಸಲ್ ಮಾಡುದು. ಯಾಕೆ ಗೊತ್ತಾ? ಅದಾದ್ಮೇಲೆ ಗೊತ್ತಾಯ್ತು ಆ ಹುಡುಗನಿಗೆ ಮೊದಲೇ ಮದುವೆ ಆಗಿತ್ತು. ಜಸ್ಟ್ ಹುಡುಗಿನ ಅವತ್ ರಾತ್ರಿ ದೇವರು ಬಚಾವ್ ಮಾಡಿದ್ರು. ಇಲ್ಲಾಂದ್ರೆ 2ನೇ ಮದುವೆ ಈ ವ್ಯಕ್ತಿಗೆ ಮೊದಲೇ ಮದುವೆ ಆಗಿತ್ತು, ಅವಳ ಜೀವನ ಪೂರ್ತಿ ನಡಬೇಕಾಗಿತ್ತು. ಸೈತನ ಆ ಕುಟುಂಬದಲ್ಲಿ ಕಣ್ಣು ಹಾಕಿದ್ದ. ಬಟ್ ಇವ್ರು ಪ್ರಾರ್ಥನೆ ಮಾಡ್ತಿರುವಾಗ ಅಲ್ರ ಊಟ ಎಲ್ಲ ಇವ್ರಿಗೆ ಬಂತು, ಫಸ್ಟ್ ಕ್ಲಾಸ್ ಊಟ. ಇನ್ನೊಂದು ಘಟನೆ, ಮಕ್ಕಳಿಗೆ ಹಾಲಿಲ್ಲ, ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಎಲ್ಲ ಮಕ್ಕಳು ಒಟ್ಟಿಗೆ ಸೇರಿ ಜಸ್ಟ್ ಆ ದೊಡ್ಡ ಹಾಲ್ ಅಲ್ಲಿ ಕುತ್ಕೊಂಡು ಒಟ್ಟಿಗೆ ಪ್ರೇ ಮಾಡ್ತಾ ಇದಾರ. ಅದಾದ್ಮೇಲೆ ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್, ಜಸ್ಟ್ ಹೋಗ್ತಾ ಇರುವಂತ ಟ್ರಕ್ ಕರೆಕ್ಟ್ ಜಸ್ಟ್ ಮಧ್ಯದಲ್ಲಿ ಜಸ್ಟ್ ಕೆಟ್ಟವ್ ನಿಂತೋಯ್ತು. ತುಂಬಾ ಭಾರ ಆಗಿದೆ, ಅದು ಮುಂದೆ ಹೋಗ್ತಾ ಇಲ್ಲ. ಜಸ್ಟ್ ಹಾಲಿನ ಟ್ರಕ್ ನಿಂತೋಯ್ತು. ಅದಾದ್ಮೇಲೆ ಪ್ರೈಸ್ ಬಿಟ್ಟು ಗಾಡ್ ಹಾಲನ್ನ ಇಳಿಸ್ತಾ ಇದಾರೆ. ಸ್ವಲ್ಪ ಹೊತ್ತು ನೋಡಿದ್ರು ಯಾರು ಇದು ಹೆಂಗೆ ರಿಪೇರಿ ಮಾಡ್ಲಿಕ್ಕೆ ಆಗುತ್ತೆ ನೋಡಿದ್ರು ಆಗಿಲ್ಲ. ಹಾಲು ಅದೇ ತರ ಇದ್ರೆ ಕೆಟ್ಟ ಹೋಗ್ತದೆ. ಅದಾದ್ಮೇಲೆ ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್, ಹಾಲನ್ನೆಲ್ಲ ಈ ಜಾಕೆಟ್ ಡಂಪ್ ಮಾಡಿದ್ರು, ಮಕ್ಕಳಿಗೆ ಹಾಲು ಒದಿಸ್ಕೊಡ್ತು. ಜಸ್ಟ್ ಅವ್ರು ಹೇಳ್ತಾ ಇದಾರೆ, ಆ ವ್ಯಕ್ತಿಗಿಲ್ಲ, ಈ ಲೋಕ ಬಿಟ್ಟು ತದೆ ಬೆಳಿಗ್ಗೆ ಹೋಗಿದ್ದಾರೆ. ಅವ್ರು ನಡೆಸುವಂತ ಸಂದರ್ಭದಲ್ಲಿ ಸುಮಾರು ವರ್ಷಗಳ ಹಿಂದೆ, ಎಷ್ಟೋ ದಶಕಗಳ ಹಿಂದೆ, ಒಂದು ದಿನ ಕೂಡ ಯಾರ ಹತ್ರ ಹೋಗಿ ಭಿಕ್ಷೆ ಬಿಡ್ಲಿಲ್ಲ. ದಯವಿಟ್ಟು ನಮ್ಗೆ ಸಹಾಯ ಮಾಡಿ ಅಂತೇಳಿ ನಮ್ಮ ಸಹಾಯಕರು, ನಮ್ಮ ಅಗತ್ಯ ಪೂರೈಸಿಕೊಡುವಂತವ್ರು, ನಮ್ಗೇನ್ ಬೇಕು ಅದನ್ನೆಲ್ಲ ಮೊದಲೇ ಇರ್ತಂತವ್ರು ನನ್ನ ಪ್ರಭು ಯೇಸು ಅವರ ಜೊತೆ ಹೆಚ್ಚಿಗೆ ಸಮಯ ಕಾಲ ಕಳಲಿ ಅಂತೇಳಿ ಒಂದು ದಿನ ಕೂಡ ಯಾರ ಹತ್ರ ಭಿಕ್ಷೆ ಬಿಡಲಿಲ್ಲ, ಒಂದಿನ ಕೂಡ ಯಾರ ಹತ್ರ ಹೋಗಿ ಕೇಳಲಿಲ್ಲ. ಬದಲಾಗಿ ಅವ್ರಿಗೇನ್ ಬೇಕೋ ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ ಮೈ ಗಾಡ್ ಇಂಥ ಅನೇಕ ಅದ್ಭುತ ಕೆಲವರು ಹೇಳ್ತಾರೆ. ಅವರ ಹಿಸ್ಟ್ರಿ ಇದೆ, ಆ ಹಿಸ್ಟ್ರಿ ಓದುವಾಗ ಗೊತ್ತಾಗ್ತದೆ. ಹಾಲು ಸಪ್ಲೈ ಆಗ್ತಾ ಇದ್ದು ಮೊದಲು ಗಾಡಿ ಕೆಟ್ಟೋದಾಗ. ಬಟ್ ಗಾಡಿ ಕೆಟ್ಟೋಗಿಸಿದ್ದು ಸೈತನಲ್ಲ, ದೇವರೇ. ಇಲ್ಲಿ ಅಗತ್ಯಗಳು ಬೇಕಾಗಿತ್ತು. ಅವ್ರು ಯಾವಾಗ ಪ್ರಿಯರೇ ದೇವರ ಪ್ರಸನ್ನತೆಯಲ್ಲಿ ದೇವರನ್ನ ಕೊಂಡಾಡ್ತಾ ಇದಾರೋ, ದೇವರ ಕೃತಜ್ಞ ಸ್ತೋತ್ರ ಸಲ್ಲಿಸ್ತಾ ಇದಾರೋ, ಪ್ರೈಸ್ ಗಾಡ್, ದೇವರು ಅಲೌಕಿಕವಾದ ರೀತಿಯಲ್ಲಿ ಪ್ರತಿದಿನ ಕೂಡ ಹೇಳ್ತಾರೆ, ಅನುದಿನವೂ ಕೂಡ ನಮ್ಮ ಜೀವನದಲ್ಲಿ, ನಮ್ಮ ಮಕ್ಕಳ ಜೀವನದಲ್ಲಿ ಅಲೌಕಿಕವಾದ ಅದ್ಭುತಗಳು ಕಂಡಿದ್ದೇವೆ. ಬಟ್ ದೇವರ ಹತ್ರ ಭಿಕ್ಷೆ ಬೇಡಿದ್ರಿಂದಲ್ಲ, ದೇವರಿಗೆ ಥ್ಯಾಂಕ್ಸ್ ಹೇಳಿದ್ರಿಂದ. ಬಟ್ ಎಷ್ಟು ಮಂದಿ ನಾವು ಈ ಇರೋದಕ್ಕಾಗಿ ನಾವು ದೇವರ ಹತ್ರ ಥ್ಯಾಂಕ್ಸ್ ಹೇಳ್ತೇವೆ? ನಾವು ಇಲ್ದನ್ ಇರೋದ್ ಕಡೆನೆ ಗಮನ ಕೊಟ್ಟು ಕೊರತೆಗಳು ಹೇಳ್ತಾ ಇರ್ತವೆ, ಕರೆಕ್ಟಾ? ಉದಾಹರಣೆ, ನಮ್ಮ ಹೆಂಡತಿಯಲ್ಲಿ 100 ಗುಣಗಳಲ್ಲಿ
99 ಗುಣಗಳು ಒಳ್ಳೆಯ ಗುಣ ಇದೆ, ಒಂದು ಗುಣ ಕೆಟ್ಟ ಗುಣ ಇದೆ. ಅದೇ ತರ ನಮ್ಮ ಗಂಡನಲ್ಲಿ 99 ಒಳ್ಳೆ ಗುಣಗಳಿವೆ, ಒಂದು ಗುಣ ಕೆಟ್ಟದಿದೆ. ಯಾವ್ದು ಕಡೆ ಗಮನ ಕೊಡ್ತೀವಿ? 99 ಕಡೆನಾ? ನನ್ನ ಪ್ರಿಯ ಸಹೋದರ ಸಹೋದರಿ, ಇವತ್ತು ಅನೇಕ ಕುಟುಂಬಗಳು ಹಾಳಾಗ್ತಿರುವ ಹಂಗೇನೆ. ಬಿಳಿ ಗೋಡೆ ಇದೆ, ಥ್ಯಾಂಕ್ ಗಾಡ್, ಈ ಗೋಡೆ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲೊಂದು ಮಗು ನೋಡಿ, ಇಲ್ಲೊಂದು ಸ್ವಲ್ಪ ಕಪ್ಪು ಚುಕ್ಕಿ ಹಾಕ್ಬಿಟ್ಟಿದೆ. ಏನ್ ಕಾಣಿಸ್ತದೆ? ಯಾವ್ದು ಎದ್ದು ಕಾಣಿಸುವಂಥದ್ದು? ಕಪ್ಪು ಚುಕ್ಕೆ. ನಾವು ಯಾವ್ದ್ರ ಕಡೆ ಗಮನ ಕೊಡ್ತೇವೆ? ಅದೊಂದು ಕಪ್ಪು ಚುಕ್ಕಿ ಇಲ್ದೇನೆ ಇದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಗೋಡೆ, ಕರೆಕ್ಟಾ? ಆ ಕಪ್ಪು ಚುಕ್ಕ ಕಡೆ ಯಾವಾಗ ಗಮನ ಕೊಡ್ತೇವೆ, ಆ ಕಪ್ಪು ಚುಕ್ಕಿನ ಹಾಕಿರೋದು ದುರಾತ್ಮನು. ನಿಮ್ಮ ಗಮನ ಯಾವಾಗ ಕಪ್ಪು ಚುಕ್ಕ ಕಡೆ ಗಮನ ಕೊಡ್ತೀರಿ, ಆಗ ಸುತ್ತ ಇರುವಂತಹ ಬಿಳಿ ಬಟ್ಟೆಯನ್ನ ಅದ್ರ ಕಡೆ ಗಮನ ಕೊಡೋದಿಲ್ಲ. ಆ ಬಿಳಿ ಬಟ್ಟೆ ಬಂದು ದೇವರ ಆಶೀರ್ವಾದ. ಅಷ್ಟು ದೊಡ್ಡದಾಗಿ ಆಶೀರ್ವಾದವನ್ನು ಕೊಟ್ಟು ದೇವ್ರು ಮಾಡಿದ್ದಾರೆ. ಬಟ್ ಮಧ್ಯದಲ್ಲಿರುವಂತಹ ಒಂದು ಸಣ್ಣ ಕಪ್ಪು ಚುಕ್ಕೆ ಸಮಸ್ಯೆ ಕಡೆ ಗಮನ ಕೊಡ್ತೀರಿ. ಆ ಸಮಸ್ಯೆ ಕಡೆ ಗಮನ ಕೊಡುವಾಗ ಸಮಸ್ಯೆ ಮೆಲ್ಕ್ ಹಾಕೋದ್ರ ಮೂಲಕ ಸೈತನ್ ತಂದು ಜಸ್ಟ್ ಒಂದು ಬ್ಲಾಕ್ ಚುಕ್ಕಿಯನ್ನು ಹಾಕಿದಾನೆ. ಆ ಚುಕ್ಕಿಯನ್ನ ಜಸ್ಟ್ ನೀವೇ ಅದು ಕಾವು ಕೊಟ್ಟು ಆ ಮೊಟ್ಟೆನ ಹೊಡಿತಾ ಇದ್ರಿ. ಮೊಟ್ಟೆ ಹೊಡೆದಾಗ ಅದೇ ಚುಕ್ಕಿಗಳು ಎಲ್ಲ ಕಡೆ ಹರಡಿ 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 ಬಿಳಿ ಬಟ್ಟೆ ಎಲ್ಲ, ಆಶೀರ್ವಾದ ಎಂಬ ಬಟ್ಟೆ ಎಲ್ಲ ಬರೀ ಸಮಸ್ಯೆಗಳಿಗೆ ಹರಡೋಗ್ತದೆ. ಮನುಷ್ಯನ ಸ್ವಭಾವ ಏನಂತಂದ್ರೆ ಬರೀ ಸಮಸ್ಯೆಗಳ ಕಡೆ ಗಮನ ಕೊಡುವಂಥದ್ದು. ಬಟ್ ಪ್ರಭು ಯೇಸು ಹೇಳ್ತಿದ್ದಾರೆ, ಪ್ರೈಸ್ ಬಿ ಟು ಗಾಡ್, ನಾನಾಗಿದ್ದೇನೆ ನಿಮ್ಮ ಅಗತ್ಯಗಳನ್ನು ಪೂರೈಸಿಕೊಡುವಂತವ್ರು. ಅದಕ್ಕೋಸ್ಕರ ನೀವು ನಿಮಗೋಸ್ಕರ ಜೀವಿಸಿದ್ರಿ, ನಿಮ್ಮ ಅಗತ್ಯ ನೀವೇ ಪೂರೈಸ್ಕೊಳ್ಬೇಕು. ಬಟ್ ನೀವು ಯಾವಾಗ ನನಗೋಸ್ಕರ ಜೀವಿಸ್ತೀರಿ, ಆಗ ನನ್ನ ಅಗತ್ಯಗಳು ನಿಮ್ಮ ಜೀವನದಲ್ಲಿ, ನಿಮ್ಮ ಅಗತ್ಯಗಳನ್ನು ಪೂರೈಸಿಕೊಳ್ಳುವಂತ ಮಟ್ಟಕ್ಕಲ್ಲ, ನಿಮ್ಮ ಜೀವನದಲ್ಲಿ ಉಕ್ಕಿ ಇರುವಂತ ಮಟ್ಟಕ್ಕೆ ಹೋಗ್ತದೆ. ನಿಮ್ಮ ಜೀವನ ಆಶೀರ್ವಾದ ಉಳ್ಳಂತ ಜೀವನ ಆಗಿರ್ತದೆ. ನೀವು ಆಶೀರ್ವಾದ ಅಂದ್ಕೊಳ್ಳೋದು ಮಾತ್ರವಲ್ಲ, ನೀವು ನಿಮ್ಮ ಮೂಲಕ ಪರರಿಗೆ ಆಶೀರ್ವಾದ ಹರಿದು ಹೋಗ್ಬೇಕು. ಅಷ್ಟು ಮಟ್ಟಿಗೆ ಓವರ್ಫ್ಲೋ ಆಗ್ತದೆ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಓಕೆ, 17 ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ಹೊಸ ಸೃಷ್ಟಿಯಾಗಿದ್ದಾನೆ. ಹಳೆಯ ಸಂಗತಿಗಳೆಲ್ಲ ಅಳಿದು ಹೋದವು, ಪ್ರತಿಯೊಂದು ಹೊಸದಾಯಿತು. ಹಳೆಯ ಸಂಗತಿಗಳು ಎಳೆದೋಯ್ತು. ಯಾರಿಗೆ? ಎಲ್ರೂ ಅಲ್ಲ. ಯಾರು ಕ್ರಿಸ್ತ ಯೇಸುವಿನ ಇದ್ದಾರೋ, ಯಾರು ಯೇಸುವಿನ ವಿಶ್ವಾಸ ಬಿಟ್ಟಿದ್ದಾರೋ, ನಂಬಿಕೆ ಇಟ್ಟಿದ್ದಾರೋ, ಬೈಬಲ್ ಹೇಳ್ತದೆ ಅವರು ನೂತನ ಸೃಷ್ಟಿಯಾದ್ರು. ನೀವು ಕ್ರಿಸ್ತ ಯೇಸುವಿನ ವಿಶ್ವಾಸ ಬಿಟ್ಟಿದ್ದೀರಾ? ಹಲೋ, ಕ್ರಿಸ್ತ ಯೇಸುವಿನ ವಿಶ್ವಾಸ ಬಿಟ್ಟಿದ್ದೀರಾ? ನೀವು ವಿಶ್ವಾಸ ಬಿಟ್ರೆ ನೀವೇನಾಗಿದ್ದೀರಿ ಅಂತೆ? ಇನ್ನೊಂದ್ಸಲ ಓದಿದ್ರೆ ಫಸ್ಟ್. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ಹೊಸ ಸೃಷ್ಟಿಯಾಗಿದ್ದಾನೆ. ಅವನು ಹೊಸ ಸೃಷ್ಟಿಯಾಗಿದ್ದಾನೆ, ನೂತನ ಸೃಷ್ಟಿಯಾಗಿದ್ದಾನೆ. ಪ್ರೈಸ್ ಗಾಡ್. ನೀವು ನೂತನ ಸೃಷ್ಟಿ ಆದ್ಮೇಲೆ ಅಲ್ಲಿ ವಾಕ್ಯ ಹೇಳ್ತದೆ, ಹಳೆಯ ಸಂಗತಿಗಳೆಲ್ಲ ಅಳಿದು ಹೋಯ್ತು, ಎಲ್ಲವೂ ಹೊಸದಾಯಿತು. ಸೊ ಮತ್ತೊಂದು ತಿಳಿಯಾದ್ರೆ, ಪ್ರೈಸ್ ಬಿಡಿ ಗಾಡ್, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದ್ಸಲಿ ನೀವು ಕ್ರಿಸ್ತ ಯೇಸುವಿನಲ್ಲಿ ಯಾವತ್ತು ವಿಶ್ವಾಸ ಬಿಟ್ರಿ, ವಿಶ್ವಾಸ ಇಟ್ಟ ತಕ್ಷಣವೇ ನೀವು ಹಳೆಯ ಜೀವಿತ ಸತ್ತೋಯ್ತು. ಈಗ ನಿಮಗೋಸ್ಕರ ಜೀವಿಸುವಂತ ಜೀವನ ಸತ್ತೋಗಿದೆ. ಕ್ರಿಸ್ತ ಯೇಸುವಿಗಾಗಿ ಮಾತ್ರ ಜೀವಿಸುವಂತಹ ಹೊಸ ಸೃಷ್ಟಿಯಾಗಿದೆ, ನೂತನ ಸೃಷ್ಟಿಯಾಗಿದ್ದೀರಿ. ಹಳೆದೆಲ್ಲ ಎಳೆದು ಹೋಯ್ತು. ಏನ್ ಹಳೆದೆಲ್ಲ ಎಳೆದು ಹೋಯ್ತು? ನಿಮಗೋಸ್ಕರ ಜೀವಿಸುವಂತ ಸ್ವಾರ್ಥತೆ, ನಿಮಗೋಸ್ಕರ ಜೀವಿಸಬೇಕು. ಬರೀ ನಿಮ್ಮ ಅಗತ್ಯಗಳು, ಬರೀ ನಂದು ಸಮಸ್ಯೆ ಪರಿಹಾರ ಸಾಕು, ನನ್ನ ಗಂಡ ಚೇಂಜ್ ಆದ್ರೆ ಸಾಕು, ನನ್ನ ಹೆಂಡತಿ ಚೇಂಜ್ ಆದ್ರೆ ಸಾಕು, ನನ್ನ ಮಕ್ಕಳು ಚೇಂಜ್ ಆದ್ರೆ ಸಾಕು, ನನ್ನ ಸಾಲ ತೀರಿದ್ರೆ ಸಾಕು. ಬರೀ ನಮ್ಮ ಅಗತ್ಯಗಳ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ವಿ, ಆ ಸ್ವಾರ್ಥತೆಯ ಎಲ್ಲ ಕಾರ್ಯಗಳು, ಆ ಕಾರ್ಯಗಳಿಗೋಸ್ಕರ ಜೀವಿಸುವಂತಹ ಹಳೆಯ ಸ್ವಭಾವ ಸತ್ತು ಹೋಯ್ತು. ಎಲ್ಲವೂ ಕೂಡ ಹೊಸದಾಗಿದೆ. ಈಗ ಪ್ರೈಸ್ ಬಿಟ್ಟು ಗಾಡ್, ನಾನು ಜೀವಿಸುವಂಥದ್ದು ನನಗೋಸ್ಕರ ಅಲ್ಲ, ಬರೀ ನನ್ನ ಅಗತ್ಯಗಳಿಗೋಸ್ಕರ ಅಲ್ಲ, ಬದಲಾಗಿ ಪ್ರೈಸ್ ಬಿಟ್ಟು ಗಾಡ್, ನಾನು ಕ್ರಿಸ್ತ ಯೇಸುವಿಗಾಗಿ ನಾನು ಜೀವಿಸುವ ವ್ಯಕ್ತಿಯಾಗಿದ್ದೇನೆ. ಕ್ರಿಸ್ತ ಯೇಸು ಎಲ್ಲ ಜನರಿಗೋಸ್ಕರ ಯಾವ ತರ ಸತ್ತು ಅವರು ರಕ್ಷಣೆ ಕೊಟ್ಟರು, ಅದೇ ತರ ಇವತ್ತು ನಾನು ಕೂಡ ಪ್ರೈಸ್ ಬಿಟ್ಟು ಗಾಡ್, ನನ್ನ ಕುಟುಂಬಕ್ಕೋಸ್ಕರ ಮಾತ್ರ ಜೀವಿಸದೆ, ಪ್ರೈಸ್ ಬಿಟ್ಟು ಗಾಡ್, ನಾನು ಥ್ಯಾಂಕ್ ಗಾಡ್, ಯೇಸು ಕ್ರಿಸ್ತರ ಮೂಲಕ ಇಡೀ ಮಾನವ ಕುಲಕ್ಕೆ ದೇವರು ಏನ್ ರಕ್ಷಣೆ ಕೊಟ್ಟಿದ್ದಾರೋ ಆ ರಕ್ಷಣೆಯನ್ನ ಎಲ್ರು ಕೊಡುವಂತಹ ಆ ಕೆಲಸದಲ್ಲಿ ನನ್ನನ್ನು ತೊಡಗಿಸ್ಕೊಳ್ತಾನೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಸೊ ನನ್ನ ಪ್ರೀತಿಯ ಸಹೋದರ ಸಹೋದರಿಯರು, ಪ್ರೈಸ್ ಬಿಟ್ಟು ಗಾಡ್, ಮತ್ತೊಂದು ತಿಳಿಯೋದಾದ್ರೆ ಪ್ರೈಸ್ ಗಾಡ್, ಸಂತ ಪೌಲ್ ಏನ್ ಹೇಳ್ತಾರೆ ಅಂತಂದ್ರೆ, ನೀವು ಕ್ರಿಸ್ತ ಯೇಸು ಒಂದಾದಾಗ, ಯಾವಾಗ ಕ್ರಿಸ್ತ ಯೇಸು ಒಂದಾದ್ರಿ? ಯಾವತ್ತು ಪ್ರಭು ಯೇಸುವನ್ನು ನಿಮ್ಮ ಸ್ವಂತ ರಕ್ಷಕರಾಗಿ ಪ್ರಭುವಾಗಿ ದೇವರ ಸ್ವೀಕರಿಸಿಕೊಂಡ್ರಿ, ಅದೇ ಕ್ಷಣದಲ್ಲಿ ಪ್ರಭು ಯೇಸು ಕ್ರಿಸ್ತರು ಆತ್ಮಸ್ವರೂಪಿಯಾಗಿ ನಿಮ್ಮ ಒಳಗಡೆ ಬಂದು ನಿಮ್ಮ ಆತ್ಮದಲ್ಲಿ ಒಂದಾದ್ರು. ನಿಮ್ಮ ಆತ್ಮದಲ್ಲಿ ಯಾವಾಗ ಒಂದಾದ್ರೋ, ಈಗ ಪ್ರೈಸ್ ಗಾಡ್, ನೀವು ಮತ್ತು ಕ್ರಿಸ್ತ ಯೇಸು ಒಂದಾಗಿದ್ದೀರಿ. ನಿಮ್ಮ ಒಳಗಡೆ ಕ್ರಿಸ್ತ ಯೇಸು ನೆಲೆಗೊಂಡಿರೋದ್ರಿಂದ ಪ್ರೈಸ್ ಗಾಡ್, ದೇವರ ಸ್ವಭಾವನೆ ಹೊಂದಿದವರಾಗಿದ್ದೀರಿ, ದೇವರ ಮನಸ್ಸನ್ನು ಹೊಂದಿದ್ದೀರಿ. ಆ ಮನಸ್ಸು ಪ್ರೈಸ್ ಗಾಡ್ ನಿಮ್ಮ ಆತ್ಮದಲ್ಲಿದೆ. ಮತ್ತೆ ಹೇಳಾದ್ರೆ, ಕ್ರಿಸ್ತ ಯೇಸು ನಿಮ್ಮ ಆತ್ಮದಲ್ಲಿ ನೆಲೆಗೊಂಡಿರೋದ್ರಿಂದ
ನೀವು ಆತ್ಮಸ್ವರೂಪಿಗಳಾಗಿದ್ದೀರಿ. ನೀವು ಕ್ರಿಸ್ತ ಯೇಸು ಯಾವ ರೀತಿ ದೇವರಿಗೋಸ್ಕರ ತಂದೆಗೋಸ್ಕರ ಜೀವಿಸ್ತಾ ಇದ್ರು, ಅದೇ ತರ ಸ್ವಭಾವ ನಿಮ್ಮ ಆತ್ಮದಲ್ಲಿದೆ. ನಿಮ್ಮ ಆತ್ಮ ದಾಹ ಇದೆ. ನಾನು ಕೂಡ ದೇವರ ಹತ್ರ ಕಾಲ ಕಳಿಬೇಕು, ನಾನು ಕೂಡ ಬೈಬಲ್ ಓದಬೇಕು, ನಾನು ದೇವರ ವಾಕ್ಯ ಸ್ಟಡಿ ಮಾಡಬೇಕು, ದೇವರ ವಾಕ್ಯನ ಪ್ರತಿದಿನ ಆಲಿಸಬೇಕು, ನಾನು ದೇವರ ವಾಕ್ಯ ಮೊದಲ ಸ್ಥಾನ ಕೊಡಬೇಕು, ಎಲ್ಲ ಇದೆ. ಅದೆಲ್ಲಿದೆ ಬರುವಂತದ್ದು? ಯಾಕಂದ್ರೆ ನಿಮ್ಮ ಒಳಗಡೆ ತಿರುಗುಟ್ಟಿರುವಂತ ಆತ್ಮನ ಹೊಂದಿದ್ದೀರಲ್ಲ, ಹೊಸ ನೂತನ ಸೃಷ್ಟಿಯಾಗಿದ್ದೀರಲ್ಲ, ನೂತನ ಸೃಷ್ಟಿಯಾಗಿರುವಂತ ನಿಮ್ಮ ಒಳಗಡೆ ಅಂತ ಸ್ವಭಾವ ಇದೆ. ಬಟ್ ನಿಮ್ಮ ಮನಸ್ಸು ಹೇಳ್ತದೆ, ಬೆಳಗಿನ ಕೆಲಸ ಮಾಡಿದೆಯಾ, ಓ ಮಲ್ಕೋ, ಸುಸ್ತಾಗಿದೆ. ನಿಮ್ಮ ಮನಸ್ಸು ನಿಮ್ಮ ಶರೀರ ಕೇಳ್ತದೆ, ನಿನ್ನ ಶರೀರ ಆಯಾಸ ಆಗಿದೆ, ನಿಮ್ಮ ಶರೀರದ ಪಂಚೇಂದ್ರಿಯಗಳಿಂದ ಅನುಭವವನ್ನು ಪಡ್ಕೊಂಡು ಮಾಹಿತಿ ಪಡ್ಕೊಂಡು ನಿನ್ನ ಸುಸ್ತಾಗಿದೆ, ಓ ಮಲ್ಕೋ. ನಿಮ್ಮ ಮನಸ್ಸು ಹೇಳಿದ್ರೆ ನೀವು ಕೇಳಿದ್ರಿ, ಖಂಡಿತ ಪ್ರಿಯರೇ, ನಿಮ್ಮ ಆತ್ಮದಲ್ಲಿ ಪ್ರಭು ಯೇಸು ಕ್ರಿಸ್ತರ ಮೂಲಕ ನೀವೇನೆಲ್ಲ ಹೊಂದಿದ್ದೀರಿ ಅವನ್ನು ಯಾವ ಕಾನೂನು ಹೊರತೆಗೆಯಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ವಾಕ್ಯ ಹೇಳ್ತಿರುವಂಥದ್ದು, ನೀವು ಹಳೆಯ ಸೃಷ್ಟಿಗಳಲ್ಲ, ಹಳೆಯ ಸೃಷ್ಟಿಗಳು ಶರೀರ ಏನ್ ಹೇಳ್ತದೋ, ಪಂಚೇಂದ್ರಿಯಗಳು ಏನ್ ಹೇಳ್ತದೋ, ಮನಸ್ಸು ಏನ್ ಹೇಳ್ತದೋ ಅದ್ರ ಪ್ರಕಾರ ಕೇಳ್ತಾ ಇದ್ವಿ, ಅದ್ರ ಪ್ರಕಾರ ಕಾರ್ಯ ಮಾಡ್ತಾ ಇದ್ವಿ. ಬಟ್ ಆದ್ರೆ ಈಗ ನಾವು ಕ್ರಿಸ್ತ ಯೇಸುವಿನಲ್ಲಿ ಇರೋದ್ರಿಂದ ನಾವು ಯಾವ ಕಾರಣಕ್ಕೂ ನಮ್ಮ ಮನಸ್ಸು ಹೇಳಿದಂಗೆ ಮಾಡೋಂಥ ವ್ಯಕ್ತಿಗಳಲ್ಲ, ಬದಲಾಗಿ ದೇವರು ತನ್ನ ವಾಕ್ಯದಲ್ಲಿ ಏನಂತ ಹೇಳಿದಾರೋ ಅದಕ್ಕನುಗುಣವಾಗಿ ನಿರ್ಧಾರ ತೆಗೆದುಕೊಂಡು ಅದಕ್ಕನುಗುಣವಾಗಿ ನಮ್ಮ ಶರೀರವನ್ನ ದಿಕ್ಕಿನಲ್ಲಿ ಮುನ್ನಡೆಸುವ ವ್ಯಕ್ತಿಗಳಾಗಿದ್ದಾವೆ. ನನ್ನ ಪ್ರೀತಿ ಸಹೋದರ ಸಹೋದರಿಯರೇ, ಈವನ್ 21 ವರ್ಷಗಳ ಹಿಂದೆ ಜಸ್ಟ್ ಡೈಲಿ ಬೆಳಗಿನ ಸಂದರ್ಭ ಕುಡಿದು ರಾತ್ರಿ ಟೈಮ್ ರಸ್ತೆಯಲ್ಲಿ ಬಿದ್ದೋಗು. ಬಟ್ ಪ್ರೈಸ್ ಬಿಡಿ ಗಾಡ್, ಈವನ್ ಜಸ್ಟ್ ನನ್ನ ಊರಲ್ಲಿ ಇವತ್ತು ಕೂಡ ಹೇಳ್ತಾರೆ, ನಾಗೇಂದ್ರ ಗೌಡ್ರು ಕುಡಿಯೋದು ಬಿಟ್ಬಿಟ್ಟವ್ರ ಅಂತಂದ್ರೆ, ಬ್ರಹ್ಮ ಬೇಕಾದ್ರೆ ಮೇಲಿನ ಇಳಿದವನ ಅಂತ ಹೇಳಿದಿರ್ಬೇಕಾದ್ರೆ ನಂಬಿಡ್ತೇವೆ. ನಾಗೇಂದ್ರ ಕುಡಿಯೋದು ಬಿಟ್ಟಿದಾನ? ಸಾಧ್ಯನೇ ಇಲ್ಲ. ಅದು ನಾಗೇಂದ್ರ ಗೌಡ್ರ ಮಗ, ಚಿಕ್ಕನಗೌಡ್ರ ಮಗ, ಸಾಧ್ಯನೇ ಇಲ್ಲ. ಅಷ್ಟು ದೊಡ್ಡ ಕುಡುಕನಾಗಿದ್ದೆ. ಅದಕ್ಕೊಂದು ಲೋಕದಲ್ಲಿ ಒಂದು ಗಾದೆ ಇದೆ, ಹುಟ್ಟುಗೂಡ, ಗಾದೆಗಳು ಚೆನ್ನಾಗಿ ಗೊತ್ತಿದೆ ಕರೆಕ್ಟ್. ಹುಟ್ಟುಗೂಡ ಸುಟ್ಟರು ಹೋಗಲ್ಲ. ಬಟ್ ಪ್ರೈಸ್ ಬಿಡಿ ಗಾಡ್, ಖಂಡಿತ ನಾನು ಅದೇ ನಂಬಿದವನು, ಹುಟ್ಟುಗೂಡ ಸುಟ್ಟರು ಹೋಗಲ್ಲ. ಲೋಕದ ಗಾದೆಗಳು ನಿಮಗಿಂತ ಹೆಚ್ಚಿಗೆ ನಂಬಿದವನು. ಮನೆಯಿಂದ ಹೊರಗಡೆ ಏನಾದ್ರು ಚಪ್ಪಲಿಯನ್ನು ಉಲ್ಟಾಗಿದ್ರೆ ಅನ್ಕೊಳ್ಳೆ, ಖಂಡಿತ ದೊಡ್ಡ ಜಗಳ ಆಗಿ ಆಗ್ತದೆ. ನೀವು ಅದನ್ನ ಅನೇಕ ನಂಬಲ್ಲ. ಚಪ್ಪಲಿ ಉಲ್ಟ ಮಾಡು, ಸರಿ ಮಾಡು, ಇಲ್ಲ ಮನೆ ಜಗಳ ಆಗ್ತದೆ. ಅದನ್ನ ನಂಬ್ಕೊಂಡಿದ್ದವರು. ಬಟ್ ಪ್ರೈಸ್ ಬಿಡಿ ಗಾಡ್, ಯೇಸು ಕ್ರಿಸ್ತರನ್ನ ನನ್ನ ರಕ್ಷಕರಾಗಿ ನಾನು ಯಾವಾಗ ಸ್ವೀಕರಿಸ್ಕೊಂಡು ಹಳೆದೆಲ್ಲ ಏನೆಲ್ಲ ನಂಬಿದ್ನೋ ಅದೆಲ್ಲವನ್ನ ಥ್ಯಾಂಕ್ ಗಾಡ್ ಆ ಸಿಸ್ಟಮ್ ಅನ್ನ ಚೇಂಜ್ ಮಾಡ್ಕೊಳ್ಳಿಕ್ಕೆ ಎಷ್ಟೋ ವರ್ಷಗಳು ತೆಗೆದುಕೊಳ್ತು. ಅದರಾಗಿದೆ ನಮ್ಮ ಕೆಲಸ ಏನಂತಂದ್ರೆ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಒಂದ್ಸಲ ಯೇಸು ಕ್ರಿಸ್ತರು ನಿಮ್ಮ ಸ್ವಂತ ರಕ್ಷಕರಾಗಿ ಪ್ರಭುವಾಗಿ ದೇವರ ಸ್ವೀಕರಿಸ್ಕೊಂಡ್ಮೇಲೆ ನಿಮ್ ಕೆಲಸ ಏನಂತಂದ್ರೆ, ಥ್ಯಾಂಕ್ ಗಾಡ್, ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡೋ ಕಡೆ ಗಮನ ಕೊಡೋದಲ್ಲ. ನಿಮ್ಮ ಸಮಸ್ಯೆಗೆ ಪರಿಹಾರ ಹೊರಗಡೆ ಇಲ್ಲ, ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡುವಂತ ಪ್ರಭು ಯೇಸು ನಿಮ್ಮ ಹೊರಗಡೆ ಇದ್ದಾರೆ, ನಿಮ್ಮ ಆತ್ಮದಲ್ಲಿದ್ದಾರೆ. ನಿಮ್ಗೆ ಆರೋಗ್ಯ ಬೇಕಾ? ನಿಮ್ಮ ಆತ್ಮದಲ್ಲಿದೆ. ಸಮಾಧಾನ ಬೇಕಾ? ನಿಮ್ಮ ಆತ್ಮದಲ್ಲಿದೆ. ನಿಮ್ಗೆ ಬಿಲಿಯನ್ ಗಟ್ಟಲೆ ಹಣ ಬೇಕಾ? ನಿಮ್ಮ ಒಳಗಡೆ ಇದೆ. ನಿಮ್ಗೆ ಏನ್ ಬೇಕು ಎಲ್ಲ ನಿಮ್ಮ ಒಳಗಡೆ ಇದೆ. ಈಗ ನೀವು ಮಾಡ್ಬೇಕಾದ್ರೆ ಏನಂತಂದ್ರೆ, ನಿಮ್ಮ ಮನಸ್ಸು ನಿಮ್ಮ ಶರೀರದ ಪಂಚೇಂದ್ರಿಯಗಳ ಮೂಲಕ ಯಾವುದೆಲ್ಲ ಮಾಹಿತಿಯನ್ನು ಪಡ್ಕೊಂಡು ಮೊದಲೇ ಅದರಲ್ಲಿ ಸಂಪೂರ್ಣವಾಗಿ ಪಳಗಿದೆಯೋ, ಈಗ ಆ ಮನಸ್ಸನ್ನ ಅವುಗಳಿಂದೆಲ್ಲ ತೆಗೆದಾಕಿ ಹೊಸದಾಗಿ ನಿಮ್ಮ ಮನಸ್ಸಿಗೆ ತರಬೇತಿ ಕೊಡಬೇಕು. ದೇವರ ವಾಕ್ಯ ಹೇಳ್ತದೋ ಅದನ್ನ ಆಲೋಚನೆ ಮಾಡು, ಅದನ್ನ ನಂಬು, ಅದ್ರ ಪ್ರಕಾರ ನಿರ್ಧಾರ ತೆಗೆದುಕೊಂಬುದಾಗಿ ತರಬೇತಿನ ಕೊಡುವಂತದ್ರಲ್ಲಿ ಅನುದಿನ ನೀವು ಕಾಲ ಕಳಿಬೇಕಷ್ಟೇ. ಕ್ರೈಸ್ತ ಮಕ್ಕಳು ಜೀವನ ಮೇಲ್ಮಟ್ಟ ತೆಗೆದುಕೊಂಡು ಹೋಗ್ಲಿಕ್ಕಾಗಿ, ಸಾಲಿನ ಹೊರ ಬರ್ಲಿಕ್ಕಾಗಿ, ಆರೋಗ್ಯ ಪಡ್ಕೊಳ್ಳಿಕ್ಕಾಗಿ, ಕುಟುಂಬನ ಸರಿಪಡಿಸ್ಲಿಕ್ಕಾಗಿ, ಮಕ್ಕಳನ್ನ ಸರಿದಾರ ತರಲಿಕ್ಕಾಗಿ ಅವ್ರು ಎಷ್ಟೆಲ್ಲ ಕಷ್ಟಪಡ್ತಿದಾರೆ ಅಂತಂದ್ರೆ, ಖಂಡಿತ ಪ್ರಿಯರೇ, ಲೋಕ ಮಕ್ಕಳು ನೆಮ್ಮದಿಯಾಗಿದ್ದಾರೆ. ಅಷ್ಟು ಮಟ್ಟಿಗೆ ಕ್ರೈಸ್ತ ಮಕ್ಕಳು ಕಷ್ಟಪಡ್ತಾ ಇದಾರೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಕ್ರೈಸ್ತ ಮಕ್ಕಳು ಯಾವ ವಿಷಯದಲ್ಲೂ ಕೂಡ ಸಪೋಸ್ ಅವ್ರಿಗೆ ಲಕ್ಷಾಂತರ ರೂಪಾಯಿ ಸಾಲ ಇರ್ಬೋದು, ಆ ಸಾಲವನ್ನು ಪರಿಹಾರ ಮಾಡ್ಕೋಬೇಕಾದ್ರೆ ಅವ್ರೇನು ಶ್ರಮ ಪಡ್ಬೇಕಾಗಿಲ್ಲ. ಓಟಿ ಅದು ಡಬಲ್ ಡ್ಯೂಟಿ ಮಾಡೋದು ನಿಮ್ ಕಣ್ಮು ನಾನೇ ಇದ್ದೇನೆ. ಸಾಲ ತೀರ್ಸಕ್ಕಾಗಲ್ದಾನೆ ಎಷ್ಟೋ ಸಲ ಟೈಟ್ ಆಗಿ ಕುಡಿದ್ಬಿಟ್ಟು ರೈಲ್ವೆ ಟ್ರ್ಯಾಕ್ ಮೇಲೆ ಮಲ್ಕೊಳ್ತದೆ, ಟ್ರೈನ್ ಮುಂದೆ ನಡ್ಕೊಂಡು ಹೋಗ್ಲಿ ಅಂತೇಳಿ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಎಷ್ಟೋ ಸಲ ಪ್ರಯತ್ನ ಪಟ್ಟವನು. ಬಟ್ ಇವತ್ತು ಬೋರ್ಡ್ ಆಗಿ ಹೇಳ್ತಂದ್ರೆ, ₹1 ಕೆಲಸ ಮಾಡ್ತಾ ಇಲ್ಲ, ₹1 ಸಾಲನೂ ಇಲ್ಲ. ಹಲೋ, ₹1 ಕೆಲಸ ಮಾಡ್ತಾ ಇಲ್ಲ, ₹1 ಸಾಲನೂ ಇಲ್ಲ. ಹಲೋ, ನಾನು ಹೇಳೋದು ಅರ್ಥ ಆಗ್ತಿದ್ಯಾ? ಅದರ ಅರ್ಥ ಹೇಗೆ ಸಾಧ್ಯ ಆಯ್ತು? ನನ್ಗೆ ಗೊತ್ತಿದೆ, ನನ್ನ ತಂದೆ, ನನ್ನ ಪರಲೋಕ ತಂದೆ ಯೇಸು ಕ್ರಿಸ್ತರ ಮೂಲಕ ನಾನು ಪರಲೋಕ ತಂದೆಗೆ ದೇವರ ಮಗುವಾಗಿದ್ದೇನೆ. ನನ್ನ ಕೆಲಸ ನಮ್ಮ ಅಪ್ಪನ ಜೊತೆ ಕಾಲ ಕಳೆಯುವುದು ಹೆಚ್ಚಿಗೆ ಸಮಯ ಅಷ್ಟೇ. ಹೆಂಡತಿ ಮಕ್ಕಳ ಜೊತೆ ಹೆಚ್ಚಿಗೆ ಸಮಯ ಕಾಲ ಕಳೀತಾನೆ ಏನೋ ಗೊತ್ತಿಲ್ಲ, ಬಟ್ ನನ್ನ ಡ್ಯಾಡಿ ಜೊತೆ ಹೆಚ್ಚಿನ ಸಮಯ ಕಾಲ ಕಳೀತಾ ಇರೋದ್ರಿಂದ ನನ್ನ ಡ್ಯಾಡಿ ಆಗಿದ್ದಾರೆ. ನನ್ನ ಮಕ್ಕಳನ್ನ ಯಾವ ತರ ನೋಡ್ಕೊಳ್ಬೇಕು, ನನ್ನ ಹೆಂಡತಿನ ಯಾವ ತರ ಪ್ರೀತಿಸಬೇಕು, ಕುಟುಂಬನ ಯಾವ ತರ ನಡೆಸಬೇಕು, ಮಿನಿಸ್ಟ್ರಿ ಯಾವ ತರ ನಡೆಸಬೇಕು, ಅವರಾಗಿದ್ದಾರೆ ತಿಳಿಸ್ಕೊಡುವಂತವ್ರು ಅವ್ರ ವಾಕ್ಯದ ಮೂಲಕ. ಯೋಚನೆ ಮಾಡಿ ಪ್ರಿಯರೇ, ಒಂದು ಕ್ಷಣ ಯೋಚನೆ ಮಾಡಿ. ಪ್ರೈಸ್ ಗಾಡ್, ನಿಮ್ಮ ಮನೆ ಮೇಲೆ ಓವರ್ ಟ್ಯಾಂಕ್ ಇದೆ. ಆ ಟ್ಯಾಂಕ್ ಅಲ್ಲಿ ನೀರು ತುಂಬಿ ತುಳ್ತಾ ಇದೆ, ಮೋಟರ್ ಹಾಕಿ ನೀರು ತುಂಬಿಸಿದಿರಿ.
ಸ್ನಾನ ಮನೆಗೆ ಹೋದ್ರಿ, ಸ್ನಾನ ಮನೆಗೆ ಹೋದ ತಕ್ಷಣ ಏಸಪ್ಪ ನನ್ನಲ್ಲಿ ತಿರ್ಸಿ ನೀರ್ ಬರ್ಲೇಬೇಕು ಕಣಪ್ಪ, ಜೀಸಸ್ ನನ್ನಲ್ಲಿ ತಿರ್ಸಿ ನೀರ್ ಬರ್ಲೇಬೇಕು, ಈ ರೀತಿ ಪ್ರೇ ಮಾಡಿದ್ರೆ ನಿಮ್ ಮನೆಯವರು ನಿಮ್ ನೋಡಿ ಏನ್ ಹೇಳ್ತಾರೆ? ನಿಮ್ ಗಂಡ ಆಗ್ಲಿ ಮಕ್ಳಾಗ್ಲಿ ಜಸ್ಟ್ ಈವನ್ ನಿಮ್ ಮಕ್ಳಿದ್ರೆ ಮಕ್ಳಿಗೆ ಹೇಳ್ತಾರೆ, ಮನೆಗೆ ದೊಡ್ಡವ್ರಿಗೆ ಹೇಳ್ತಾರೆ, ನೋಡಿ ಇವಳು ಕರ್ಕೊಂಡೋಗಿ ನಾ ಬರಾಸ್ ಲಿಮಾನ್ಸ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ವಾ ಹೇಳಲ್ಲ? ಮಕ್ಕಳಿಗೆ ಯಾಕೆ ಬೇಡಿ ಹೋಗ್ ನರ್ವ್ ಡಾಕ್ಟರ್ ಹತ್ರ ಒಂದ್ಸಲ, ತಲೆ ಡಾಕ್ಟರ್ ಹತ್ರ ತೋರಿಸು ಒಂದ್ಸಲ. ಈಗ ತಾನೆ ಅವಳೇ ಮೋಟ್ರ್ ಆನ್ ಮಾಡ್ಬಿಟ್ಟು ಮೇಲ್ಗಡೆ ತುಂಬಿಸ್ಬಿಟ್ಟು ಹೋಗಳೆ, ಸ್ನಾನ ಮನೆಗೆ ಹೋಗ್ಬಿಟ್ಟು ಆರಾಮಾಗಿ ಬಿಸಿನೀರು ಬರ್ತಾ ಇದೆ, ಸ್ನಾನ ಮಾಡ್ಕೊಂಡು ಬರೋದ್ ಬಿಟ್ಬಿಟ್ಟು ಅಲ್ಲಿ ಹೋಗಿ ಪ್ರೇಯರ್ ಮಾಡ್ತಾಳೆ, ಜೀಸಸ್ ನನ್ ನಲ್ಲಿ ತಿರ್ಸಿ ನೀರೇ ಬರ್ಬೇಕು, ಜೀಸಸ್ ನಲ್ಲಿ ತಿರ್ಸಿ ನೀರು ಬರೋದು ಏನ್ ರಕ್ತನ ಬರ್ತದೆ? ಹಲೋ, ಇನ್ ದ ಸೇಮ್ ವೇ ಪ್ರೈಸ್ ಬಿ ಟು ಗಾಡ್, ಯೇಸು ಕ್ರಿಸ್ತರು ಸರ್ವಶಕ್ತಿ ದೇವರು, ಅವ್ರ ಯೆಹೋವ ಈರೆ, ಅವರು ನಿಮ್ಮ ಅಗತ್ಯಗಳನ್ನ ಪೂರೈಸಿಕೊಡುವ ದೇವರು ನಿಮ್ಮ ಒಳಗಡೆ ಇದ್ದಾರೆ. ನಿಮ್ ಒಳಗಡೆ ಇರುವಂತ ದೇವರು ನಿಮ್ಗೆ ಅಗತ್ಯಗಳು ಬರಕ್ ಮುಂಚಿತವಾಗಿನೇ ಥ್ಯಾಂಕ್ ಗಾಡ್ ದಟ್ ಅವುಗಳೆಲ್ಲವನ್ನು ರಿಲೀಸ್ ಮಾಡಿ ರೆಡಿ ಆಗಿರ್ತಾರೆ. ಬಟ್ ನೀವೇನ್ ಮಾಡ್ತಿದ್ರಿ ಅಂತಂದ್ರೆ, ನಿಮ್ಮ ಅಗತ್ಯಗಳನ್ನ ಪೂರೈಸುವಂತಹ ಯೆಹೋವ ಈರೆ ದೇವರು ನಿಮ್ ಒಳಗಡೆ ಇದ್ರು ಕೂಡ, ಒಳಗಡೆ ಎಲ್ಲ ತುಂಬುತ್ತಾ ಇದ್ರು ಕೂಡ ಒಳಗಡೆ ಇರೋದನ್ನ ಯಾವ ತರ ಹೊರಗಡೆ ಡ್ರಾ ಮಾಡ್ಕೋಬೇಕೆಂಬುದಾಗಿ ನಿಮ್ಮ ಮನಸ್ಸೆಂಬ ನಲ್ಲಿಯನ್ನ ಯಾವ ತರ ತಿರುಗಿಸ್ಬೇಕು ಅಂತೇಳಿ ನೀವು ಕಲ್ತ್ಕೊಳ್ಳದೆ ನಿಮ್ಮ ಸಮಸ್ಯೆಗಳ ಪರಿಹಾರವನ್ನ ಬರೀ ಹೊರಗಡೆ ನೋಡ್ತಾ ಇದ್ದೀರಿ. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಹೊರಗಡೆ ನೋಡ್ತಾ ಇದ್ದೀರಿ. ಯಾವಾಗ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಹೊರಗಡೆ ನೋಡ್ತೀರಿ, ಆಗ ನಿಮ್ಮ ಒಳಗಡೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂತ ಪರಿಹಾರಕರಿದ್ರು ಕೂಡ ಅವ್ರು ಹೇಳ್ತಾರೆ, ಹೋಗಿ ಹೊರಗಡೆ ನೋಡ್ತಾ ಇದೆಯಲ್ವ, ಎಲ್ಲ ಪ್ರಯತ್ನವನ್ನ ನೀವು ಪಟ್ಟು ಸುಟ್ಟು ಸುಣ್ಣಾಗಿ ಬರತನಕ ನಾನು ಆರಾಮ ಸೈಲೆಂಟ್ ಆಗಿರ್ತಾನೆ, ಎಲ್ಲ ಮುಗಿಸ್ಕೊ. ಆಮೇಲೆ ನೀನ್ ಯಾವತ್ತು ಜೀಸಸ್ ನನ್ಗೆ ಯಾರು ಇಲ್ಲ ಜೀಸಸ್ ನೀವಂತೇಳಿ ಯಾವತ್ತು ನೀ ಕರಿತೀಯೋ ಅವತ್ತು ನಾನು ಯಾರಂತ ನಾನ್ ತೋರಿಸ್ತಾನೆ. ನಾವೆಲ್ಲ ಹಂಗೆ ತಾನೆ, ಸಣ್ಣ ಪುಟ್ಟ ರೋಗ ಇದ್ರೆ ಯೇಸು ಬರ್ತೀವ ಬರ್ತೀವ ನಮ್ಗೆ ಗೊತ್ತಿರೋ ಡಾಕ್ಟರ್ ಪಕ್ಕದಲ್ಲೇ ಫ್ಯಾಮಿಲಿ ಡಾಕ್ಟರ್ ಇದಾರೆ, ಅವ್ರ ಹತ್ರ ಹೋದ್ರೆ ಒಂದು ಗುಳಿಗೆ ನುಂಗ್ಬಿಟ್ರೆ ಸಾಕು, ಅವ್ರ ಕೈಗುಣ ಚೆನ್ನಾಗಿದೆ, ಏಸಪ್ಪನ ಕೈಗುಣ ಬೇಡ. ಸಣ್ಣ ಪುಟ್ಟ ಸಾಲ ರೇಸುಂಬ ಇರುತ್ತೆ, ಮುಂದೆ ತಿಂಗಳ ಆರಾಮ ನಾನು ಯಾವ್ದೋ ಒಂದು ಡೀಲ್ ಮಾಡಿದ್ದೇನೆ, ದುಡ್ಡು ಬಂದ್ಬಿಟ್ಟು ಸಾಲ ತೀರ್ಸ್ಬಿಡ್ತಾನೆ, ಆ ಸಾಲಕ್ಕೋಸ್ಕರ ಯಾಕೆ ಪ್ರತಿ ಸೋಮವಾರ ಬರ್ಬೇಕು, ಪ್ರತಿದಿನ ಸಾಯಂಕಾಲ ಪ್ರಾರ್ಥನೆ ಕೂಡ ಬರ್ಬೇಕು. ಯಾವಾಗ ದೊಡ್ಡ ಬಂಡೆ ಆಗ್ತದೋ ಆಗ ಎಲ್ಲೋದ್ರೂ ಪರಿಹಾರ ಸಿಗೋದಿಲ್ಲ, ಆಗ ಏಸಪ್ಪನ ಬಳಿಗೆ ಬರ್ತವೆ. ಕರೆಕ್ಟಾ? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಥ್ಯಾಂಕ್ ಗಾಡ್, ಒಂದು ವಿಷಯ ನಿಮ್ಗೆ ಗೊತ್ತಿರಬೇಕು, ಸಣ್ಣ ಸಮಸ್ಯೆ ಆಗ್ಲಿ ದೊಡ್ಡ ಸಮಸ್ಯೆ ಆಗ್ಲಿ ನೀವು ಯಾವ ಕಾರಣಕ್ಕೂ ಪರಿಹಾರ ಮಾಡ್ಲಿಕ್ಕೆ ಪ್ರಯತ್ನ ಪಡದೆ, ಬದಲಿಗೆ ದೇವರು ತನ್ನ ವಾಕ್ಯದ ಮೂಲಕ ಏನಂತ ಹೇಳಿದಾರೋ ಆ ಪರಿಹಾರಕ್ಕೆ ಆ ವಾಕ್ಯ ತೆಗೆದುಕೊಂಡು ಆ ವಾಕ್ಯ ಧ್ಯಾನಿಸೋದಾದ್ರೆ, ಆ ಧ್ಯಾನಿಸುವಂಥದ್ದು ಆ ವಾಕ್ಯವಾಗಿರುವ ಪ್ರಭು ಯೇಸುವಿನ ಅದ್ಭುತ ಕಾರ್ಯವನ್ನ ಸುಲಭವಾಗಿ ನೀವು ಅನುಭವಿಸುವಂತೆ ಬಾಗಿಲನ್ನು ತೆರೆದುಕೊಡ್ತದೆ. ಹಲೋ, ಅರ್ಥ ಆಗ್ತದೆಯಾ? ಯೋಚನೆ ಮಾಡಿ, ಪ್ರೈಸ್ ಗಾಡ್, ನಿಮ್ಮ ಒಳಗಡೆ ಪ್ರೈಸ್ ಬಿಟ್ಟು ಪ್ರಭು ಯೇಸು ಇದ್ದಾರೆ ಅಂತ ಹೇಳಿದ್ಮೇಲೆ ಯೋಚನೆ ಮಾಡಿ ಪ್ರಿಯರೇ, ಥ್ಯಾಂಕ್ ಗಾಡ್. ನಿಮ್ಮ ಮನೆಯಲ್ಲೇ ಥ್ಯಾಂಕ್ ಗಾಡ್, ನಮ್ಮ ದೇಶದ ಪ್ರಧಾನ ಮಂತ್ರಿಗಳು, ಅವರು ನಿಮ್ಮ ಸಂಬಂಧಿಕರು ನಿಮ್ ಜೊತೆ ನಿಮ್ಮ ಮನೇಲಿ ಇದ್ದಾರೆ. ನೀವು ಯಾವ್ದಕ್ಕಾದ್ರೂ ಕೇರ್ ಮಾಡ್ತೀರಾ? ಹಲೋ, ಪ್ರಧಾನ ಮಂತ್ರಿಗಳು ನಿಮ್ಮ ಸಂಬಂಧಿಕರು, ನಿಮ್ಮ ಕುಟುಂಬದವರು, ಅವ್ರು ನಿಮ್ ಜೊತೆಲೇ ಇದ್ದಾರೆ, ನಿಮ್ ಮನೇಲಿ ಇದ್ದಾರೆ, ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತೀರಾ? ಊಟಕ್ಕೆ ಏನ್ ಮಾಡೋದು ಸಾಯಂಕಾಲ? ಸಪೋಸ್ ಯಾರಾದ್ರೂ ಪೊಲೀಸರು ಮನೆ ಹತ್ರ ಬಂದ್ಬಿಟ್ರೆ ಏನ್ ಮಾಡೋದು? ಅಥವಾ ಏನಾದ್ರು ಥ್ಯಾಂಕ್ ಯಾವ ಲಾಯರ್ ನೋಟಿಸ್ ಕಳಿಸ್ಬಿಟ್ರೆ ಏನ್ ಮಾಡೋದು? ಯೋಚನೆ ಮಾಡ್ತೀವ? ಈವನ್ ನಾವು ರಸ್ತೆ ನಡ್ಕೊಂಡು ಹೋಗುವಾಗ ಯಾರು ನೀನ್ ಹುಡುಕ್ತಾ ಇದ್ರಲ್ಲೋ, ನೀನ್ ಏನೋ ಮರ್ಡರ್ ಮಾಡ್ತೀನಿ ಅಂತ ಹೇಳಿ ಬಂದ್ ಮುಟ್ಲಿ, ಯಾವ ಮರ್ಡರ್ ಮುಟ್ತಾನೆ ನೋಡೋಣ ಹೇಳಲ್ಲ? ಯಾಕೆ? ನಮ್ಮ ಫ್ಯಾಮಿಲಿಯಲ್ಲಿ ಪ್ರಧಾನಮಂತ್ರಿ ಆಗಿದ್ದಾರೆ, ಅವ್ರು ಜಸ್ಟ್ ಅವ್ರು ಹೋಗಿ ಆ ವ್ಯಕ್ತಿ ನೋಡ್ಬೇಕಾಗಿಲ್ಲ, ಒಂದ್ ಫೋನ್ ಕಾಲ್ ಸಾಕು, ಆ ವ್ಯಕ್ತಿನ ತಗೊಂಡೋಗಿ ಹೊರಗಡೆ ಹಾಕ್ತಾರೆ. ಕರೆಕ್ಟಾ? ಯೋಚನೆ ಪ್ರಿಯರೇ, ಒಂದು ವ್ಯಕ್ತಿ ಜಸ್ಟ್ ದೇಶವನ್ನ ಆಳುವಂತ ಒಂದು ವ್ಯಕ್ತಿ, ಬೇರೆ ಅದು ಒಂದು ದೇಶ, ಬರೀ ನಮ್ಮ ದೇಶ ಆಳುವಂತ ವ್ಯಕ್ತಿ ನಮ್ಮ ಜೊತೆಲಿದ್ರೆ ಥ್ಯಾಂಕ್ ಗಾಡ್. ನಾವ್ ಯಾವ್ದಕ್ಕೂ ಕೇರ್ ಮಾಡೋಣ ಅಂತ ಹೇಳೋದ್ರೆ, ಇಡೀ ಭೂಮಂಡಲವನ್ನ ಸೃಷ್ಟಿ ಮಾಡಿ ಇವತ್ತು ಭೂಮಿಯ ಕೇಂದ್ರ ಬಿಂದುವನ್ನು ಕುಳಿತುಕೊಂಡು ಎಲ್ಲವನ್ನು ಕಂಟ್ರೋಲ್ ಮಾಡ್ತಿರುವಂತಹ ಸರ್ವಶಕ್ತಿ ದೇವರೇ ನಮ್ಮ ತಂದೆಯಾಗಿ ಅವ್ರು ನಮ್ಮ ಒಳಗಡೆ ನೆಲೆಗೊಂಡಿದ್ದಾರೆ ಅಂತ ಹೇಳುವಾಗ, ಅವ್ರು ನಮ್ಮ ಜೊತೆಲಿದ್ದಾರೆ, ಅವ್ರು ನಮ್ಮನ್ನು ಯಾವ ಕೈ ಬಿಡಿದ್ರು ದೇವರಾಗಿದ್ದಾರೆ, ನಮ್ಮ ಅನುದಿನದ ಅಗತ್ಯಗಳನ್ನು ಪೂರೈಸಿಕೊಡ್ಲಿಕ್ಕಾಗಿನೇ ಸದಾಕಾಲ ಕಾಯುವಂತ ದೇವರಾಗಿದ್ದಾರೆ ಅಂತ ಹೇಳಿದ್ಮೇಲೆ, ಮೈ ಗಾಡ್, ಥ್ಯಾಂಕ್ ಗಾಡ್, ನಮ್ಮ ಜೊತೆಲಿ ಪ್ರಧಾನಮಂತ್ರಿಗಳಿದ್ರೆ ಯಾವ ರೀತಿ ಧೈರ್ಯವಾಗಿರ್ತೀವೋ, ಯಾವ ರೀತಿ ಥ್ಯಾಂಕ್ ಗಾಡ್ ಎಲ್ಲ ಇರಿದ್ರು ಕೂಡ ಥ್ಯಾಂಕ್ ಗಾಡ್ ಧೈರ್ಯ ನಡೀತೀವೋ, ಅದೇ ತರ ಧೈರ್ಯ ನಡೀತಿದೀವ. ಜಸ್ಟ್ ಡಾಕ್ಟರ್ ರಿಪೋರ್ಟ್, ಸಪೋ ಇಲ್ಲಿ ಯಾವ್ದೋ ಹಾಸ್ಪಿಟಲ್ಗೆ ಹೋದ್ರಿ, ಬಟ್ ನೀವು ಪ್ರಧಾನಮಂತ್ರಿ ಕುಟುಂಬಕ್ಕೆ ಸಂಬಂಧಪಟ್ಟವರು, ಆ ಡಾಕ್ಟರ್ ಹೇಳಿದ್ರು ನಿಮ್ಗೆ ತುಂಬಾ ಸೀರಿಯಸ್, ಈ ಹಾಸ್ಪಿಟಲ್ ಆಗಲ್ಲ, ಬ್ಯಾಂಗ್ಳೂರ್ ಹೋಗ್ಬೇಕು ಅಂತ ಹೇಳಿದ್ರು, ಹೈಟೆಕ್ ಹಾಸ್ಪಿಟಲ್ಗೆ. ಚಿಂತೆ ಮಾಡ್ತೀರಾ? ಅಲ್ಲಿ ಇಲ್ಲಿಂದ ಒಂದು ಫೋನ್,
ಜಸ್ಟ್ ನಮ್ ಕಡೆ ಬರ್ತಾ ಇದಾರ, ಫಿನಿಶ್. ಅವರೇ ಬಂದು ಕಾರ್ ಕರ್ಕೊಂಡು ಹೋಗ್ತಾರೆ. ಅದೇ ತರ ಪ್ರಿಯರೇ, ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ತುಂಬಾ ಸೀರಿಯಸ್ ಅಂತ ಹೇಳಿ ನಿಮ್ಮ ಶರೀರದ ಯಾವ್ದು ರೋಗ ನೋಡಿ ಹೇಳಿದಾಗ, ವೈದ್ಯರಿಗೆಲ್ಲ ಮಹಾವೈದ್ಯರಾಗಿರೋ BS ನನ್ನ ಜೊತೆಲಿ ಇದ್ದಾರೆ, ಅವರು ನನಗೆಲ್ಲವನ್ನು ಒದಿಸ್ಕೊಡೋ ದೇವರಾಗಿದ್ದಾರೆ, ಆರೋಗ್ಯನ ಕೂಡ ಅವರೇ ಒದಿಸ್ಕೊಡೋ ದೇವರು, ಅವರ ಗಾಯಗಳಿಂದ ನನ್ನ ಗುಣಪಡಿಸಿದ್ರು ಅಂತೇಳಿ ಎಷ್ಟು ಮಂದಿ ಪ್ರಿಯರ ವಾಕ್ಯದ ಬಲಪಡಿಸಿಕೊಂಡು ಥ್ಯಾಂಕ್ ಗಾಡ್ ಡಾಕ್ಟರ್ ರಿಪೋರ್ಟ್ ಆ ರೀತಿ ಬಂದಿದ್ರು ಕೂಡ ನೀವು ಅದ್ರ ಬಗ್ಗೆ ಚಿಂತೆ ಮಾಡದೆ, ಎಷ್ಟು ಮಂದಿ ಪ್ರಿಯರೇ ಧೈರ್ಯವಾಗಿ ಚಿಂತೆ ಇಲ್ಲದೆ ನಿಶ್ಚಿಂತೆಯಿಂದ ರಾತ್ರಿ ರೆಸ್ಟ್ ಮಾಡಕ್ ಹೋಗ್ತೀರಿ? ನೂತನ ಸೃಷ್ಟಿಗಳು ಅಂತಂದ್ರೆ ಪ್ರೈಸ್ ಬಿಟ್ಟು ಗಾಡ್, ನಾವು ಯೇಸು ಕ್ರಿಸ್ತರಲ್ಲಿ ನೂತನ ಸೃಷ್ಟಿಗಳಾಗಿರೋದ್ರಿಂದ ಪ್ರೈಸ್ ಬಿಟ್ಟು ಗಾಡ್, ಹಳೆಯ ಆಲೋಚನೆಗಳು, ಹಳೆಯ ಚಿಂತನೆಗಳು, ನನ್ಗೆ ಸಹಾಯ ಮಾಡ್ಲಿಕ್ಕೆ ಯಾರಿಲ್ಲ, ಅಥವಾ ನನಗೆ ಏನು ನನಗೆ ಈ ರೋಗದಿಂದ ಬಿಡುಗಡೆ ಕೊಡ್ಲಿಕ್ಕೆ ಯಾವ ಔಷಧಿಗಳಿಲ್ಲ, ಈ ರೀತಿ ಯೋಚನೆ ಮಾಡುವಂತದಲ್ಲ. ಅದು ನನ್ನ ಮಕ್ಕಳನ್ನ, ಅಯ್ಯೋ ನನ್ನ ಮಕ್ಕಳನ್ನ ಯಾರು ಕೂಡ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಇವತ್ತು ಕೂಡ ನೋಡಿ, ಜಸ್ಟ್ ಚಿಕ್ಕ ಮಕ್ಕಳ ಅವರ ಮೊಬೈಲ್ ಹ್ಯಾಬಿಟ್ ಇಂದ ಹೊರಗಡೆ ಕರ್ಕೊಬರಕ್ಕಾಗಲ್ಲ. ಒಂದ್ ತಾಯಿ ಹೇಳ್ತಾ 4 ವರ್ಷ 4ನೇ ಕ್ಲಾಸ್ ಓದ ಹುಡುಗ ಬುಧವಾರ ಪ್ರಾರ್ಥನೆ ಕೂಡ ಬರ್ತಾ ಇದಾರೆ ತಾಯಿ. ಈ ಹುಡುಗರಿಂದಾಗಿ ನಾವು ಈ ಡೈವರ್ಸ್ ತಗೊಳ್ಳೋ ಲೆವೆಲ್ ಬಂದ್ಬಿಟ್ಟಿದ್ದಾರೆ. ನನ್ನ ಗಂಡ ಸಾಯಂಕಾಲ ಬಂದ ತಕ್ಷಣ ಜಗಳ ಇದೆ, ನೀನ್ ಮನೇಲಿ ಇದ್ಕೊಂಡು ನಿನ್ ಮಗುಗೆ ಸರಿ ಬುದ್ಧಿ ಕಲಿಸಿಲ್ಲ, ನಾನು ನೋಡ್ಬೇಕು ಮಗು ಬಗ್ಗೆ ಅಂತೇಳಿ ಅವ್ನು ಕೆಲಸ ಮಾಡ್ಕೊಂಡು ಜಗಳ ಮಾಡ್ತಾನೆ. ನನ್ನ ಮಗು ಎಷ್ಟು ಹೇಳಿದ್ರು ಕೇಳೋದಿಲ್ಲ, ಮೊಬೈಲ್ ಇಟ್ಕೊಳ್ತದೆ. ಹಾಗಾಗಿ ಇವತ್ತು ನಾವು ಡಿವೋರ್ಸ್ ತಗೊಳ್ಳೋ ಲೆವೆಲ್ ಬಂದಿದ್ದೇವೆ. ಬರೀ 4ನೇ ಕ್ಲಾಸ್ ಓದು ಮಗು ಹೋಮ್ವರ್ಕ್ ಬರೆಯಲ್ಲ, ಮೊಬೈಲ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಅದೇ ಮಗುವನ್ನ ಪ್ರೈಸ್ ಬಿಟ್ಟು ಗಾಡ್, ತಂದೆ ತಾಯಿಗಳು ದೇವರ ವಾಕ್ಯದ ಪ್ರಸನ್ನತೆಯಲ್ಲಿ ಕಾಲ ಕಳಿಸಿದ್ರೆ ಪ್ರೈಸ್ ಗಾಡ್, ಮಕ್ಕಳು ಮೊಬೈಲ್ ಉಪಯೋಗಿಸಲ್ಲ ಎಂಬುದಾಗಿಲ್ಲ. ಮೊಬೈಲ್ ಎಷ್ಟೊತ್ತು ಬೇಕು ಅಷ್ಟೊತ್ತು ಉಪಯೋಗಿಸ್ತವೆ. ಪ್ರಾರ್ಥನಾ ಸಮಯ ಪ್ರಾರ್ಥನೆ ಕಾಲ ಕಳಿತವೆ, ಓದೋ ಸಮಯಕ್ಕೆ ಓದೋದಲ್ಲಿ ಕಾಲ ಕಳಿತವೆ. ಅದನ್ನೆಲ್ಲ ಯಾರು ಮಾಡುವಂಥದ್ದು? ನೀವು ಮಾಡ್ಸಕ್ಕಾಗಲ್ಲ. ನೀವು ದೇವರ ಪ್ರಸನ್ನ ಕಾಲ ಕಳೆಯೋದ್ರಿಂದ ಆ ಮಕ್ಕಳನ್ನ ಕೊಟ್ಟಿರುವ ದೇವರು ನಿಮ್ಮ ಮಕ್ಕಳನ್ನ ಹಾದಿಯಲ್ಲಿ ನಡ್ಸಕ್ ಸಾಧ್ಯ. ಹಲೋ, ಸೊ ಅದಕ್ಕೋಸ್ಕರ ನಮ್ಮ ಉಳಿದಂತ ಜೀವಿತ ಬೇರೆ ಏನಲ್ಲ ಪ್ರಿಯರೇ, ನನ್ನ ಮನಸ್ಸನ್ನ ನನ್ನ ಹತೋಟಿಗೆ, ಅದರ ಅರ್ಥ ಯಾವ ಹತೋಟಿಗೆ? ದೇವರ ವಾಕ್ಯ ಹೇಳ್ತದೋ ಅದರ ಹತೋಟಿಗೆ ತೆಗೆದುಕೊಂಡು ಪ್ರೈಸ್ ಗಾಡ್, ನನ್ನ ಮನಸ್ಸನ್ನ ಕಂಟ್ರೋಲ್ ತೆಗೆದುಕೊಳ್ಳುವಂತಾಗಿದೆ ನಮ್ಮ ಜೀವನ ಪರ್ಯಂತ ಮಾಡ್ಬೇಕಾಗಿರುವಂಥದ್ದು. ನಿಮ್ಮ ಮನಸ್ಸನ್ನ ಎಷ್ಟು ಮಟ್ಟಿಗೆ ದೇವರ ವಾಕ್ಯ ಹತೋಟಿ ತರ್ತೀರಿ, ಅಷ್ಟರ ಮಟ್ಟಿಗೆ ನಿಮ್ಮ ಒಳಗಿರುವಂತಹ ಆರೋಗ್ಯನ ಅನುಭವಿಸ್ತೀರಿ, ನಿಮ್ಮ ಒಳಗಿರುವಂತಹ ಸಮೃದ್ಧಿಯನ್ನು ಅನುಭವಿಸ್ತೀರಿ, ನಿಮ್ಮ ಒಳಗಿರುವಂತಹ ಬಿಡುಗಡೆ ಅನುಭವಿಸ್ತೀರಿ, ನಿಮ್ಮ ಒಳಗಿರುವಂತಹ ಸಮಾಧಾನ, ಹಣಕಾಸು ಎಲ್ಲವನ್ನು ಅನುಭವಿಸ್ತೀರಿ. ಬಟ್ ನಿಮ್ಮ ಮನಸ್ಸನ್ನ ದೇವರ ವಾಕ್ಯದ ಹತೋಟಿ ತಂದಾಗ ಮಾತ್ರ. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ 2 ಕೊರಿಂಥಿ 5:7, ಅದೊಂದು ವಾಕ್ಯ ಓದಿ 7 ನೋಡಿ ಏನ್ ಹೇಳ್ತದೆ. ನಾವು ಯಾವುದನ್ನು ನೋಡ್ತಿದ್ದೇವೋ ಅದರಿಂದ ಜೀವಿಸುತ್ತಿಲ್ಲ. ನಾವು ಯಾವುದನ್ನ ಕಣ್ಣಾರು ನೋಡ್ತಾ ಇದ್ದೇವೋ ಅದರಿಂದ ನಾವು ಜೀವಿಸುತ್ತಿಲ್ಲ. ಯಾರ ಬಗ್ಗೆ ಹೇಳ್ತಿರುವಂತದ್ದು? ಕ್ರಿಸ್ತ ಯೇಸುವಿನಲ್ಲಿ ಯಾರೆಲ್ಲ ವಿಶ್ವಾಸಿಗಳಾಗಿದ್ದೇವೋ, ವಿಶ್ವಾಸಿಗಳು ಯಾವ ತರ ಜೀವಿಸ್ಬೇಕು ಅಂತಂದ್ರೆ, ನಾವು ಯಾವುದನ್ನ ಕಣ್ಣಾರು ನೋಡ್ತಾ ಇದ್ದೇವೋ ಅದರಿಂದ ನಾವು ಯಾವ ಕಣ್ಣು ಜೀವಿಸಬಾರ್ದು. ಬಟ್ ನಾವು ಯಾವ್ದನ್ನ ಜೀವಿಸ್ತಾ ಇದಾವೆ? ನಾವು ಯಾವ್ದು ನೋಡ್ತಾ ಇದಾವೆ ಅದನ್ನೇ ನಂಬಿ ಅದ್ರ ಪ್ರಕಾರ ಜೀವಿಸ್ತಾ ಇದಾವೆ. ನಾವು ಕಣ್ಣಾರು ನೋಡಿದನ್ನ ನಂಬ್ತೇವೆ, ಯಾವ್ದು ಕಿವಿಯಾರ ಕೇಳಿಸ್ಕೊ ಅದನ್ನ ನಂಬಿ ಅದನ್ನ ನುಡಿತೇವೆ. ನನಗೆ ಈ ಪರಿಸ್ಥಿತಿ ಇದೆ, ಆ ಪರಿಸ್ಥಿತಿಯನ್ನ ನುಡಿತೇವೆ, ಆ ಪರಿಸ್ಥಿತಿ ತಕ್ಕಂತೆ ನಾವು ನಿರ್ಧಾರ ತೆಗೆದುಕೊಳ್ತೇವೆ. ಬಟ್ ಬೈಬಲ್ ಹೇಳ್ತದೆ, ನಾವು ವಿಶ್ವಾಸಿಗಳಾಗಿರೋದ್ರಿಂದ ಕಣ್ಣಾರು ನಾವು ಯಾವ್ದು ನೋಡ್ತಾ ಇದೇವೋ ಅದನ್ನ ನಂಬಿ ನಾವು ಜೀವಿಸಬಾರ್ದು. ಇನ್ಯಾವ್ದು ನಂಬಬೇಕು? ಆದರೆ ಯಾವುದನ್ನು ನಂಬಿದ್ದೇವೋ ಅದರಿಂದ ಜೀವಿಸುತ್ತಿದ್ದೇವೆ. ನೀವು ದೇವ್ರ ಮಕ್ಕಳು ಅಂತ ಹೇಳಿದ್ಮೇಲೆ ನೀವು ಯಾವ್ದು ನಂಬಬೇಕು? ದೇವ್ರು ಹೇಳಿದ ನಂಬೇಕಾ ಅಥವಾ ಅವ್ರು ಹೇಳಿದ ನಂಬೇಕಾ? ದೇವ್ರು ಹೇಳಿದ ನಂಬ್ತಾರೆ. ಕರೆಕ್ಟ್. ಸಪೋಸ್ ಈಗ ದೇವ್ರು ಹೇಳಿದಾರೆ ಪತಿ ಪತ್ನಿ ಇರೋ ಒಂದೇ ಶರೀರ, ಕರೆಕ್ಟಾ? ಕರೆಕ್ಟ್, ಪತಿ ಪತ್ನಿ ಇರೋ ಒಂದೇ ಶರೀರ. ಬಟ್ ಆದ್ರೆ ನೀವು ಮನೇಲಿದ್ದೀರಿ, ಯಾರೋ ನಿಮ್ಮ ಮನೇಲಿ ನಿಮ್ಮ ಪಕ್ಕ ಮನೆಯವರು ಎಲ್ಲ ಹೊರಗಡೆ ಹೋಗಿ ಮಾರ್ಕೆಟ್ ಬರುವಾಗ ಅವರು ಬಂದು ಹೇಳಿದ್ರು, ಮೇಡಮ್ ನಿಮ್ ಯಜಮಾನ್ರು ನಾನು ನೋಡಿದೆ ಸಿಟಿಲಿ ಯಾವ್ದೋ ಹಿಂದ್ಗಡೆ ಕೂರ್ಸ್ಕೊಂಡು ಹೋಗ್ತಾ ಇದ್ರು, ನೀವು ಯಾರ ಮತ್ ನಂಬೇಕು? ಬಟ್ ನೀವು ಕೇಳಲಿಲ್ಲ, ನಿಮ್ಮ ಯಜಮಾನ ಹತ್ರ ಕೇಳಲಿಲ್ಲ. ಜಸ್ಟ್ ಅದಾದ್ಮೇಲೆ ಪ್ರೈಸ್ ಒಂದಿನ ಪ್ರೈಸ್ ಗಾಡ್ ಆ ಹೆಂಗ್ಸ್ ಒಂದ್ಸಲ ಆಯ್ತು, 2 ಸಲ ಹೇಳಾಯ್ತು. 2 ಸಲ ಹೇಳಿದ್ಮೇಲೆ ನೀವು ಅದನ್ನ ಬಿಟ್ಬಿಡ್ತೀರಾ ಅಥವಾ ಒಳಗೆ ಇಟ್ಕೊಂಡಿರ್ತೀರಾ? ಒಳಗೆ ಇಟ್ಕೊಂಡಾಗ ಒಂದಿನ ಗಂಡ ಡ್ಯೂಟಿಯಿಂದ ಮುಗಿಸ್ಕೊಂಡು ರಾತ್ರಿ ಲೇಟಾಗಿ ಬಂದು, ಸ್ವಲ್ಪ ಲೇಟ್ ಆಯ್ತು, ಲೇಟ್ ಆಗಿ ಸಾಯಂಕಾಲ ಬಂದು ನಿಮ್ ಪಕ್ಕದಲ್ಲಿ ಕುಂತಿದ್ದಾರೆ, ಕಾಫಿ ಮಾಡ್ಕೊಡಮ್ಮ ಅಂತ ಹೇಳಿ ಕಾಫಿ ಕೇಳಿದ್ರು, ನೀವು ಕಾಫಿ ಮಾಡ್ಕೊಂಡು ಬಂದಿದ್ದೀರಿ. ಬರುವಾಗ ನೀವು ಪಕ್ಕದಲ್ಲಿ ಕುಂತಿದ್ದೀರಿ, ಟೀ ನೋಡ್ತಾ ಇದ್ದೀರಿ. ಸಡನ್ ಆಗಿ ನೋಡುವಾಗ ಅವನ ಬಿಳಿ ಶರ್ಟ್ ಮೇಲೆ ಕಪ್ಪು ಉದ್ದ ಕೂದಲು ಬೇರೆ ಇದೆ. ಏನ್ ಆಲೋಚನೆ ಮಾಡ್ತೀರಿ? ಆಗ ದೇವ್ರು ಏನಂತ ಹೇಳಿದಾರೋ ಅದ್ರಲ್ಲಿ ನಂಬಿಕೆ ಇಟ್ಟಿದಾರಲ್ಲ ಅದ್ರ ಪ್ರಕಾರ ಆಲೋಚನೆ ಮಾಡ್ತೀರಾ? ಅದು ಪಕ್ಕ ಮನೆಯವರು ಹೆಂಗ್ಸ್ ಹೇಳಿದಾರಲ್ಲ ಅದನ್ನ ಆಲೋಚನೆ ಮಾಡ್ತೀರಾ? ಹಲೋ, ಅದಾದ್ಮೇಲೆ ನೀವು ಅದನ್ನೇ ಧ್ಯಾನಿಸ್ತಾ ಇರ್ತೀರಿ.
ಒಂದಿನ ಪ್ರೈಸ್ ಗಾಡ್ ನೀವೆಲ್ಲ ನಿಮ್ ಮಕ್ಕಳನ್ನ ಶಾಲೆಗೆ ಕರ್ಕೊಬರಕ್ ಹೋಗಿದ್ದೀರಿ, ಅಲ್ಲಿ ನೋಡಿದ್ರೆ ನಿಮ್ ಗಂಡ, ಥ್ಯಾಂಕ್ ಗಾಡ್, ನಿಮ್ ಗಂಡ ನಿಮ್ ಜಸ್ಟ್ ದೂರಲ್ಲಿ ಹೋಗ್ತಾ ಇದಾರೆ ಗಾಡಿಲಿ, ಹಿಂದ್ಗಡೆ ಯಾರೋ ಒಂದ್ ಲೇಡಿ ಕುಳಿತಿದಾಳ, ಕಣ್ಣಾರ್ ನೋಡಿದ್ರಿ. ಬಟ್ ಆ ಲೇಡಿ ಪ್ರೈಸ್ ಗಾಡ್, ಈವನ್ ಅವ್ರ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳು ಅಥವಾ ಎಲ್ಲೋ ಬಸ್ ಸ್ಟ್ಯಾಂಡ್ ನಿಂತಿದ್ರೆ ಗೊತ್ತಿಲ್ಲ, ಪಾಪ ಅವ್ರು ಮಳೆ ಬರ್ತಂತ ಸ್ವಲ್ಪ ಹಣ ಡ್ರಾಪ್ ಕೊಟ್ಬಿಡು ಅಂತ ಕೇಳಿದ್ರು, ಡ್ರಾಪ್ ಕೊಡಕ್ ಹೋಗ್ತಿದಾರೆ. ಬಟ್ ನೀವು ಅವ್ರ ಚಿಕ್ಕಪ್ಪ ಮಗಳು ದೊಡ್ಡಪ್ಪ ಮಗಳು ನೋಡ್ತೀರಾ ಅಥವಾ ಪಕ್ಕ ಮನೆ ಹೇಳಿರ್ತಾರ ನೋಡ್ತೀರಾ? ಭಯ ಬೀಳ್ತದೆ. ನೀವು ಕಣ್ಣಾರ ಯಾವ್ದು ನೋಡ್ತಾ ಇದ್ದೀರಿ ಅದನ್ನ ನಂಬಿ ನೀವು ಜೀವಿಸಬಾರ್ದು. ಈವನ್ ಪ್ರೈಸ್ ಗಾಡ್, ಅದ್ರ ಅರ್ಥ ಏನ್ ಗೊತ್ತಾ? ನಿಮ್ಮ ಕಣ್ಣಾರೆ ನಿಮ್ಮ ಗಂಡ ಈವನ್ ಬೇರೆ ಜೊತೆ ಹೋಗ್ತಾ ಇದ್ರು ಕೂಡ ನೀವು ಅದನ್ನ ನಂಬಾರ್ದು. ಅವನ ಬಲಹೀನತೆಯಿಂದಾಗಿ ಆ ರೀತಿ ಇವನ್ ತಪ್ಪದ ಹಾದಿలో ಹೋಗ್ತಾ ಇರ್ಬೋದು. ಬಟ್ ದೇವ್ರು ಹೇಳ್ತಾ ಇದಾರೆ, ನೀನು ಕಣ್ಣಾರೆ ಕಂಡು ಕೂಡ ಅದನ್ನ ನಂಬಿ ಜೀವಿಸುತ್ತ ಮಗಳಲ್ಲ, ನೀನ್ ನನ್ನ ಮಗ ಆಗಿರೋದ್ರಿಂದ ನಾನು ನಿನಗೆ ಆ ಮಗನೇ ನಿನಗೆ ಸರಿಯಾದ ಗಂಡ ಅಂತ ನಾನು ಕೊಟ್ಟಿರೋದ್ರಿಂದ ನೀವಿಬ್ಬರು ಒಂದೇ ಶರೀರ ಅಂತ ನಾನು ಹೇಳಿದ್ದೇನೆ. ನೀನ್ ಯಾವಾಗ ಮಗಳ ಅದು ನಂಬ್ತೀಯೋ ಅವದೇಶವೇ ನನ್ನ ಕಣ್ಣಾರು ನೋಡಿರ್ಬೋದು. ಬಟ್ ಅದ್ರ ಪ್ರೈಸ್ ಬಿಟ್ಟು ಗಾಡ್, ನಾನು ಅದು ನಂಬೋದಿಲ್ಲ. ನಾನು ನನ್ನ ಪತಿ ಇಬ್ರು ಕೂಡ ಒಂದೇ ಶರೀರ ಆಗಿದ್ದೇವೆ. ನಮ್ಮಿಬ್ಬರನ್ನ ಯಾರು ಕೂಡ ಬೇರ್ಪಡಿಸ್ಲಿಕ್ಕಾಗಿ ಯಾರಾದ್ರೂ ಬಂದ್ರೆ ಅವ್ರು ಶಾಪಗ್ರಸ್ತರಾಗ್ತಾರೆ. ಒಂದು ಹೆಂಗ್ಸ್ ಬರ್ಬೋದು, ಇಲ್ಲ ಗಂಡ್ಸ್ ಬರ್ಬೋದು, ಶಾಪಗ್ರಸ್ತರಾಗ್ತಾರೆ. ಬಟ್ ಯಾವ ಕಾರಣಕ್ಕೂ ನನ್ನ ಪತಿ ಶಾಪಗ್ರಸ್ತನಲ್ಲ, ನನ್ನ ಪತಿ ಆಶೀರ್ವದಿತ. ಥ್ಯಾಂಕ್ ಯು ಲಾರ್ಡ್, ನನ್ನ ಪತಿಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ನನ್ನ ಪತಿಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ನನ್ನ ಪತಿಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನೀವು ಯಾವಾಗ ಅದ್ರ ಪದೇ ಪದೇ ಬಾಯಿ ತುಳಿತಾ ಇರ್ತೀರಿ, ನಾವಿಬ್ರು ಒಂದೇ ಶರೀರ, ನಮ್ಮನ್ನ ಯಾರು ಬೇರ್ಪಡಿಸಲು ಸಾಧ್ಯ ಇಲ್ಲ. ಥ್ಯಾಂಕ್ ಯು ಜೀಸಸ್, ನಮ್ಮಿಬ್ಬರನ್ನ ನನ್ನ ಪತಿನೂ ಕೂಡ ಸಂಪೂರ್ಣ ಬದಲಾಯಿಸಿ ನನ್ನೊಂದಿಗೆ ಒಂದುಗೂಡಿಸಿದ್ದಕ್ಕಾಗಿ ಸ್ತೋತ್ರ. ನಿಮ್ ಕೆಲಸ ಆ ವಾಕ್ಯ ನುಡಿಯುವಂಥದ್ದು, ಪ್ರೈಸ್ ಗಾಡ್, ನಿಮ್ ಒಳಗಿರುವಂತಹ ಪ್ರವೇಶನ ಕೆಲಸ. ನಿಮ್ಮ ಗಂಡ ಒಂದು ಆತರ ತಪ್ಪದ ಹಾದಿಲಿದ್ರು ಕೂಡ ನಟ್ಟು ಬೋಲ್ಟ್ ಎಲ್ಲಿ ಟೈಟ್ ಮಾಡ್ಬೇಕು, ಲೂಸ್ ಮಾಡ್ಬೇಕು, ಮಾಡ್ಕೊಂಡು ಕರ್ಕೊಂಡು ನಿಮ್ ತಲೆ ಸೇರಿಸುವಂತ ಅವ್ರ ಕೆಲಸ. ನೀವು ಪ್ರಯತ್ನ ಪಡಕ್ ಹೋದ್ರಿ ಕೊನೆಗೆ ಡಿವೋರ್ಸ್ ಹೋಗ್ಬೇಕಾಗ್ತದೆ. ಎಷ್ಟು ಕುಟುಂಬಗಳು ಗಂಡನಿಗೆ ಪಾಠ ಕಲಿಸ್ತಿ ಅಂತ ಹೋಗಿ ಡಿವೋರ್ಸ್ ಆಗಿದೆ. ಅದಕ್ಕೆ ಪ್ರಿಯರೇ, ಪ್ರೈಸ್ ಬಿಟ್ಟು ನೀವು ಯಾವ್ದು ನಂಬಿದಿರಿ ಅಂತ ಗೊತ್ತಾಗಬೇಕು. ಇಲ್ಲಿ ವಾಕ್ಯ ಹೇಳ್ತದೆ, ನಾವು ವಿಶ್ವಾಸಿಗಳಾಗಿರೋದ್ರಿಂದ ನಾವು ಕಣ್ಣಾರೆ ಕಂಡದ್ದನ್ನ ನಂಬಿ ಜೀವಿಸಬಾರ್ದು. ನೀವು ಕಣ್ಣಾರೆ ಕಂಡದ್ದು ನಂಬಿದಿರ ನಂಬಿಲ್ಲ ಅಂತ ಹೇಗೆ ಗೊತ್ತಾಗ್ತದೆ? ನೀವು ಯಾವ್ದು ನಂಬಿದಿರಿ ಅಂತ ಹೇಗೆ ಗೊತ್ತಾಗ್ತದೆ? ಹಲೋ, ನೀವು ಯಾವ್ದು ನಂಬಿದಿರಿ ಅಂತ ಹೇಗೆ ಗೊತ್ತಾಗ್ತದೆ? ಹೇಗೆ ಗೊತ್ತಾಗ್ತದೆ? ಯಾವ್ದು ನಂಬಿದಿರಿ ಅಂತ ಹೇಗೆ ಗೊತ್ತಾಗ್ತದೆ? ಬೈಬಲ್ ಹೇಳ್ತದೆ, ನಾನು ನಂಬಿದೇನೋ ಅದರಿಂದಾಗಿ ಮಾತನಾಡಿದೆನು. ನಾನು ನಂಬಿದೇನೋ ಅದರಿಂದಾಗಿ ಮಾತನಾಡಿದೆ. ಅದ್ರ ಅರ್ಥ ಏನು? ನಾನು ಏನನ್ನ ಮಾತನಾಡ್ತೇನೋ ಅದರಿಂದ ಗೊತ್ತಾಗ್ತದೆ ನಾನು ಅದನ್ನ ನಂಬಿದ್ದೇನೆ ಎಂಬುದಾಗಿ. ಬೆಳಿಗ್ಗೆ ಎಲ್ಲರೂ ಅಲ್ಲುಜ್ಜಿದ್ದೀರಾ? ಓಕೆ, ಪೇಸ್ಟ್ ಅಥವಾ ಕಲ್ಲಿ ಇದ್ಲು ಪೇಸ್ಟ್ ಕರೆಕ್ಟ್. ಸಪೋಸ್ ಅಂಗಡಿಯಿಂದ ಹೊಸ ಪೇಸ್ಟ್ ತಗೊಂಡ್ಬಂದ್ರಿ, ಅಲ್ಲುಜ್ಜ ಪೇಸ್ಟ್. ಅದರೊಳಗೆ ಯಾವ ಕಲರ್ ಪೇಸ್ಟ್ ಇಂದ ಗೊತ್ತಾಗ್ತದ? ಮೊದಲಾಗಿ ಒಂದೇ ಕಲರ್, ಬಿಳಿ ಕಲರ್ ಬರ್ತಾ ಇತ್ತು. ಈಗೆಲ್ಲ ಬೇರೆ ಬೇರೆ ಕಲರ್ಗಳಿವೆ. ಬಟ್ ಆದ್ರೆ ಒಳಗಡೆ ಯಾವ ಕಲರ್ ಪೇಸ್ಟ್ ಇಂದ ಹೆಂಗ್ ಗೊತ್ತಾಗ್ತದೆ? ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತದ? ಹೇಗೆ ಗೊತ್ತಾಗ್ತದೆ? ಅದ್ರ ಕ್ಯಾಪ್ ಅನ್ನು ಓಪನ್ ಮಾಡಿದ ತಕ್ಷಣ ಗೊತ್ತಾಗ್ತದ? ಪ್ರೆಸ್ ಮಾಡ್ಬೇಕು. ಪ್ರೆಸ್ ಮಾಡಿದಾಗ ಅದರ ಬಾಯಿಂದ ಯಾವ ಕಲರ್ ಪೇಸ್ಟ್ ಬರ್ತದೋ ಆಗ ನಿಮ್ಗೆ ಗೊತ್ತಾಗ್ತದೆ ಇದ್ರೊಳಗಡೆ ಈ ಕಲರ್ ಇದೆ. ಸಪೋಸ್ ಕೆಳಗಡೆ ಪ್ರೆಸ್ ಮಾಡಿದ್ರಿ, ಪ್ರೆಸ್ ಮಾಡುವಾಗ ಇಲ್ಲಿಂದ ರೆಡ್ ಕಲರ್ ಪೇಸ್ಟ್ ಬಂತು, ಕೆಂಪ್ ಕಲರ್ ಪೇಸ್ಟ್ ಬಂತು. ಮಧ್ಯದಲ್ಲಿ ಪ್ರೆಸ್ ಮಾಡಿದ್ರೆ ಯಾವ ಕಲರ್ ಬರ್ತದೆ? ಬಿಳಿ ಕಲರ್, ರೆಡ್. ತುದಿಲ್ ಪ್ರೆಸ್ ಮಾಡಿದ್ರೆ ಯಾಕೆ ರೆಡ್ಡೇ ಬರ್ತದೆ? ಅದ್ರ ಒಳಗಡೆ ಇರುವಂತದ್ದು ರೆಡ್ ಕಲರ್ ಪೇಸ್ಟ್ ಆಗಿರೋದ್ರಿಂದ ಅದ್ರ ಬಾಯಿಂದನೂ ಕೂಡ ಅದೇ ಬರ್ತಾ ಇದೆ. ಅದೇ ತರ ನಿಮ್ ಒಳಗಡೆ ನೀವು ಯಾವ್ದು ನಂಬಿದಿರಿ ಅಂತೇಳಿ ಗೊತ್ತಾಗಬೇಕಾದ್ರೆ ಜಸ್ಟ್ ಯಾವ ವ್ಯಕ್ತಿ ಕೂಡ ಜಸ್ಟ್ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ಬೇಕಾಗಿಲ್ಲ. ನಿಮ್ಮ ಬಾಯಿಂದ ಏನು ಬರ್ತದೋ ಅದೇ ನೀವು ನಂಬಿರುವಂತದ್ದು. ಅದನ್ನಂಗೆ ಬೇಗ ಇರುವಂತದ್ದು. ನಾನು ನಂಬಿದೇನು ಅದರಿಂದಾಗಿ ನಾನು ಬಾಯಿ ನೋಡಿದೆ. ನೀವು ಒಳಗಡೆ ಏನ್ ನಂಬಿದಿರಿ? ನೀವು ಡೈಲಿ ದೇವ್ರ ವಾಕ್ಯ ನುಡಿತಾ ಇರ್ಬೋದು, ಬಟ್ ದೇವ್ರ ವಾಕ್ಯ ನುಡಿದಾದ್ಮೇಲೆ ನಿಮ್ಮ ಬೆಳಗಿನ ಸಂಜೆ ತನಕ ಏನನ್ನ ಬಾಯಿ ನುಡಿತೀರಿ ಅದನ್ನಾಗಿದೆ ನೀವು ನಂಬಿರುವಂತದ್ದು. ಸಾಯಂಕಾಲ ಸಪೋಸ್ ನಿಮ್ಮ ಯಜಮಾನರು, ಪ್ರೈಸ್ ಗಾಡ್, ನಿಮ್ಗೆ ಇದುವರೆಗೂ ಸತ್ಯ ಗೊತ್ತಿರಲಿಲ್ಲ, ಇಲ್ಲಿ ದೇವ್ರ ವಾಕ್ಯ ಬಂದ್ರಿ, ಪತಿ ಪತ್ನಿ ಒಂದೇ ಶರೀರ, ನಮ್ಮಿಬ್ಬರನ್ನ ಯಾರು ಬೇರ್ಪಡಕ್ ಸಾಧ್ಯ ಇಲ್ಲ. ಬಟ್ ಅದ್ರ ಪ್ರೈಸ್ ಪಕ್ಕ ಮನೆ ಹೆಂಗ್ಸು ಮೊದಲೇ ಹೇಳಿದ್ಲು, ನಿನ್ ಗಂಡ ನೋಡು ಅಲ್ಲಿ ಹೋಗ್ತಾನೆ ಇಲ್ಲಿ ಹೋಗ್ತಾನೆ ಯಾರೋ ಜೊತೆ ಓಡಾಡ್ತಾ ಇದಾನೆ. ಬಟ್ ದೇವ್ರ ವಾಕ್ಯ ಬಂದ್ರಿ, ಬೆಳಿಗ್ಗೆ ಎದ್ದು ಪ್ರೇಯರ್ ಮಾಡಿದ್ರಿ. ಪ್ರೇಯರ್ ಮಾಡಿ ಆದ್ಮೇಲೆ ಪ್ರೈಸ್ ಬಿಡಿ ಗಾಡ್, ಸಾಯಂಕಾಲ 5 ಗಂಟೆಗೆ ನಿಮ್ಮ ಗಂಡ ಮನೆ ಬರ್ಬೇಕಾಗಿತ್ತು, ನಿಮ್ ಗಂಡ 7 ಗಂಟೆ ಆದ್ರೂ ಮನೆ ಬರ್ಲಿಲ್ಲ. ಆಗ ಮಕ್ಕಳು ಕೇಳಿದ್ರು, ಮಮ್ಮಿ ಅಪ್ಪ ಇಷ್ಟೊತ್ತವ್ರು ಬಂದಿಲ್ವಲ್ಲ ಅಂತ ಹೇಳುವಾಗ ಬೆಳಿಗ್ಗೆ ಏನ್ ಪ್ರೇಯರ್ ಮಾಡಿದ್ರಿ? ದೇವ್ರ ವಾಕ್ಯ ಪೋಷಿಸಿದ್ರಿ. ಆ ವಾಕ್ಯವನ್ನ ನಂಬಿ ಅದನ್ನ ಜ್ಞಾಪಿಸ್ಕೊಂಡು ಅದನ್ನ ಮೆಲ್ಕ್ ಹಾಕಿ ಅದನ್ನ ನುಡಿತೀರಾ, ಅಥವಾ ಪಕ್ಕ ಮನೆ ಹೇಳಿದ್ರಲ್ಲ ಅದ್ ತಕ್ಕಂತೆ ನಿಮ್ಮ ಅಪ್ಪ ನನ್ಗೆ ಗೊತ್ತು ಎಲ್ಲೋದನೆ ಅಂತ ಯಾವ್ದು ನಾವು ನುಡಿತೇವೆ? ಸೊ ಬೈಬಲ್ ಹೇಳ್ತದೆ, ನೀವೇನ್ ನುಡಿತೀರಿ ನುಡುವಂತೆ ನಿಮ್ಗೆ ಆಗ್ತದೆ, ನುಡುವಂತೆ ನಿಮ್ಗೆ ಆಗ್ತದೆ.
ನನ್ನ ಪ್ರೀತಿಯ ಸಹೋದರಿ, ಈವನ್ ಥ್ಯಾಂಕ್ ಗಾಡ್, ಜಸ್ಟ್ ನನ್ನ ಜೊತೆಲೂ ಕೆಲಸ ಮಾಡ್ತಾ ಇದ್ರು, ಒಂದಿನ ಅವ್ರು ಜಗಳ ಮಾಡಿಲ್ಲ ಗಂಡ ಹೆಂಡತಿ. ಓಕೆ, ಅವರ ಮಗಳು 7ನೇ ಕ್ಲಾಸ್ ಓದ್ತಿರುವಾಗ ನನ್ಗೆ ಪರಿಚಯ ಆಗಿದ್ದು, ಒಂದೇ ಅವ್ರ ಮನೇಲಿ ಜಗಳನೇ ಇಲ್ಲ. ಅಷ್ಟು ಒಳ್ಳೆಯ ಕುಟುಂಬ. ಕೊನೆಗೆ ಒಂದಿನ ಎಲ್ಲೋ ಟೀಚಿಂಗ್ ಕೇಳ್ಬಿಟ್ಟು, ನಾನು ಎಲ್ಲೋ ಟೀಚ್ ಮಾಡುವಾಗ ಹೇಳಿದೆ, ಬ್ರದರ್ ನೀವ್ ಹಂಗೆ ಹೇಳಲೇಬೇಡಿ, ನಾನು ನುಡಿದಂತೆ ಆಗ್ಬಿಡ್ತದೆ ಅಂತ ಹೇಳಿ. ಸಾಧ್ಯನೇ ಇಲ್ಲ ಬ್ರದರ್, ಸಾಧ್ಯನೇ ಇಲ್ಲ. ಖಂಡಿತ ನಾನು ಹೇಳಿದೆ, ಓಕೆ ನೀವು ಅದ್ ನಂಬಲ್ವಲ್ಲ, ಜಸ್ಟ್ ನೀವು ಬಾಯ್ತು ನೋಡಿರಿ, ನನ್ನ ಗಂಡ ವಿರುದ್ಧ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ ಅವ್ರ ಮನೆಯಲ್ಲ ನಕ್ಬಿಟ್ರು. ಬ್ರದರ್ ಇವರಿಬ್ರು ಮದುವೆ ಆಗಿ ಇವತ್ತವರೆಗೂ ಒಂದೇ ಜಗಳ ಆಡಿಲ್ಲ. ಅಂತ ಕುಟುಂಬನ ನಾವು ಇಲ್ಲೂ ನೋಡಕ್ ಸಾಧ್ಯ ಇಲ್ಲ. ಜಗಳ ಆಡಿಲ್ದನ್ನ ಯಾರು ಇದ್ದೀರಾ? ನೀವೇನು ಜಗಳ ಆಡದೆ ಇರೋರು ನಾನು ಇದ್ದೀನಿ ಅಂತ ಕೈ ಎತ್ತಿದ್ರಿ, ನೀವು ನಂಬರ್ 1 ಸುಳ್ಳುಗಾರರು, ನನ್ನನ್ನು ಕೂಡ ಸೇರಿ. ಕರೆಕ್ಟಾ? ಕುಟುಂಬದ ಜಗಳ ಇದೆ, ಬಟ್ ಅವ್ರು ಹೇಳ್ತಾ ಇದಾರೆ, ಈವನ್ ಅವರ ತಂದೆ ತಾಯಿಗಳಾಗ್ಲಿ, ಅವ್ರ ಮನೆಯವರು ಆಗ್ಲಿ, ಹೆಂಡತಿನಾಗ್ಲಿ, ಎಲ್ಲರೂ ಹೇಳ್ತಾರ, ಅವ್ರ ಮಕ್ಕಳಾಗ್ಲಿ, ಒಂದಿನ ನಮ್ಮ ಅಪ್ಪ ಅಮ್ಮ ಒಂದಿನ ಜಗಳ ಆಡಿಲ್ಲ, ನಾವು ನೋಡಿಲ್ಲ ಕಣ್ಣಾರೆ. ಎಂತ ಕುಟುಂಬ ಪ್ರಿಯರೇ. ಆ ಕುಟುಂಬದಲ್ಲಿ ನಿಜವಾಗ್ಲು ಜಸ್ಟ್ ನನ್ನ ಗಂಡನ ವಿರುದ್ಧವಾಗಿ ನನ್ನ ಗಂಡನಿಗೆ ಸ್ಟೇಷನ್ಗೆ ಹತ್ತಿಸ್ತಾನೆ, ನನ್ನ ಗಂಡನ ವಿರುದ್ಧ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರೆ ಯಾರೋ ನಂಬ್ತಾರ? ಏನ್ ಹೇಳ್ಬೇಡಿ ಸಿಟ್ಟ, ಜಸ್ಟ್ ಸಾಯಂಕಾಲ ಬೆಳಗ್ಗೆ ಅಟ್ಲೀಸ್ಟ್ ಒಂದ್ 2 ನಿಮಿಷ ನನ್ನ ಗಂಡನ ವಿರುದ್ಧವಾಗಿ ಕಂಪ್ಲೇಂಟ್ ಕೊಡ್ತಾನೆ, ನನ್ನ ಗಂಡನ ವಿರುದ್ಧವಾಗಿ ನಾನು ಕಂಪ್ಲೇಂಟ್ ಕೊಡ್ತಾನೆ, ಜಸ್ಟ್ ಅದನ್ನ ಹೇಳ್ತಾರೆ ಅಷ್ಟೇ. ಓಕೆ, ಅದಾದ್ಮೇಲೆ ಅವ್ರು ಹೇಳುವಾಗ ನಗು ಬರ್ತಾ ಇತ್ತಂತೆ. ಬ್ರದರ್ ಒಬ್ಬ ಹುಚ್ಚ, ಅವನು ಹೇಳ್ತಾನೆ, ಜಸ್ಟ್ ನಾವ್ ಹಂಗ್ ಮಾಡ್ಲಿಕ್ಕೆ ಆಗ್ತದ? ಬಟ್ ಗಂಡನಿಗೂ ಸ್ವಲ್ಪ ಹಂಗೆಲ್ಲ ಹೇಳ್ಬೇಡ ಕಣೆ, ನಾವ್ ಹೇಳ್ದಂಗ ಆಗ್ಬಿಡ್ತದೆ. ರೀ ಒಂದೇ ಜಗಳ ಆಡಿಲ್ಲ, ಎಲ್ಲಿ ಹೋಗ್ತದೆ? ಅದಾದ್ಮೇಲೆ ಪ್ರೈಸ್ ಗಾಡ್ ಹಿಂಗೆ ನಡ್ಕೊಂಡು ಹೋಗುವಾಗ ಸುಮಾರು ಒಂದು 6-7 ತಿಂಗಳಾಗಿದೆ. 6-7 ತಿಂಗಳಾದ್ಮೇಲೆ ಪ್ರೈಸ್ ಗಾಡ್ ಗಂಡ ಹೇಳಿ ಸಾಯಂಕಾಲ ಮಕ್ಕಳನ್ನ ಕರ್ಕೊಂಡು ಎಕ್ಸಿಬಿಷನ್ಗೆ ಹೋಗೋಣ, ಎಕ್ಸಿಬಿಷನ್ ಸಮಯ. ಅದಾದ್ಮೇಲೆ ಎಲ್ಲ ಹೆಂಡತಿ ಮಕ್ಕಳೆಲ್ಲ ರೆಡಿ ಆಗಿದ್ದಾರೆ. ರೆಡಿ ಆದ್ಮೇಲೆ ಈವ್ನು ಕೂಡ ನಾನು ಬರ್ತಾ ಇದ್ದೀನಮ್ಮ, ರೆಡಿ ಜಸ್ಟ್ ಇವರು ಆಫೀಸ್ ನ ಲಾಕ್ ಮಾಡ್ಕೊಂಡು ಹೊರಡೆ ಹೋಗ್ಬೇಕು. ಮೇನು ಜಸ್ಟ್ ಬ್ಯಾಂಗ್ಳೂರಿಂದ ಬಾಸ್ ಬಂದ್ಬಿಟ್ರು. ಬಾಸ್ ಬಂದ ತಕ್ಷಣ ಅವರು ಅರ್ಜೆಂಟ್ ಆಗಿ ಮೀಟಿಂಗ್ ಇದೆ ಬನ್ನಿ, ಮೀಟಿಂಗ್ ಅದಕ್ಕೆ ಕರೆದ್ರು. ರಾತ್ರಿ 9:30 ಆದ್ರೂ ಮನೆ ಬರಲಿಲ್ಲ. ಹೆಂಡತಿ ಹಾಕೊಂಡು ಫೋನ್, ಮೈ ಮೇಲೆ ಬಟ್ಟೆ ಬಿಟ್ಟ ತಕ್ಷಣ ಗಂಡ ಫೋನ್ ಹೋಗ್ತಾನೆ ಇರ್ತದೆ. ಕರೆಕ್ಟಾ? ಎಲ್ಲಿದೀಯಾ, ಏನ್ ಮಾಡ್ತಾ ಇದೀಯ ಅಂತ ಕೇಳ್ಬೇಕು ಅಂತ ಹೇಳಿ. ಬಟ್ ಗಂಡ ಫೋನ್ ರಿಸೀವ್ ಮಾಡದೆ ಹೋದ್ರೆ ಏನಾಗ್ತದೆ? ಪಿತ್ತ. ಮಕ್ಕಳ ಮಮ್ಮಿ ಟೈಮ್ ಆಗೋಯ್ತು, ಇನ್ ಕತ್ಲಾಗ್ಬಿಟ್ರೆ ಹೆಂಗ್ ಹೋಗೋದು ಈ ಕಡೆ ಒತ್ತಡ ಬೇರೆ ಇರ್ತದ. ಫೋನ್ ಮಾಡ್ತದಿರಿ, ಗಂಡ ಫೋನ್ ತೆಗಿತಲ್ಲ. ಅದಾದ್ಮೇಲೆ ಜಸ್ಟ್ 8 ಗಂಟೆಗೆ ನೋಡಿದ್ರಿ, 9 ಗಂಟೆ ನೋಡಿದ್ರಿ, ಇನ್ನೇನ್ ಡ್ರೆಸ್ ಮಾಡ್ಕೊಂಡು ಪೋಯ್ಸನ್ ಅಂತೇಳಿ ಎಲ್ಲ ಡ್ರೆಸ್ ಎಲ್ಲ ಬಿಚ್ಚಾಕ್ಬಿಟ್ಟು, ಮಡ್ಚಕ್ಕೂ ಮನ್ಸು ಬರಲ್ಲ, ಎಲ್ಲ ಬೆಡ್ ಮೇಲೆ ಬಿಸಾಕ್ಬಿಟ್ಟು ಬಂದಿದ್ದೀರಿ. ಏನೋ ಮನೆ ಬರ ಅಡಿಗೆ ಮಾಡ್ತಾ ಇದ್ರಿ. ಗಂಡ 9:30 ಬಂದ ತಕ್ಷಣ ಪ್ರೈಸ್ ಗಾಡ್. ಅದಾದ್ಮೇಲೆ ಜಸ್ಟ್ ಗಂಡ ಮೊದ್ಲೇ ಬಾಸ್ ಅಲ್ಲೆಲ್ಲ ಕೆಲವೊಂದು ನ್ಯೂನತೆಗಳಾಗಿತ್ತು, ಬಾಸ್ ಚೆನ್ನಾಗಿ ಹೋಗ್ತಿದಾರೆ, ಆ ತಲೆ ಬಿಸಿಲು ಮನೆ ಬಂದ ತಕ್ಷಣ ಡಡ್ ನಿನ್ ಕಟ್ಕೊ ಇದೇ ಡಾ ಸ್ಟಾರ್ಟ್ ಆಯ್ತು. ಗಂಡನ ಪಿತ್ತಲ್ಲೇ ನೆತ್ತಿಗೇರಿತು. ಹೆಸರು ಹೇಳ್ತಾರೆ ನಿಂಗೆ ಅರ್ಥ ಏನೇ ಕೆನ್ನ ಬಾರಿಸಾದ್ಮೇಲೆ ಜಸ್ಟ್ ಅವಳಿಗೆ ಗೊತ್ತಿದ್ದ ರೀತಿಯಲ್ಲಿ ಹೋಗಿ ಜಸ್ಟ್ ಮೆಟ್ರಿಕುಲೇಷನ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ರು. ಮೆಟ್ರಿಕುಲೇಷನ್ ಸ್ಟೇಷನ್ ತೆಗೆದು ಕಂಪ್ಲೇಂಟ್ ಕೊಟ್ರು. ಅವಳು ಅಮ್ಮನಿಗೆ ಬುದ್ಧಿ ಬರಲಿಲ್ಲ. ಮಾಡಿದಿನ ನಾನು ಆಫೀಸ್ಗೆ ಹೋಗುವಾಗ ಅವ್ರ ಯಜಮಾನ್ ಫೋನ್ ಮಾಡೋದು, ಬ್ರದರ್ ಪ್ಲೀಸ್ ಬ್ರದರ್ ನಮ್ಮ ಮನೆ ಬನ್ನಿ, ನಾನು ಹೆಂಡ್ತಿದ್ರೆ ಮಾತಾಡ್ಲಿಕ್ಕೆ ಹೋದಾಗ ಜಸ್ಟ್ ನೋಡಿ ಬ್ರದರ್ ರಾತ್ರಿ ಹಿಂಗ್ ಮಾಡ್ಬಿಟ್ಟು ಸ್ಟಾರ್ಟ್ ಮಾಡೋರು. ಎಲ್ಲಿಂದ ಗೊತ್ತಮ್ಮ ಸ್ಟಾರ್ಟ್ ಆಗಿದ್ದು? 7 ತಿಂಗಳಿಂದ. ನೀವು ಆಗಲ್ಲ ಅಂತಿರಲ್ಲ, ನನ್ನ ಗಂಡನ ವಿರುದ್ಧ ಕಂಪ್ಲೇಂಟ್ ಕೊಡ್ತೀರ, ಮದುವೆಗೆ ಇಷ್ಟು ವರ್ಷ ಆಗಿದೆ, ನಾವು ಒಂದಿನ ಜಗಳ ಆಡಿಲ್ಲ, ನೀ ಏನ್ ಉಡಿತಾ ಇದೆಯೋ ನೀನ್ ಉಡದಂತೆ ನಿನ್ಗೆ ಆಗಿದೆ. ಬಿ ಕೇರ್ಫುಲ್ ಪ್ರಿಯರ್, ಅದಕ್ಕೋಸ್ಕರ ಎಚ್ಚರಿಕೆ ವಹಿಸಿ. ನೀವೇನ್ ಉಡಿತಿದ್ದೀರಿ ದಯವಿಟ್ಟು ಅದರ ಕಡೆ ನಿಗಾ ವಹಿಸಿ. ನಿಮ್ಮ ಬಾಯಿಂದ ಬರುವಂತ ನುಡಿಗಳು ಖಂಡಿತ ನಿಮ್ಮ ಜೀವನದಲ್ಲಿ ಪ್ರಿಯರೇ ದೇವರ ಶಕ್ತಿನಾದ್ರೂ ಬಿಡುಗಡೆ ಮಾಡ್ಬೋದು, ಇಲ್ಲ ದುರಾತ್ಮನ ಶಕ್ತಿನಾದ್ರೂ ಬಿಡುಗಡೆ ಮಾಡ್ಬೋದು. ಅನೇಕ ಸಂದರ್ಭದಲ್ಲಿ ಗಂಡಸರು ಹೆಚ್ಚಿಗೆ ಉಪಯೋಗಿಸ್ತಾರೆ. ನಾನು ಇರೋದಕ್ಕಿಂತ ಸತ್ತೋದ್ರು ಸಾಕು ಅಂತ ಯೋಚನೆ ಹೇಳುವಂಥದ್ದು. ಕರೆಕ್ಟ್? ಗಂಡಸರು ಹೇಳೋದನ್ನ ಹೆಂಗಸರು ಬಾಯಿಂದ ಬರ ಜಾಸ್ತಿ. ನೀನ್ ಕಟ್ಕೊಂಡಾಗಿಂದ ಇದೇ ಹಣೆ ಬರ, ಏನ್ ಹಣೆ ಬರ, ನೀವೇನ್ ನೋಡ್ತೀರಿ ಅದ್ರ ಪ್ರಕಾರ ನಿಮ್ಗೆ ಆಗ್ತದೆ. ಎಚ್ಚರಿಕೆ ವಹಿಸಿ, ಯಾಕೆ ಜೀವ ಮತ್ತು ಮಾನ ಶಕ್ತಿ ನಿಮ್ಮ ನಾಲಿಗೆಲ್ಲಿದೆ. ಅದನ್ನಾಗಿದೆ ಪ್ರಿಯರೇ ನಿಮ್ ಮನಸ್ಸು ತರಬೇತಿ ಕೊಡ್ಬೇಕು. ನಾನು ಕಣ್ಣಾರೆ ಈವನ್ ಥ್ಯಾಂಕ್ ಗಾಡ್, ಏನೇ ಪರಿಸ್ಥಿತಿ ಗಂಡ ಮೂಲಕ ಬಂದಿರ್ಬೋದು, ಹೆಂಡತಿ ಮೂಲಕ ಬಂದಿರ್ಬೋದು, ಅಥವಾ ಪರಿಸ್ಥಿತಿಯಿಂದ ಬಂದಿರ್ಬೋದು, ಮಕ್ಕಳ ಮೂಲಕ ಬಂದಿರ್ಬೋದು, ಬಟ್ ನಾನು ಯಾವ ಕಾರಣಕ್ಕೂ ಇನ್ನು ಮುಂದೆ ಬಾಯಿ ತೆಗೆದು ಸಮಸ್ಯೆಗಳನ್ನ ನಾನು ನುಡಿಯೋದಿಲ್ಲ. ದೇವರ ವಾಕ್ಯಗಳು ಅದ್ರ ಮಾತ್ರ ನುಡಿತೇನೆ. ಆ ರೀತಿ ಮನಸ್ಸು ತರಬೇತಿ ಕೊಡ್ಬೇಕಾದ್ರೆ ಪ್ರತಿದಿನ ದೇವರ ವಾಕ್ಯ ಟೀಚಿಂಗ್ ಕೇಳಬೇಕು. ನೀವ್ ಯಾವ್ದನ್ನ ಕಣ್ಣಾರೆ ನೋಡ್ತೀರಿ ಅದನ್ನ ಬಾಯಿ ನೋಡಿದ್ರೆ ನುಡಿಯುವಂತೆ ನಿಮ್ಗೆ ಆಗ್ತದೆ. ಹೌದು, ಗಂಡನ್ ಕೊಡ್ತಾ ಇರ್ಬೋದು, ಹೆಂಡತಿಲ್ ಕೊಡ್ತಾ ಇರ್ಬೋದು, ಮಕ್ಕಳಲ್ಲಿ ಕೊಡ್ತಾ ಇರ್ಬೋದು. ಪ್ರೈಸ್ ಬಿಟ್ಟು ಗಾಡ್. ಈಗ ನನ್ನ ಮಗಳು ಫೇಲ್ ಆಗಿ ಬರುವಾಗಲೂ ಕೂಡ ಒಂದು ನನ್ನ ಮಗಳಿಗೆ ನೀನ್ ಯಾಕೆ ಫೇಲ್ ಆಗಿ ಅಂತ ಕೇಳಿಲ್ಲ. ನೋ ಅವಳು ಏನ್ ಮಾರ್ಕ್ಸ್ ಹೇಳಿದಾಳ ಅದರಿಂದ 9 ಸೇರಿಸ್ಕೊಂಡು ಹೇಳುವೆ. ಅವಳೆಲ್ಲ ಕನ್ನಡದಲ್ಲಿ ಮಾತ್ರ 4.25 ಮಾರ್ಕ್ಸ್ ತೆಗಿತಾ ಇದ್ಲು, ಇನ್ನೆಲ್ಲ ಇಂಗ್ಲೀಷ್ 1.5 0 ಆ ತರ ತೆಗಿತಾ ಇದ್ದು. ಬಟ್ ಈಗ 9 ಸೇರಿಸ್ಕೊಂಡು ಹೇಳುವೆ. ಹೆಂಡತಿ ಹತ್ರ ನನ್ನ ಮಗಳು 90 ತೆಗೆದವಳೆ,
94 ತೆಗೆದವಳೆ, 9 ಸೇರಿಸ್ಕೊಳ್ಳಿವೆ. ನಾನು ಏನ್ ನುಡಿತಾ ಇದ್ನೋ ಮೈ ಕೊಡಿ, ಇವತ್ತು ನಾನು ಅದನ್ನ ಅನುಭವಿಸ್ತಾ ಇದ್ದಾನೆ. ನನ್ನ ಮಗಳು ಇಡೀ ಕಾಲೇಜ್ ಡಿಸ್ಟಿಂಕ್ಷನ್, ನಾನು ಏನ್ ನುಡಿತಾ ಇದ್ನೋ ನುಡಿಯಂತೆ ಆಗ್ತಾ ಇದೆ. ನೀವೇನ್ ನಿಮ್ಮ ಮಕ್ಕಳ ಬಗ್ಗೆ ಏನ್ ನುಡಿತಾ ಇದ್ದೀರಿ? ಅಯ್ಯೋ ನಮ್ಮ ಬಾಡಿ ಕಟ್ಟಕ್ಕೆ ದುಡ್ಡಿಲ್ಲ, ಯಾರ ಹತ್ರ ಕೇಳಲಿ? ನನಗೆ ಹಾಸ್ಪಿಟಲ್ ತೋರ್ಸಕ್ ದುಡ್ಡಿಲ್ಲ, ಯಾರ ಹತ್ರ ಕೇಳಲಿ? ನನಗೆ ಯಾರು ಸಹಾಯ ಮಾಡೋರು ಇಲ್ಲ. ಬಟ್ ಥ್ಯಾಂಕ್ ಅವುಗಳೆಲ್ಲರೂ ಒದಿಸ್ಕೊಳ್ಳುವಂತ ಬೇಸಿನ ಮಗಡೆ ನಾವು ಹೇಳೋದು ಒಂದು, ನೀನೇನು ಮಾಡಬೇಡ, ಅದಕ್ಕೋಸ್ಕರ ತಲೆನೂ ಕಟ್ಸ್ಕೋಬೇಡ. ನನ್ನ ಜೊತೆಯಲ್ಲಿ ನನ್ನ ವಾಕ್ಯದ ಮೂಲಕ ಪರಿಹಾರ ಕಂಡುಕೊಂಡು ಆ ವಾಕ್ಯದ ಬೀಜವನ್ನು ಹೃದಯದಲ್ಲಿ ಬಿತ್ತೆ ಮಾಡ್ಕೋ. ತಾಳ್ಮೆಯನ್ನು ಕಾಯ್ತಾ ಇರು. ತಾಳ್ಮೆ ಬರೋ ಹೇಗೆ? ಆ ವಾಕ್ಯ ಧ್ಯಾನಿಸ್ತಾ ತಾಳ್ಮೆ ಬರ್ತದೆ. ತಾಳ್ಮೆ ಬಂದಾಗ ಪ್ರೈಸ್ ಬಿಟ್ಟು ಗಾಡ್ ನೀನು ಒಳಗಡೆ ಆ ಬೀಜ ಬಿತ್ತು ಮಾಡಿ ಆದ್ಮೇಲೆ ಗಿಡವಾಗಿ ಮರವಾಗಿ ಬೆಳೆಯುವಾಗ ಆಟೋಮೆಟಿಕ್ ಆಗಿ ನೀನ್ ಯಾವುದಕ್ಕೋಸ್ಕರ ನುಡಿತಾ ಇದೆಯೋ ಆ ನುಡಿ ಫಲನ ಉತ್ಪತ್ತಿ ಮಾಡ್ತದೆ. ನಾವು ಯಾವುದನ್ನು ಕೂಡ ನಷ್ಟಪಡಿಸ್ಕೊಳ್ಬೇಕಾಗಿಲ್ಲ. ಫಾರ್ ಎಕ್ಸಾಂಪಲ್ ಯೇಸುವಿನ ವಿಶ್ವಾಸ ಬಿಟ್ಟರು ಎಷ್ಟು ಮಂದಿ ಇದ್ದೀರಿ? ಇಲ್ಲಿ ಕೈ ಮಾಡಿ. ಯೇಸುವಿನ ವಿಶ್ವಾಸ ಬಿಟ್ಟಿರೋರು ಎಲ್ರು ಹೇಳ್ಬೇಡಿ, ನಿಮ್ದು ಹೇಳಿ ಫಸ್ಟ್. ಎಲ್ರು ವಿಶ್ವಾಸ ಇಟ್ಟಿದ್ದೀರಾ? ವಿಶ್ವಾಸ ಇಟ್ಟ ಮೇಲೆ ಪ್ರೈಸ್ ಬಿಟ್ಟು ಗಾಡ್ ಬೈಬಲ್ ಹೇಳ್ತದೆ, ಮಾರ್ಕನ ಶುಭ ಸಂದೇಶ 16ನೇ ಅಧ್ಯಾಯದಲ್ಲಿ ಯೇಸುವಿನ ವಿಶ್ವಾಸ ಇಟ್ಟವರು ರೋಗಿ ಮೇಲೆ ಕೈ ಚಾಚಿದ್ರೆ ರೋಗ ಗುಣವಂತಾರೆ. ಹಲೋ, ಬೈಬಲ್ ಹೇಳ್ತದೆ ಯೇಸುವಿನ ವಿಶ್ವಾಸ ಇಟ್ಟವರು ರೋಗಿ ಮೇಲೆ ಕೈ ಚಾಚಿದ್ರೆ ರೋಗ ಗುಣವಂತಾರೆ. ಹಾಗಾದ್ರೆ ರೋಗಿಗಳನ್ನು ಗುಣಪಡಿಸೋದು ಯಾರ ಕರ್ತವ್ಯ? ಬ್ರದರ್ ಹೋಗಲ್ಲ, ಬರೀ ಬ್ರದರ್ ಮಾತ್ರ, ಫಾದರ್ಗಳು ಮಾತ್ರ, ಸಿಸ್ಟರ್ಗಳು ಮಾತ್ರ ಅಲ್ಲ. ಯಾರು ಯೇಸುವಿನ ವಿಶ್ವಾಸ ಇಟ್ಟಿದ್ದಾರೋ ವಿಶ್ವಾಸ ಇಟ್ಟಿರುವಂತ ಪ್ರತಿಯೊಬ್ಬನು ಕೂಡ ರೋಗಿ ಮೇಲೆ ಕೈ ಚಾಚಿ ರೋಗ ಗುಣವಂತಾರೆ. ಓದಿ 16ನೇ ಅಧ್ಯಾಯಕ್ಕೆ 17 ಸಿಕ್ತಾ? 16 ಓದಿ. ನಂಬಿಕೆ ಇಟ್ಟು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ಆದರೆ ನಂಬದವನು ಅಪರಾಧಿ ಎಂದು ನಿರ್ಣಯ ಹೊಂದುವನು. ನಂಬುವರಾದರೂ ಅದ್ಭುತ ಕಾರ್ಯಗಳನ್ನು ಮಾಡುವರು. ಯಾರು ಯೇಸು ನಂಬಿಕೆ ಇಟ್ಟಿದಾರೋ, ನಂಬಿಕೆ ಇಟ್ಟರು ಅದ್ಭುತ ಕಾರ್ಯ ಮಾಡ್ತಾರಂತೆ. ವಾವ್! ಯೇಸು ನಂಬಿಕೆ ಇಟ್ಟಿದ್ದೀರಾ ಇಲ್ವಾ? ನಂಬಿಕೆ ಇಟ್ಟ ಮೇಲೆ ಪ್ರೈಸ್ ಬಿಟ್ಟು ಗಾಡ್ ನೀವು ಅದ್ಭುತ ಕಾರ್ಯ ಮಾಡ್ಬೇಕಾ ಬೇಡವಾ? ಬಟ್ ನೀವು ಬ್ರದರಿಂದ ಸುತ್ತಬೇಕಾ? ಬ್ರದರ್ ನಮ್ ಪ್ರೇ ಮಾಡ್ಬಿಟ್ರೆ ಅದ್ಭುತ ಕಾರ್ಯ ಆಗ್ಬಿಡ್ತದೆ. ಬ್ರದರ್ ಪ್ರೇ ಮಾಡಿ ತಲೆ ಮೇಲೆ ಕೈ ಪ್ರೇ ಮಾಡೋ ಅದ್ಭುತ ಕಾರ್ಯ ಆಗಲ್ಲ, ಕೂದಲು ಹೋಯ್ತದೆ. ನಾನ್ ತಲೆ ಮೇಲೆ ಕೈ ಇಡ್ಸ್ಕೊಂಡು ಪ್ರೇ ಮಾಡಿಸ್ಕೊ ಎಲ್ಲ ಕೂದಲು ಹೋಯ್ತು. ಈಗ ಅಟ್ಲಿ ಹೊಸ ಕೂದಲು ಬರ್ತದ. ಬದಲಾಗಿ ಬೈಬಲ್ ಹೇಳ್ತದೆ, ಯಾರು ಯೇಸು ನಂಬಿಕೆ ಇಟ್ಟಿದ್ದೀರಿ, ನಂಬಿಕೆ ಇಟ್ಟರು ಅದ್ಭುತ ಕಾರ್ಯ ಮಾಡ್ಬೋದಂತೆ. ನೀವು ಯೇಸು ನಂಬಿಕೆ ಇಟ್ಟಿದ್ದೀರಾ? ನಂಬಿಕೆ ಇಟ್ಟ ಮೇಲೆ ಅದ್ಭುತ ಕಾರ್ಯ, ಎಲ್ಲ ಅದ್ಭುತ ಕಾರ್ಯ ಬೇಸಕ್ಕೆ ಸಮಯ ಇಲ್ಲ. 18 ವಾಕ್ಯ ಓದಿಬೇಡ. ರೋಗಿ ಮೇಲೆ ಕೈ ಇಟ್ರೆ ಅವರೆಂದು ಯಾರು? ಯೇಸುನಲ್ಲಿ ನಂಬಿಕೆ ಇಟ್ಟರು ಅವರು ಹಾವುಗಳನ್ನು ಹಿಡಿದುಕೊಂಡರೂ ಅವು ಅವರನ್ನು ಕಚ್ಚುವುದಿಲ್ಲ, ಯಾವ ತೊಂದರೆಯೂ ಆಗುವುದಿಲ್ಲ. ಅವರು ಮುಟ್ಟಿದರೆ ರೋಗಿಗಳು ಗುಣ ಹೊಂದುವರು. ಅವರು ಯಾರನ್ನು ಮುಟ್ಟಿದ್ರೆ? ರೋಗಿಗಳು ಮುಟ್ಟಿದ್ರೆ ಆ ರೋಗ ಇವ್ರ ಮೇಲೆ ಬಂದ್ಬಿಡ್ತದೆ. ಅದನ್ನೆಲ್ಲ ನಾವೆಲ್ಲ ಕಲ್ತಿರೋದು. ರೋಗಿ ಮೇಲೆ ತಲೆ ಮೇಲೆ ಕೈ ಇಟ್ಟು ಪ್ರೇ ಮಾಡಿ ಸುಲಭ ಅಲ್ಲ, ಆ ರೋಗ ನಮಗ್ ಬಂದ್ಬಿಡ್ತದೆ. ಅದಕ್ಕೋಸ್ಕರ ಉಪವಾಸ ಮಾಡ್ಬೇಕು. ಅಲ್ಲೇನು ಉಪವಾಸ ಏನೋ ಕೇಳ್ತಾ ಇದೆಯಾ? ಯೇಸು ನಂಬಿಕೆ ಇಟ್ಟಿದ್ರೆ ಸಾಕು, ರೋಗಿ ಮೇಲೆ ಕೈ ಚಾಚಿದ್ರೆ ರೋಗಿಗಳು ಗುಣವಂತಾರೆ. ಕರೆಕ್ಟಾ? ಇಲ್ಲಿ ಯಾರಿಗಾರು ಶರೀರದ ಸೊಂಟ ನೋವು ಇದೆಯಾ? ಎದ್ದಿದ್ಕೊಳ್ಳಿ. ಸೊಂಟ ನೋವಿರೋರು, ಮಂಡಿ ನೋವು ಅಥವಾ ಸೊಂಟ ನೋವಿರೋರು ಯಾರಾದ್ರು? ಓಕೆ, ನಿಮ್ಗಿದೆಯಮ್ಮ? ಏನ್ ಸಮಸ್ಯೆ ಇದೆ? ಮಂಡಿ ನೋವಿದೆ? ಬನ್ನಿ ಮುಂದೆ. ಸೊಂಟ ನೋವು ಮಂಡಿ, ಬನ್ನಿ ಮುಂದೆ. ಪ್ರೇಸ್ ಗಾಡ್. ಗುಡ್. ನಿಮಗೆ ಏನು ಹುಷಾರಿಲ್ಲ? ಅಲ್ಲ, ಈಗ ನೋವಿದೆಯಾ? ನೋವಿಲ್ಲ? ಓಕೆ, ಅದಕ್ಕೂ ನಿಮಗೋಸ್ಕರ ನಾವು ಪ್ರೇ ಮಾಡೋಣ. ಜಸ್ಟ್ ಈ ಕೇಸ್ ನೋಡೋಣ. ಯಾಕಂದ್ರೆ ಇವ್ರಿಗೆ ಶರೀರ ನೋವಿದೆ. ಯಾಕಂದ್ರೆ ಅಲ್ಲಿ ಹೊಟ್ಟೆ ಇಟ್ಕೊಂಡಿರೋದು ಒಳಗಡೆ ಸಮಸ್ಯೆ ಇದೆ, ಅದು ಬಿಡುಗಡೆ ಆಗೋದು ನಮ್ಗೆ ಗೊತ್ತಾಗಲ್ಲ. ಕರೆಕ್ಟಾ? ಬಟ್ ನೋವಿದ್ರೆ ಗೊತ್ತಾಗ್ತದೆ. ಕರೆಕ್ಟಾ? ಈಗ ನೋವಿದೆ ಇವರಿಗೆ. ಯೇಸುವಿನ ವಿಶ್ವಾಸ ಇಟ್ಟರು ಎಷ್ಟು ಮಂದಿ ಯೇಸುವಿನ ವಿಶ್ವಾಸ ಇಟ್ಟಿದ್ರಿ? ಕೈ ಮೇಲೆ ಮಾಡಿ. ವಿಶ್ವಾಸ ಇಟ್ಟರು ಯೇಸುವಿನ ವಿಶ್ವಾಸ ಇಟ್ಟಿದ್ರಿ? ನಿಜವೂ ಎದುರು ನೋಡೋಣ. ಯೇಸುವಿನ ವಿಶ್ವಾಸ ಇಟ್ಟಿದ್ದೀರಾ? ಯೇಸುವಿನ ವಿಶ್ವಾಸ ಇಟ್ಟಿದ ಮೇಲೆ ಏನಂತೆ? ನೀವು ರೋಗಿ ಮೇಲೆ ಕೈ ಚಾಚಿದ್ರೆ ರೋಗಿಗಳು ಏನಾಗ್ತದೆ? ಸತ್ತೋಗ್ತಾರೆ, ಗುಣವಂತಾರೆ. ಕರೆಕ್ಟಾ? ಬನ್ನಿ ಸಿಸ್ಟರ್, ಇಲ್ಲಿ ನಿಂತ್ಕೊಳ್ಳಿ. ಎದುರುಗಡೆ ಎದುರು ಬದ್ರೆ ನಿಂತ್ಕೊಳ್ಳಿ. ಕೈ ಹಿಡ್ಕೊಳ್ಳಿ. ಜಸ್ಟ್ ಈಗ ನಾನು ಹೇಳ್ಕೊಟ್ಟಿದ್ದು ಮಾತ್ರ ನೀವು ಹೇಳ್ಬೇಕು ಅಷ್ಟೇ. ಓಕೆ, ನೀವು ಕಣ್ಮುಚ್ಚಿ. ಇವ್ರು ಏನ್ ಹೇಳ್ತಾರೋ ಅದನ್ನ ಕೇಳಿಸ್ಕೊಳ್ಳಿ ಅಷ್ಟೇ. ನೀವು ಏನು ಮಾತಾಡಬೇಡಿ. ಕಣ್ಮುಚ್ಚಿ ಸಿಸ್ಟರ್. ನಾನು ಹೇಳ್ಕೊಟ್ಟಂಗೆ ಹೇಳಿ. ಯೇಸುವೆ, ನಾನು ನಿಮ್ಮಲ್ಲಿ
ನಿಮ್ಮಲ್ಲಿ ವಿಶ್ವಾಸವಿಟ್ಟಿರುವುದರಿಂದ ವಿಶ್ವಾಸವಿಟ್ಟಿರುವುದರಿಂದ ನಾನು ನಾನು ಈಗಾಗಲೇ ಈಗಾಗಲೇ ನೂತನ ಸೃಷ್ಟಿಯಾಗಿದ್ದೇನೆ. ನೂತನ ಸೃಷ್ಟಿಯಾಗಿದ್ದೇನೆ. ಯೇಸುವೆ, ಯೇಸುವೇ, ನಾನು ನಾನು ನಿಮ್ಮಲ್ಲಿ ನಿಮ್ಮಲ್ಲಿ ಒಂದಾಗಿರುವುದರಿಂದ ಒಂದಾಗಿರುವುದರಿಂದ ನೀವು ನನ್ನಲ್ಲಿಯೂ ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ನಾನು ನಿಮ್ಮಲ್ಲಿಯೂ ಒಂದಾಗಿದ್ದೇನೆ. ಒಂದಾಗಿದ್ದೇನೆ. ಪ್ರಭು ಯೇಸುವೆ, ಪ್ರಭು ಯೇಸುವೇ, ನಿಮ್ಮ ವಾಕ್ಯ ಹೇಳುತ್ತದೆ, ನಿಮ್ಮ ವಾಕ್ಯ ಹೇಳುತ್ತದೆ, ನಿಮ್ಮಲ್ಲಿ ನಂಬಿಕೆ ಇಟ್ಟವರು ನಿಮ್ಮಲ್ಲಿ ನಂಬಿಕೆ ಇಟ್ಟವರು ರೋಗಿಗಳ ಮೇಲೆ ರೋಗಿಗಳ ಮೇಲೆ ಕೈ ಚಾಚುವಾಗ ಕೈ ಚಾಚುವ ರೋಗಿಗಳು ರೋಗಿಗಳು ಗುಣ ಹೊಂದುತ್ತಾರೆ ಎಂದು ಗುಣ ಹೊಂದುತ್ತಾರೆ ಎಂದು ಇದನ್ನು ನಂಬುತ್ತೇನೆ. ಇದನ್ನು ನಂಬುತ್ತೇನೆ. ಯೇಸುವೆ, ಯೇಸುವೇ, ನಾನು 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 ನಿಮ್ಮಲ್ಲಿ ನಿಮ್ಮಲ್ಲಿ ವಿಶ್ವಾಸವಿಟ್ಟಿದ್ದೇನೆ. ವಿಶ್ವಾಸ ಇಟ್ಟಿದ್ದೇನೆ. ಯೇಸುವೆ, ಯೇಸುವೇ, ನಿಮ್ಮಲ್ಲಿ ವಿಶ್ವಾಸವಿಟ್ಟು ನಿಮ್ಮಲ್ಲಿ ವಿಶ್ವಾಸವಿಟ್ಟು ಈ ತಾಯಿಯ ಮೇಲೆ ಈ ತಾಯಿಯ ಮೇಲೆ ಕೈ ಚಾಚಿದ್ದೇನೆ. ಕೈ ಚಾಚಿದ್ದೇನೆ. ಈ ತಾಯಿಯ ಶರೀರದಲ್ಲಿ ತಾಯಿಯ ಶರೀರದಲ್ಲಿ ತೊಂದರೆ ಕೊಡುತ್ತಿರುವ ತೊಂದರೆ ಕೊಡುತ್ತಿರುವ ರೋಗದ ದುರಾತ್ಮನೆ, ರೋಗದ ದುರಾತ್ಮನೆ, ನೋವಿನ ದುರಾತ್ಮವೇ, ನೋವಿನ ದುರಾತ್ಮವೇ, ಈ ಕ್ಷಣವೇ ಈ ಇವರ ಶರೀರವನ್ನು ಈ ಶರೀರವನ್ನು ಬಿಟ್ಟು ಹೊರಗೆ ಬಾ. ಇವರ ಮೇಲೆ ನೋವಿನ ದುರಾತ್ಮನೆ ನಿನಗೆ ಯಾವುದೇ ಅಧಿಕಾರವಿಲ್ಲ. ಮಂಡಿ ನೋವಿನ ದುರಾತ್ಮನೆ, ಸೊಂಟ ನೋವಿನ ದುರಾತ್ಮನೆ ಈಗಲೇ ಇವರ ಶರೀರವನ್ನು ಬಿಟ್ಟು ಹೊರಗೆ ಬಾ. ಇನ್ನೆಂದಿಗೂ ಇವರ ಶರೀರದಲ್ಲಿ ಕಾಣಿಸಿಕೊಳ್ಳದಂತೆ ಕಟ್ಟಪ್ಪಣೆ ಮಾಡುತ್ತಿದ್ದೇನೆ. ಯೇಸುವೆ, ಈ ತಾಯಿಯನ್ನು ಗುಣಪಡಿಸಿದಕ್ಕಾಗಿ ನಿಮಗೆ ಸ್ತೋತ್ರ. ನನ್ನ ಪ್ರೀತಿಯ ಅಮ್ಮ, ಯೇಸುವಿನ ಗಾಯಗಳಿಂದ ನೀವು ಸಂಪೂರ್ಣವಾಗಿ ಗುಣ ಹೊಂದಿದ್ದೀರಿ. ನಂಬಿರಿ. ಎಲ್ಲ ನೋವುಗಳು ಬಿಟ್ಟು ಹೋಗಿದೆ. ಯೇಸುವಿನ ಗಾಯಗಳಿಂದ ನೀವು ಗುಣ ಹೊಂದಿದ್ದೀರಿ. ನನ್ನ ಪ್ರೀತಿಯ ಅಮ್ಮ, ಯೇಸುವಿನ ಗಾಯಗಳಿಂದ ನೀವು ಗುಣ ಹೊಂದಿದ್ದೀರಿ. ಯೇಸುವಿನ ಗಾಯಗಳಿಂದ ನೀವು ಗುಣ ಹೊಂದಿದ್ದೀರಿ. ಕಣ್ಮುಚ್ಚಿ ಅಮ್ಮ, ನೀವು ಬಾಯಿ ತೆಗೆಯಲಿ. ಕಣ್ಮುಚ್ಚಿ. ನಾ ಹೇಳ್ಕೊಟ್ಟೆ, ಯೇಸುವೆ, ನಿಮ್ಮ ಗಾಯಗಳಿಂದ ಗುಣ ಹೊಂದಿದ್ದೇನೆ. ಹೇಳ್ತಾರಿ, ಯೇಸುವೆ, ನಿಮ್ಮ ಗಾಯಗಳಿಂದ ಗುಣ ಹೊಂದಿದ್ದೇನೆ. ಹೇಳ್ತಾರಿ, ಯೇಸುವೆ, ನಿಮ್ಮ ಗಾಯಗಳಿಂದ ಗುಣ ಹೊಂದಿದ್ದೇನೆ. ಯೇಸುವೆ, ನನ್ನನ್ನು ಗುಣಪಡಿಸಿದಕ್ಕಾಗಿ ಸ್ತೋತ್ರ. ಯೇಸುವೆ, ನನ್ನನ್ನು ಗುಣಪಡಿಸಿದಕ್ಕಾಗಿ ಸ್ತೋತ್ರ. ಹೇಳಿ, ಯೇಸುವೆ, ನನ್ನ ಗುಣಪಡಿಸಿದಕ್ಕಾಗಿ ಸ್ತೋತ್ರ. ಯೇಸುವೆ, ನನ್ನ ಗುಣಪಡಿಸುವುದಕ್ಕಾಗಿ ನನ್ನ ಸ್ತೋತ್ರ. ಯೇಸುವೆ, ನಿಮ್ಮ ಗಾಯಗಳಿಂದ ಗುಣ ಹೊಂದಿದ್ದೇನೆ. ಯೇಸುವೆ, ನಿಮ್ಮ ಗಾಯಗಳಿಂದ ಗುಣ ಹೊಂದಿದ್ದೇನೆ. ಹೇಳ್ತಾರಿ, ಯೇಸುವೆ, ನಿಮ್ಮ ಗಾಯಗಳಿಂದ ಗುಣ ವೆರಿ ಗುಡ್ ಹೇಳ್ತಾರಿ. ಯೇಸುವೆ, ನಿಮ್ಮ ಗಾಯಗಳಿಂದ ಗುಣ ಹೊಂದಿದ್ದೇನೆ. ಯೇಸುವೆ, ನಿಮ್ಮ ಗಾಯಗಳಿಂದ ಗುಣ ಹೊಂದಿದ್ದೇನೆ. ಯೇಸುವೆ, ನಿಮ್ಮ ಗಾಯಗಳಿಂದ ಗುಣ ವೆರಿ ಗುಡ್. ದೇವ್ರ ಶಕ್ತಿ ಹರಿತದೆ. ಯೇಸುವೆ, ನಿಮ್ಮ ಗಾಯಗಳಿಂದ ಗುಣ ಹೊಂದಿದ್ದೇನೆ. 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 ಏನಾಗ್ತದೆ ಹೇಳುವಾಗ? ಶರೀರ ಅದೇ ಮೇನ್. ಏನಾಗ್ತದೆ? ಶರೀರ ಇದಾಗ್ತದೆ. ಏನು ಹೇಳಕ್ಕಾಗಲ್ಲ, ಅಗ್ರಾದಂಗ ಆಗ್ತದೆ. ಚೆಕ್ ಮಾಡಿ, ಮಂಡಿಲ್ ನೋವು ಇದೆಯಾ? ಕಲಿತ ಮೇಲೆ ಶೇಕ್ ಒಂಥರ ಶೇಕ್ ಆಗ್ತಾ ಇತ್ತು. ಜಸ್ಟ್ ಚೆಕ್ ಮಾಡಿ. ಮಕ್ಕಳಿಗೂ ಹುಷಾರಾಗಿದೆ. ಬ್ರದರ್ ಬಂದಿದ್ರು. ಕರೆಕ್ಟ್. ಈಗ ಮಂಡಿ ನಾವು ಬರದೇ ಹೇಳ್ಬೇಡಿ, ಏಸಪ್ಪ ಹೇಳ್ರಿ ಹೇಳಿ. ಕಾಲ್ ಚೆಕ್ ಮಾಡಿ, ನರಗಳು ಚೆಕ್ ಮಾಡಿ. ನೋವಿದ್ಯಾ? ಇಲ್ಲ? ಕ್ಲಿಯರ್. ಚಪ್ಪಳ ತಟ್ಟದ ದೇವಸ್ಥಾನ ಬಿಡಿಸೋಣ. ಪ್ರೈಸ್ ಗೋ. ಏನ್ ಗೊತ್ತಾ? ಗುಡ್. ನಾನು ಹೇಳ್ತೇನೆ, ಈಗ ಬರೋ ಮಂಡಿ ನೋವಿತ್ತು, ಬ್ರದರ್ ಪ್ರೇಯರ್ ಮಾಡ್ಲಿಲ್ಲ. ಸರ್, ಒಂದು ಇದಾಗ್ತಿತ್ತು. ನಾನು ಬಂದಿದ್ದೀನಿ, ನನ್ಗೆ ಈಗ ಇವತ್ತು ಆಗ್ಬೇಕು ಅಂತ ಬಂದ್ರಿ. ಬಟ್ ಆದ್ರೆ ಥ್ಯಾಂಕ್ ಗಾಡ್, ನಾನ್ ಪ್ರೇಯರ್ ಮಾಡ್ಲಿಲ್ಲ, ನಮ್ ಬ್ರದರ್ಸ್ ಯಾರು ಪ್ರೇಯರ್ ಮಾಡ್ಲಿಲ್ಲ. ಇವರು ನಿಮ್ ತರನೇ ಬಂದಿರೋರು ಪ್ರಾರ್ಥನೆಗೆ ಅವ್ರು ಯೇಸು ನಂಬಿಕೆ ಇಟ್ಟಿರೋದ್ರಿಂದ ವಾಕ್ಯದ ಪ್ರಕಾರ, ಅದು ಇಂಪಾರ್ಟೆಂಟ್. ವಾಕ್ಯದಲ್ಲಿ ಅದು ನಂಬಿಕೆ ಚಾಚಿದ್ರು. ಥ್ಯಾಂಕ್ ಗಾಡ್. ಯಾವಾಗ ವಾಕ್ಯದಲ್ಲಿ ಯಾರು ನಂಬ್ತಾರೋ, ಥ್ಯಾಂಕ್ ಗಾಡ್, ನಂಬುವವರು ಅಂತ ಅದ್ಭುತ ಕಾರ್ಯ ಮಾಡ್ತಾರೆ. ಹಾಗಾದ್ರೆ ನಿಮ್ಮ ಅಕ್ಕಪಕ್ಕ ರೋಗಿಗಳನ್ನ ಗುಣಪಡಿಸಿ ಬ್ರದರ್ಗಳು ಬೇಕಾ? ಬ್ರದರ್ಗಳು ರೋಗಿಗಳನ್ನ ಗುಣಪಡಿಸಬೇಕಾಗಿಲ್ಲ. ರೋಗಿಗಳನ್ನ ಯಾವ ತರ ನೀವು ಗುಣಪಡಿಸಬಹುದು ಅಂತೇಳಿ ಕಲ್ತ್ಕೊಳ್ಳಿಕ್ಕೆ ಅವ್ರು ಕಲ್ಸ್ಕೊಡ್ತಾರೆ. ಕಲ್ತ್ಕೊಳ್ಳೋದು ಬೇಕು. ಕಲ್ತ್ಕೊಂಡಾದ್ಮೇಲೆ ಜಸ್ಟ್ ಇವ್ರು ನೋಡಿದ್ರೆ, ನೀವೇನೋ ಎಲ್ಲಾದ್ರೂ ಹೋಗಿ ಈ ತರ ರೋಗಿನ ಕೈ ಇಟ್ಟು ಗುಣಪಡಿಸಿದ್ರ? ಇಲ್ಲ. ಪ್ರೇಯರ್ ಮಾಡಿದ್ರಿ, ಚೆನ್ನಾಗಿದ್ದಾರೆ. ಬಟ್ ತಲೆ ಈ ತರ ಇವ್ರು ಕೈ ಹಿಡ್ಕೊಂಡು ಇರೀ ಒಂದ್ ನಿಮಿಷ. ಇವರು ಈ ರೀತಿಯಲ್ಲಿ ಕೈ ಚಾಚಿ ರೋಗಿಗಳನ್ನ ಎಲ್ಲಾದ್ರೂ ಹೋಗಿ ಗುಣಪಡಿಸಿದ ಉಂಟಾ? ಹೊರಗಡೆ ಹೋಗಿ? ಇಲ್ಲ. ತಮ್ಮನ್ನು ಮಾತ್ರ ಮಾಡಿದ್ರಿ. ಒಂದು ಯಾವ ಆಧಾರದ ಮೇಲೆ? ದೇವರ ವಾಕ್ಯದ ಆಧಾರದ ಮೇಲೆ. ಅವ್ರು ಹೇಳ್ಕೊಟ್ರಲ್ಲ. ಈಗ ಅವ್ರು ಹೇಳ್ಕೊಟ್ಟು ಸುಳ್ಳಾಗ್ಬೋದು, ಇವ್ರು ಹೇಳ್ಕೊಟ್ಟು ಸುಳ್ಳಾಗ್ಬೋದು, ನಾನು ಹೇಳ್ಕೊಟ್ಟು ಸುಳ್ಳಾಗಿರ್ಬೋದು.
ಬಟ್ ಬೈಬಲ್ ಸುಳ್ಳಾಗಲ್ಲ. ಬೈಬಲ್ ಹೇಳ್ತದೆ ಯೇಸು ಮೇಲೆ ವಿಶ್ವಾಸ ಬಿಟ್ಟವರು, ನಂಬಿಕೆ ಇಟ್ಟವರು ರೋಗಿ ಮೇಲೆ ಕೈ ಚಾಚಿದ್ರೆ ರೋಗಿ ಗುಣವಂತರ. ಡಾಕ್ಯುಮೆಂಟ್ ಇದೆ. ಈ ಮನೆ ನಿಮ್ದು ಅಂತ ನಾನು ಹೇಳ್ತೇನೆ, ನಿಮ್ದು ಆಯ್ತದ? ಇಲ್ಲ, ಹೇಗೆ ನಮ್ದಲ್ವಲ್ಲ. ಹೆಂಗ್ ಹೇಳ್ತೀರಿ ನಿಮ್ದಲ್ಲ ಅಂತೇಳಿ? ಡಾಕ್ಯುಮೆಂಟ್ ಇಲ್ಲ. ಕರೆಕ್ಟ್. ಅದೇ ತರ ನಾನು ಹೇಳ್ಬೋದು ಅಥವಾ ಹೇಳಿರ್ಬೋದು, ಬಟ್ ನಿಮಗೆ ಬೈಬಲ್ ಡಾಕ್ಯುಮೆಂಟ್ ಇದೆ. ಯೇಸುವಿನ ನಂಬಿಕೆ ಇಟ್ಟವರು ರೋಗಿ ಮೇಲೆ ಕೈ ಚಾಚಿದ್ರೆ ರೋಗಿ ಗುಣವಂತರ. ಕರೆಕ್ಟ್. ಅವ್ರು ಅದೇ ಆಧಾರದ ಮೇಲೆ ಹೇಳಿರೋದು ಬರೆದವ್ರೆ. ನೀವು ರೋಗಿ ಮೇಲೆ ಕೈ ಚಾಚಿದ್ರೆ ರೋಗಿ ಗುಣವಂತರ. ಯಾವ ಆಧಾರದ ಮೇಲೆ? ಬೈಬಲ್ ಮತ್ತು ವಾಕ್ಯದ ಆಧಾರದ ಮೇಲೆ. ನೀವು ವಾಕ್ಯ ಗೊತ್ತಿತ್ತ, ಆ ವಾಕ್ಯನ ಇವತ್ತಿಂದ ನೀವು ಧ್ಯಾನಿಸಿ, ಯೇಸುವೆ ನಾನು ರೋಗಿ ಮೇಲೆ ಕೈ ಚಾಚಿದ್ರೆ ರೋಗಿಗಳು ಗುಣವಂತಾರೆ. ಥ್ಯಾಂಕ್ ಯು ಲಾರ್ಡ್, ನಾನು ರೋಗಿ ಮೇಲೆ ಕೈ ಚಾಚಿದ್ದಾನೆ, ರೋಗಿಗಳು ಗುಣವಂತ ಅದಾರೆ. ನೀವು ಯಾವಾಗ ವಾಕ್ಯನ ಹೆಚ್ಚಿಗೆ ಧ್ಯಾನಿಸ್ತೀರಿ, ಆಗ ದೇವ್ರ ಮೇಲೆ ಕರ್ಕೊಂಡು ಹೋಗ್ತಾರೆ. ಅಕ್ಕಪಕ್ಕ ಹುಷಾರಿಲ್ಲ ಅಂದ್ರೆ ನೀವು ಕೈ ಚಾಚ್ತೀರಿ. ಇದೇ ತರ ಅವ್ರು ಹುಷಾರಿಲ್ಲ, ಜ್ವರ ಇದ್ರೆ ಜ್ವರದ ದುರಾತ್ಮ ಬಿಡ್ತೊಳ್ಳುವಂತ ಆಜ್ಞೆ ಮಾಡ್ಬಿಟ್ಟು ಯೇಸುವೆ ನಿಮ್ಮ ಗಾಯಗಳಿಂದ ಗುಣಪಡಿಸಬೇಕಾಗಿ ಸ್ತೋತ್ರ ಅಂತ ಹೇಳ್ತೀರಿ. ನಿಮ್ ಕೈಯಿಂದ ಆ ರೋಗಿಗಳು ಕೂಡ ಗುಣವಂತಾರೆ. ನಿಮ್ಮ ಕೈಯಲ್ಲಿ ನಿಮ್ ತಮ್ಮನ ಗುಣಪಡಿಸಿ ಆದ್ಮೇಲೆ ಜಸ್ಟ್ ಅದಾದ್ಮೇಲೆ ಎಷ್ಟು ಜನ ಗುಣಪಡಿಸಿದ್ರಿ? ಅವ್ರೊಬ್ರೇ. ಅವ್ರೊಬ್ರೆ. ನಮ್ ತಮ್ಮ ಸರಿ ಆಗ್ಬಿಟ್ರೆ ಸಾಕಪ್ಪ, ಅಕ್ಕಪಕ್ಕ ಸಾಯ್ಬೇಕಾರೆ. ಹೋಗಿಲ್ಲ ಅದ್ರಿಂದ. ನಿಮ್ ಸಂಬಂಧಿಕರಿಂದ ನೀವು ಕೈ ಚಾಚಬೇಕಾಗಿಲ್ಲ, ಒಂದ್ ಫೋನ್ ಅಲ್ಲಿ ಬೇಕಾದ್ರೆ ನೀವು ಪ್ರೇ ಮಾಡ್ಬೋದು. ಅವ್ರು ಕೂಡ ಫೋನ್ ತಾನೇ ಹೇಳ್ಕೊಟ್ಟು ನಿಮಗೆ, ಫೋನ್ ತಾನೇ ಮಾತಾಡಿದ್ದು. ಬರೀ ವೈಫೈ ಕನೆಕ್ಷನ್, ಅಲ್ಲಿ ವೈರ್ ಕನೆಕ್ಷನ್ ಬೇಡ, ವೈಫೈ ಕನೆಕ್ಷನ್ ಆಯ್ತಾ. ನೀವು ಕೂಡ ಯಾರು ಹುಷಾರಿಲ್ಲ ಅವ್ರಿಗೆ ಬಾಯಿ ತೆಗೆದು ನಿಮ್ಗೆ ಏನ್ ಕಲ್ತ್ಕೊಂಡ್ರಿ ಆ ವಾಕ್ಯನ ಅವ್ರಿಗೆ ಹೇಳ್ಕೊಟ್ರೆ, ಆ ವಾಕ್ಯನ ನೋಡುವಾಗ ಆ ವಾಕ್ಯನ ಅವ್ರು ಗುಣಪಡಿಸೋದು. ಅರ್ಥ ಆಯ್ತದ್ಯಾ? ಇವ್ರು ದೊಡ್ಡ ದೊಡ್ಡ ಪ್ರೀಚರು ಅಲ್ಲ, ಪ್ರಬೋಧಕರು ಅಲ್ಲ. ನಿಮ್ಮ ಹೆಸರು? ದೀಪ. ನಿಮ್ಮ ಹೆಸರು? ಮಹಾದೇವಿ. ಮಹಾದೇವಿ. ದೀಪ ಮಹಾದೇವಿ. ಬಟ್ ಇವತ್ತು ದೀಪಕ್ಕ ಮಹಾದೇವಿ ಅವರನ್ನು ಗುಣಪಡಿಸಿದ್ದಾರೆ. ಬಟ್ ಇವತ್ತು ನಾವು ಕ್ರೈಸ್ತ ಮಕ್ಕಳಾಗಿರು ಕೂಡ ಆರೋಗ್ಯ ಮೇರಿ, ಜಸ್ಟ್ ಅದಾದ್ಮೇಲೆ ಫಿಲೋಮಿನಾ ಮೇರಿ, ಆಮೇಲೆ ಡೇವಿಡ್, ಆಂಟನಿ ಇಂತ ಹೆಸರು ಇಟ್ಕೊಂಡಿದ್ದೇವೆ. ಅಂತವ್ರು ಎಷ್ಟು ಜನ ಗುಣಪಡಿಸ್ತಾ ಇದ್ವಿ ರೋಗಿಗಳನ್ನ? ನಾವು ಚರ್ಚ್ಗೆ ಹೋಗೋದು, ಮನೆ ಬರೋದು, ಬರೀ ಕೆರೆದಾಗ ಆಟಕೊಂಡೆ ಕಾಲ ಕಳೀತಾ ಇದಾವೆ. ಬಟ್ ದೀಪ ಮಹಾದೇವಿ ಅವರನ್ನ ಗುಣಪಡಿಸಿದ್ರು. ಥ್ಯಾಂಕ್ ಗಾಡ್. ಈ ಮಹಾದೇವರು ಪ್ರೇಸ್ ಗಾಡ್. ಈಗ ಟೈಮ್ ಇಲ್ಲ ನಿಮ್ಮ ಶರೀರ ರೋಗ ಇದ್ರೆ ಮುಂದೆ ಕರೆಸಿ ಅವ್ರು ಕೈ ಚಾಚಿದ್ರೆ, ಅವ್ರು ಬಾಯಿ ತೆಗೆದು ದೇವ್ರ ವಾಕ್ಯ ಮುಗಿಯೋದಾದ್ರೆ ಆ ವಾಕ್ಯ ಅವ್ರನ್ನ ಗುಣಪಡಿಸ್ತದೆ. ಸೊ ಈ ರೀತಿಯ ಒಂದು ಏನ್ ಹೇಳ್ತೇವೆ, ಆ ಮೈಂಡ್ ಸೆಟ್ ನೀವು ಹೊಂದ್ಕೊಳ್ಳೋದಾದ್ರೆ ಅನುದಿನ ಕೂಡ ನಿಮ್ ಗಮನ ಏನು, ನೀವು ಆಫೀಸ್ಗೆ ಹೋಗ್ತೀರಿ, ಆಫೀಸ್ಗೆ ಹೋದಾಗ್ಲೂ ಕೂಡ ಅಲ್ಲಿ ಯಾರು ಹುಷಾರಿಲ್ಲ ಅಥವಾ ಮನೇಲಿ ಏನೋ ಸಮಸ್ಯೆ ಇದ್ರೆ ನೀವೇನ್ ಮಾಡ್ತೀರಿ? ಅವ್ರ ಸಮಸ್ಯೆ ಯಾವ ತರ ಪರಿಹಾರ ಮಾಡ್ಬೇಕು ಅಂತೇಳಿ ನೀವು ಅವ್ರಿಗೋಸ್ಕರ ಪ್ರಾರ್ಥಿಸ್ತೀರಿ. ಅವರು ಕೂಡ ಒಂದು ಸರಿಯಾದ ಮಾರ್ಗಕ್ಕೆ, ಅವ್ರ ಕುಟುಂಬ ಕೂಡ ಸರಿಯಾದ ಮಾರ್ಗ ಕರ್ಕೊ ಬರ್ಲಿಕ್ಕೆ ತಾವು ಪಡ್ತೀರಿ. ಈ ರೀತಿಯಾಗಿದೆ ನೀವು ಯೇಸು ಕ್ರಿಸ್ತರಿಗೋಸ್ಕರ ಜೀವಿಸುವಂಥದ್ದು. ನೀವು ಬರೀ ನಿಮಗೋಸ್ಕರ ಜೀವಿಸಿದ್ರಿ. ಈಗ ಉದಾಹರಣೆ ತಮ್ಮ ಗುಣ ಅಂದ್ಕೊಂಡ್ರು, ಇವ್ರು ತಮ್ಮನಿಗೋಸ್ಕರ ಗುಣ ಆಯ್ತಪ್ಪ, ಸುಮ್ಮನೆ ಅವ್ರನ್ನ ನಿಲ್ಸಿದ್ರೆ ಅದ್ರ ಅರ್ಥ ಯಾರಿಗೋಸ್ಕರ ಜೀವಿಸ್ತಾ ಇದಾರೆ? ಇನ್ನು ಕೂಡ ಬರೀ ಇವ್ರ ಕುಟುಂಬಕ್ಕೋಸ್ಕರ ಜೀವಿಸ್ತಾ ಇದಾರೆ. ಬಟ್ ಇವ್ ಯಾವಾಗ ಯೇಸುವೆ ಹೌದು, ಬರೀ ನಾನು ತಮ್ಮನ ಮಾತ್ರ ಅಲ್ಲ, ಈ ಕೈಗಳಿಂದ ಗುಣಪಡಿಸೋ ಶಕ್ತಿ ನಾನು ತಮ್ಮನಲ್ಲಿ ಅರ್ದು ಯಾವ ತರ ಗುಣಪಡಿಸ್ತು, ಆ ತರ ಜೀಸಸ್ ನಾನು ಎಲ್ಲೆಲ್ಲಿ ನೀವು ಕರ್ಕೊಂಡು ಹೋಗ್ತೀರಿ ಎಲ್ಲ ಕಡೆನೂ ಕೂಡ ನಾನು ಈ ಕಾರ್ಯ ಮಾಡ್ಬೇಕು. ದೇವರೇ ಮಾರ್ಗ ತೋರಿಸ್ತಾರೆ ನೀವು ಬೇಡದಾದ್ರೆ. ಅದೇ ಈ ಕೈಗಳಿಂದ ಬರೀ ನಿಮ್ಮ ಮನೆಯವ್ರು ಮಾತ್ರ ಗುಣ ಅಂದ್ಕೊಳ್ಬೇಕಾ, ಬೇರೆ ಗುಣ ಆಗ್ಬೇಕಾ? ಪ್ರೈಸ್ ಗಾಡ್. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್ ಯು. ಪ್ರೈಸ್ ಗಾಡ್. ಹಾಲೆಲೂಯಾ. ಓಕೆ, ಅಲ್ಲಿ ಇದ್ದು ನೋಡೋಣ. ಏನೇ ಸಮಸ್ಯೆ ಇದ್ರು ಕಡೆಗೆ ಗಮನ ಕೊಡ್ಬೇಡಿ. ಈ ಕ್ಷಣದಲ್ಲಿ ನಾವೆಲ್ಲರೂ ವಾಕ್ಯ ಧ್ಯಾನಿಸಿದ್ದೇವೆ, ವಾಕ್ಯದ ಪ್ರಸನ್ನತೆಯಲ್ಲಿ ಇದ್ದೇವೆ. ಎಲ್ಲರೂ ಕಣ್ಣುಗಳು ಮುಚ್ಚೋಣ. ಎಲ್ಲರೂ ಕಣ್ಣುಗಳು ಮುಚ್ಚೋಣ. ಮೊದಲನೇ ನಂಬಿರಿ, ನೀವು ಈಗಾಗಲೇ ಯೇಸು ಕ್ರಿಸ್ತರಲ್ಲಿ ನೂತನ ಸೃಷ್ಟಿಯಾಗಿದ್ದೀರಿ. ಹಳೆಯದಲ್ಲಿ ಅಳೆದು ಹೋಗಿದೆ ಲೋಕದ ಆಲೋಚನೆಗಳು, ಲೋಕದ ಬಗ್ಗೆ. ಮೊದಲು ಲೋಕದ ವ್ಯಕ್ತಿಗಳಾಗಿರುವಾಗ ಸಮಸ್ಯೆಗಳು ಬಂದಾಗ ಸಮಸ್ಯೆ ಬಗ್ಗೆ ಆಲೋಚನೆ ಮಾಡ್ತಾ ಇದ್ವಿ. ಸಮಸ್ಯೆಗಳ ಪರಿಹಾರ ಮಾಡ್ಕೊಳ್ಳಿಕ್ಕಾಗಿ ಲೋಕದ ವ್ಯಕ್ತಿಗಳಿಂದ ಅಥವಾ ಲೋಕದ ಶಕ್ತಿಗಳಿಂದ ಅಥವಾ ಲೋಕದ ಹಾದಿಲಿ ಹೋಗ್ತಾ ಇದ್ವಿ, ಜನರನ್ನ ಅವಲಂಬಿಸ್ಕೊಳ್ತಾ ಇದ್ವಿ. ಆ ಹಳೆಯ ಸ್ವಭಾವಗಳೆಲ್ಲವೂ ಕೂಡ ಸತ್ತು ಹೋಗಿದೆ, ಈಗ ಅಳಿದು ಹೋಗಿದೆ. ಈಗ ಯೆಹೋವ ಈರೆ ಆಗಿರುವಂತ ನಮ್ಮ ದೇವರು ಅಗತ್ಯಗಳನ್ನು ಪೂರೈಸಿಕೊಡುವವರಾಗಿದ್ದಾರೆ. ನೀವು ಯಾವ ಅಗತ್ಯಗಳನ್ನ ಇವತ್ತು ಬಯಸಿ ಬಂದಿದ್ದೀರಿ, ಆ ಅಗತ್ಯಗಳೆಲ್ಲವನ್ನು ಪೂರೈಸಿಕೊಡುವಂತಹ ಪ್ರಭು ಯೇಸು ಕ್ರಿಸ್ತರು ಈಗಾಗಲೇ ನಿಮ್ಮ ಒಳಗಡೆ ಇದ್ದಾರೆ. ನಂಬಿರಿ. ನಿಮ್ಮ ಸಹಾಯಕರು ನಿಮ್ಮ ಒಳಗಡೆ ಇದ್ದಾರೆ. ಆ ಕಡೆ ಗಮನ ಕೊಡಬೇಡಿ. ಈಗ ನೋಡಿದ್ವಿ, ಈವನ್ ಆ ಸಹೋದರಿ ಇತ್ತೀಚೆಗೆ ಪ್ರಭು ಯೇಸು ವಿಶ್ವಾಸವಿಟ್ಟ ಸಹೋದರಿ ದೀಪ, ಆ ಮಗಳ ಕೈಗಳಿಂದ ಈವನ್ ಅಮ್ಮನ ಶರೀರದಲ್ಲಿರುವಂತಹ ಆ ಮಂಡಿ ನೋವನ್ನ ಯಾವ ರೀತಿ ಥ್ಯಾಂಕ್ ಗಾಡ್ ದೇವರು ಗುಣಪಡಿಸಿದ್ರು, ಅದೇ ರೀತಿ ನಾವು ಕೂಡ ಪ್ರಭು ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಬಿಟ್ಟಿದ್ದೇವೆ. ಬರೀ ರೋಗಗಳನ್ನು ಗುಣಪಡಿಸುವಂಥದ್ದು ಮಾತ್ರವಲ್ಲ, ಸತ್ತವರಿಗೆ ಜೀವ ಕೊಡೋ ಶಕ್ತಿ ನಮ್ಮ ಒಳಗಡೆ ಇದೆ. ನಮ್ಮ ಅಗತ್ಯಗಳನ್ನೆಲ್ಲ ಪೂರೈಸಿಕೊಳ್ಳುವಂತ ಶಕ್ತಿ ಮಾತ್ರವಲ್ಲ, ಪರರ ಅಗತ್ಯಗಳನ್ನು ಕೂಡ ಪೂರೈಸುವಂತ ಶಕ್ತಿಯನ್ನು ದೇವರು ನಮ್ಮ ಒಳಗಡೆ ಇಟ್ಟಿದ್ದಾರೆ. ನೀವು ಜನಸಾಮಾನ್ಯರಲ್ಲ, ಸಾಧಾರಣ ವ್ಯಕ್ತಿಗಳಲ್ಲ ಪ್ರಿಯರೇ.
ಬದಲಾಗಿ ನೀವೆಲ್ಲರೂ ಕೂಡ ಥ್ಯಾಂಕ್ ಯು ಲಾರ್ಡ್ ಸುತ್ತಮುತ್ತಲಿರುವಂತಹ ವ್ಯಕ್ತಿಗಳ ಜೀವನವನ್ನು ಬದಲಾಯಿಸುವಂತಹ ವಿಶ್ವಾಸಿಗಳಾಗಿದ್ದೀರಿ. ಎಲ್ಲರೂ ಕಣ್ಣು ಮುಚ್ಚೋಣ, ಕಣ್ಣು ಮುಚ್ಚಿ ನಾನು ಹೇಳೋದು ಮಾತ್ರ ಆಲೋಚನೆ ಮಾಡಿ. ಇದುವರೆಗೂ ನಿಮಗೋಸ್ಕರ ಜೀವಿಸಿದ್ ಸಾಕಾಯ್ತು. ಇವತ್ತು ಒಂದು ನಿರ್ಧಾರ ತೆಗೆದುಕೊಳ್ಳಿ, ಪ್ರಭು ಯೇಸುವೇ, ಇನ್ನು ಮೇಲೆ ನಾನು ಯಾವ ಕಾರಣಕ್ಕೂ ನನಗೋಸ್ಕರ ಜೀವಿಸುವುದಿಲ್ಲ. ಯಾವ ರೀತಿ ನೀವು ನಿಮಗೋಸ್ಕರ ಜೀವಿಸದೆ ತಂದೆಯ ಚಿತ್ತವನ್ನು ನೆರವೇರಿಸಿಕೊಡ್ಲಿಕ್ಕಾಗಿ ನಮಗೋಸ್ಕರ ಸತ್ತವರಾಗಿದ್ದೀರಿ, ಅದೇ ತರ ನಾನು ಈ ಕ್ಷಣದಿಂದ ನಾನು ನಿಮಗೋಸ್ಕರ ಜೀವಿಸ್ತೇನೆ. ನಿಮ್ಮ ಪ್ರಸನ್ನತೆಯಲ್ಲಿ ಕಾಲ ಕಳಿತೇನೆ. ನಿಮ್ಮ ವಾಕ್ಯವನ್ನು ಅನುದಿನ ಧ್ಯಾನಿಸ್ತೇನೆ. ನಿಮ್ಮ ವಾಕ್ಯ ಎಂಬ ಖಡ್ಗವನ್ನು ಅನುದಿನವೂ ಕೂಡ ಅದನ್ನು ಉಪಯೋಗಿಸುತ್ತಾ ಅದನ್ನ ಹರಿತಗೊಳಿಸ್ಕೊಳ್ತಾನೆ. ಕಣ್ಣುಗಳ ಮುಚ್ಚೋಣ. ಕಳ್ಳನು ಯಾವುದೆಲ್ಲ ಏರಿಯಾದಲ್ಲಿ ನಿಮ್ಮ ಜೀವನ ಪ್ರವೇಶಿಸಿ ನಿಮ್ಮ ಕುಟುಂಬದಲ್ಲಿರುವಂತಹ ಆರೋಗ್ಯ, ಸಮಾಧಾನ, ಸಮೃದ್ಧಿ, ದಾಂಪತ್ಯ ಜೀವನ, ಪ್ರೀತಿ, ವಿಧೇಯತ್ವ ಇವುಗಳೆಲ್ಲವನ್ನು ಕದ್ಕೊಂಡು ಹೋಗಿದಾನೋ ಚಿಂತಿಸಬೇಡಿ. ಅವನ ಕೆಲಸ ಅಷ್ಟೇ. ಆದ್ರೆ ಥ್ಯಾಂಕ್ ಗಾಡ್, ಅದಕ್ಕಿಂತಲೂ ಉನ್ನತವಾದ ದೇವರು ಪ್ರಭು ಯೇಸು ಕ್ರಿಸ್ತ ಹೇಳಿದ್ದಾರೆ, ನಾನ್ ಬಂದಿದ್ದಾದರೂ ನಾನು ನೋಡಿದ ನಿನ್ ಜೀವ ಕೊಡ್ಲಿಕ್ಕಾಗಿ ಯಾವುದೆಲ್ಲ ಏರಿಯಾದಲ್ಲಿ ಜೀವದ ಕಾಯಗಳನ್ನು ಕದ್ಕೊಂಡು ಹೋಗಿ ಮಾನದ ಅವಸ್ಥೆಗೆ ಕೊಂಡೋಗಿದಾನೋ ಚಿಂತಿಸಬೇಡ. ಸತ್ತ ಲಾಜರನಿಗೆ 4 ದಿನಗಳಾದ್ಮೇಲೆ ಕೊಳೆತು ನಾರ್ತಿಂತ ಶರೀರಕ್ಕೆ ಶವಕ್ಕೆ ಜೀವ ಕೊಟ್ಟು ನಾನು ನಿನ್ನ ಜೀವನದಲ್ಲೂ ಕೂಡ ಸಮಾಧಾನ, ಆರೋಗ್ಯ, ಸಮೃದ್ಧಿ, ಪ್ರೀತಿ, ದಾಂಪತ್ಯ ಜೀವನ ಇವುಗಳೆಲ್ಲವೂ ಕೂಡ ಕೊಳೆತು ನಾರುತ್ತಾ ಇರಬಹುದು. ಆದ್ರೆ ನಾನು ನಿನ್ನೊಂದಿಗಿದ್ದೇನೆ. ನಾನು ಅಂತ ಪರಿಸ್ಥಿತಿ ಮಧ್ಯದಲ್ಲೂ ಕೂಡ ನಾನು ಜೀವನ ಉತ್ಪತ್ತಿ ಮಾಡೋ ದೇವನಾಗಿದ್ದೇನೆ. ಕಣ್ಣುಗಳು ಮುಚ್ಚೋಣ ಪ್ರಿಯರೇ. ಕಣ್ಣುಗಳು ಮುಚ್ಚಿದ ಪ್ರತಿಯೊಬ್ಬರು ಕೂಡ ನಾನು ಹೇಳ್ಕೊಟ್ಟಿದ್ರೆ ಬಾಯ್ತಿ ನೋಡೋಣ. ಪ್ರಭು ಯೇಸುವೇ, ಇಂದು ನೀವು ನಿಮ್ಮ ವಾಕ್ಯದ ಮೂಲಕ ಸತ್ಯವನ್ನು ಪ್ರಕಟಪಡಿಸಿದಿರಿ. ಅದೇನೆಂದರೆ ಸೈತಾನನು, ನಮ್ಮ ಶತ್ರುವಾಗಿರುವ ದುರಾತ್ಮನು ನನ್ನ ಜೀವನದಲ್ಲಿ ಯಾವುದೆಲ್ಲವನ್ನು ಕದ್ದುಕೊಂಡು ಹೋಗಿದಾನೋ ಪ್ರಭು ಯೇಸುವೇ, ನಾನು ನಿಮ್ಮಲ್ಲಿ ವಿಶ್ವಾಸ ಇಟ್ಟಿರುವುದರಿಂದ, ಅನುದಿನವೂ ನಿಮ್ಮ ವಾಕ್ಯವನ್ನ ನಾನು ಧ್ಯಾನಿಸುವುದರಿಂದ ಅವನು ಯಾವುದೆಲ್ಲವನ್ನ ಕದ್ಕೊಂಡು ಹೋಗಿದಾನೋ ಅವುಗಳೆಲ್ಲವನ್ನ ಮತ್ತೆ ನೀವೇ ನನಗೆ 7 ಮಡಿಯಷ್ಟು ಹಿಂದಿರುಗಿಸಿ ಅವನ ಕೈಯಿಂದ ಕಿತ್ತು ನನಗೆ ಕೊಡುವುದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತಿದ್ದೇನೆ. ಪ್ರಭು ಯೇಸುವೇ, ನನ್ನನ್ನು ಸೈತಾನನ ಎಲ್ಲ ಕುತಂತ್ರಗಳಿಂದ, ಎಲ್ಲ ಬಂಧನಗಳಿಂದ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತಿದ್ದೇನೆ. ಯೇಸುವೇ, ನಾನು ನಿಮ್ಮಲ್ಲಿ ವಿಶ್ವಾಸವಿಟ್ಟಿರುವುದರಿಂದ ನಾನು ಬಾಯಿ ತೆರೆದು ಏನು ನುಡಿಯುತ್ತೇನೋ ಅದು ನನ್ನ ಜೀವನದಲ್ಲಿ ನಿಮ್ಮ ವಾಕ್ಯಕ್ಕೆ ಅನುಗುಣವಾಗಿ ಕಾರ್ಯರೂಪದಲ್ಲಿ ನೆರವೇರುವುದಕ್ಕಾಗಿ ನಿಮಗೆ ಸ್ತೋತ್ರ. ಪ್ರಭು ಯೇಸುವೇ, ಇಂದು ನನ್ನನ್ನು ಸಂಪೂರ್ಣವಾಗಿ ಎಲ್ಲ ಬಂಧನಗಳಿಂದ ಬಿಡುಗಡೆ ಕೊಟ್ಟು ನಾನು ಹೋಗಿ ಇತರರನ್ನು ಬಿಡುಗಡೆ ಮಾಡುವ ವಿಶ್ವಾಸಿಯಾಗಿ ನನ್ನನ್ನು ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವೇ, ನನಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಹೌದು ಪ್ರೀತಿಯ ತಂದೆ, ಇಲ್ಲಿ ಬಂದಿರುವ ಪ್ರತಿಯೊಂದು ಮಕ್ಕಳು ಕೂಡ ಥ್ಯಾಂಕ್ ಯು ಲಾರ್ಡ್. ಅವರು ತಮಗೋಸ್ಕರ ಮಾತ್ರ ಏನ್ ಜೀವಿಸಬೇಕಾಗಿತ್ತು, ಈವನ್ ಅವ್ರು ಬರೀ ತಮಗೋಸ್ಕರ ಮಾತ್ರ ಏನ್ ಜೀವಿಸ್ತಾ ಇದ್ರು, ಚಿಂತೆ, ಭಯದಲ್ಲಿ, ಸಮಸ್ಯೆಯಲ್ಲಿ ಒದ್ದಾಡ್ತಾ ಇದ್ರು, ಆ ಎಲ್ಲಾ ಕಾರ್ಯಗಳಿಂದ ಇವತ್ತು ಬಿಡುಗಡೆ ಕೊಟ್ಟು ನಿಮಗೋಸ್ಕರ ಮಾತ್ರ ಇವರು ಜೀವಿಸುತ್ತ ಮಕ್ಕಳಾಗಿರೋದ್ರಿಂದ ಥ್ಯಾಂಕ್ ಯು ಲಾರ್ಡ್. ನಿಮ್ಮಿಂದನೇ ಎಲ್ಲವನ್ನು ನಿರೀಕ್ಷಿಸುವಂತಾಗ್ಲಿ. ನೀವು ನಿಮ್ಮ ವಾಕ್ಯ ಏನಂತ ವಾಗ್ದಾನ ಮಾಡಿದ್ದೀರಾ, ವಾಗ್ದಾನ ಧ್ಯಾನಿಸುವಾಗ ಆ ವಾಗ್ದಾನದ ಫಲಗಳನ್ನ ಇವರ ಕುಟುಂಬದವರು ಮಾತ್ರವಲ್ಲ, ಇವರ ಮೂಲಕ ಸುತ್ತಮುತ್ತಲಿರುವಂತಹ ಪ್ರತಿಯೊಬ್ಬರು ಕೂಡ ಅನುಭವಿಸುವಂತಾಗ್ಲಿ. ರಕ್ಷಕ ನಾಮದಲ್ಲಿ, ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ಇವರೊಬ್ಬೊಬ್ಬರ ಜೀವನದಲ್ಲೂ ಆರೋಗ್ಯವನ್ನ, ಸಮಾಧಾನವನ್ನ, ಸಮೃದ್ಧಿಯನ್ನ, ಬಿಡುಗಡೆಯನ್ನ, ಐಶ್ವರ್ಯವನ್ನ ಯೇಸು ನಾಮದಲ್ಲಿ ಇವತ್ತನ್ನು ರಿಲೀಸ್ ಮಾಡ್ತಾ ಇದ್ದಾನೆ. ಓ ಥ್ಯಾಂಕ್ ಯು ಲಾರ್ಡ್. ಈ ಮಕ್ಕಳದೆಲ್ಲವನ್ನು ಸ್ವೀಕರಿಸಿಕೊಂಡು ಇವರು ಅನುಭವಿಸೋದು ಮಾತ್ರವಲ್ಲ, ಪರರಿಗೂ ಕೂಡ ಹರಿಸುವಂತಹ, ಪರರಿಗೂ ಕೂಡ ಆಶೀರ್ವಾದ ಹರಿಯುವಂತಹ ಅಂತ ಮಟ್ಟಕ್ಕೆ ಈ ಮಕ್ಕಳು ಯೇಸು ನಾಮದಲ್ಲಿ ಹೋಗುವಂತಾಗ್ಲಿ. ರಕ್ಷಕ ನಾಮದಲ್ಲಿ, ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ಜೀವ ತಂದೆಯೇ. ಆಮೆನ್, ಆಮೆನ್, ಆಮೆನ್.